ಒಂದು ಮಾತಿದೆ, ಧಾರವಾಡದಲ್ಲಿ ಒಂದು ಬೀದಿನಲ್ಲಿ ನಿಂತು ಒಂದು ಕಲ್ಲನ್ನು ಒಗೆದ್ರೆ ಅದು ಇನ್ನೊಬ್ಬರು ಸಾಹಿತಿ ಮನೆ ಮೇಲೆ ಬೀಳುತ್ತೆ ಅಂತ. ಆ ನಾಡುನುಡಿಗೆ ತಕ್ಕದಾದ ಒಂದು ಮಾತು ಅಂತಂದರೆ, ಶಿವಮೊಗ್ಗದಲ್ಲಿ ಒಂದು ಬೀದಿನಲ್ಲಿ ನಿಂತು ಒಂದು ಕಲ್ಲನ್ನು ಒಗೆದ್ರೆ ಒಬ್ಬ ಆರ್ಟಿಸ್ಟ್ ಮನೆ ಮೇಲೆ ಬೀಳುತ್ತೆ ಅಂತಕ್ಕಂಥದ್ದು. ಪತ್ನಿ ಇದ್ದಾಳೆ ಅಂತ ಅತಿಶಯೋಕ್ತಿಯಾಗಿ ಹೇಳತಕ್ಕಂಥದ್ದಲ್ಲ. ಶುರುವಾಗಿದ್ದು ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಅಂತ ಅಂತಹ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಶಿವಮೊಗ್ಗದ ಈ ಸುಂದರ ಸಂಜೆಗೆ ತಮ್ಮನ್ನೆಲ್ಲರ ಆಹ್ವಾನ ಮಾಡಿ ವೇದಿಕೆಯೊಂದಿಗೆ ನನ್ನೊಂದಿಗೆ ಇವತ್ತು ವಿಶೇಷವಾಗಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನನ್ನ ಸಹಧರ್ಮಿಣಿ, ನನಗಾಗಿ ಅವಳ ಒಂದು ಭವಿಷ್ಯತ್ತನ್ನು, ಅವಳ ಕೆರಿಯರ್ ದೃಷ್ಟಿಯನ್ನು ಬಿಟ್ಟುಕೊಟ್ಟು, ಯಾಕೆಂದ್ರೆ ನಾನು ಭಾಳ ಈ ವಿಚಾರಗಳನ್ನ ಹೇಳ್ತೀನಿ, ದೀಪದ ಕೆಳಗಡೆ ಕತ್ತಲು ಅಂತ ಆಗಬಾರ್ದು ಅಂತ ಹೇಳಿ ಅದನ್ನು ಸ್ವಇಚ್ಛೆಯಿಂದ, ಬಲವಂತ ಏನಿಲ್ಲ, ಸ್ವಇಚ್ಛೆಯಿಂದ ಬಿಟ್ಕೊಟ್ಟು ನನ್ನನ್ನು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ರೂಪಿಸ್ಕೊಟ್ಟಿರ್ತಕ್ಕಂಥವಳಿಗೆ ಧನ್ಯವಾದವನ್ನು ಸಲ್ಲಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಶಿವಮೊಗ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಮಂಜುನಾಥ್ ಇದ್ದಾರೆ, ಪಾಟೀಲ್ ಇದ್ದಾರೆ, ಸಂತೋಷ್ ಇದ್ದಾರೆ, ನಮ್ಮ ಎಲ್ಲ ತವರು ಮನೆ ಸದಸ್ಯರ ಪ್ರತಿನಿಧಿಯಾಗಿ ರಾಘವೇಂದ್ರ ಸ್ವಾಮಿ ಇದ್ದಾರೆ. ನಾನು ಯಾವತ್ತೂ ನನ್ನ ವಕೀಲರು ಅಂತ ಕರೀಲಿಲ್ಲ, ಅವರೆಲ್ಲ ನನ್ನ ತವರು ಮನೆ ಸದಸ್ಯರು. ಹಾಗಾಗಿ ಅವ್ರನ್ನ ಪ್ರತಿನಿಧಿಯಾಗಿ ರಾಘವೇಂದ್ರ ಸ್ವಾಮಿ ಅವರಿದ್ದಾರೆ. ಇವತ್ತು ಸನ್ಮಾನಿತರಾಗಿರ್ತಕ್ಕಂಥ ಒಬ್ಬರು ಡಾಕ್ಟ್ರು, ಮತ್ತೊಬ್ಬರು ಡಾಕ್ಟ್ರ್ ಹತ್ರ ಹೋಗದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥ ಯೋಗಾಚಾರ್ಯರು, ಹಿರಿಯ ಡಾಕ್ಟ್ರು ನಾಯಕ್ ಅವರಿದ್ದಾರೆ, ಶ್ರೀಗಂಧ ಸಂಸ್ಥೆಯ ಎಲ್ಲ ಪ್ರಮುಖರಿದ್ದೀರಿ. ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಒಂದು ರೂಪುಗೊಂಡಿದ್ದೇ ಶ್ರೀಗಂಧದ ವಿಶೇಷತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮವರು ಯಾರಿದ್ದರು, ನಮ್ಮ ದೇಶ ಹೇಗಿತ್ತು ಅನ್ನೋದನ್ನೆಲ್ಲ ತಿಳಿಸ್ಬೇಕು, ಚಿಂತನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತಹ ಜನ ಇದ್ದಾರೆ. ಅದನ್ನು ಆಯೋಜನೆ ಮಾಡಿದಂಥ ಉಮೇಶ್ ಆರಾಧ್ಯಾಗಿ ಎಲ್ಲರೂ ಇದ್ದೀರಿ. ಹಿರಿಯ ವಕೀಲರು, 65 ವರ್ಷ ಪ್ರಾಕ್ಟೀಸ್ ಆಗಿದೆ ಅಂತ ನನ್ನ ತಂದೆ ಸಮಾನರಾಗಿರ್ತಕ್ಕಂಥವ್ರು ನೆನ್ನೆ ಭೇಟಿ ಮಾಡಿ ನಿಮ್ಮ ಲೆಕ್ಚರ್ ಕೇಳಲಿಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಅವರನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಶಿವಮೊಗ್ಗದ ಜನತೆ ಸಹೃದಯತೆ ಉಳ್ಳವರು, ಯಾವ ವಿಚಾರಗಳು ಬಂದರೂ ಕೂಡ ಅದಕ್ಕೆ ಸ್ಪಂದಿಸ್ತಕ್ಕಂಥ ಒಂದು ವಿಶೇಷತೆ ಈ ಸ್ಥಳದಲ್ಲಿ ವಿಶೇಷತೆಯನ್ನು ನಾವು ಕಂಡಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿದ್ದೀರಿ. ಆರಕ್ಷಕ ದಳದವರಿದ್ದಾರೆ, ಪತ್ರಿಕಾ ಮಿತ್ರರಿದ್ದೀರಿ. ಈ ಕುವೆಂಪು ರಂಗಮಂದಿರದಲ್ಲಿ ಇವತ್ತು ಭಾರತೀಯ ಪುರಾತನದಲ್ಲಿರ್ತಕ್ಕಂಥ ನಮ್ಮ ಪ್ರಾಚೀನ ಭಾರತದ ನ್ಯಾಯ ತತ್ವಗಳೇನಿತ್ತು ಅನ್ನೋದನ್ನು ಈ 4 ಗೋಡೆಗಳಲ್ಲಿ ಅದು ರಿಂಗಣಿಸಿದರೂ ಸಹ ಅದನ್ನು ಮನೆಗಳಿಗೆ ಮನಗಳಿಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಮಾಧ್ಯಮ ಮಿತ್ರರನ್ನು, ಸಹೃದಯ ಮಾಧ್ಯಮ ಮಿತ್ರರನ್ನು ಇವತ್ತು ಈ ಸಭೆಗೆ ಆಹ್ವಾನಿಸಿದ್ದಾರೆ. 6:10 ನನಗೆ ಬಿಟ್ಕೊಟ್ಬಿಡ್ಬೇಕು ವೇದಿಕೆ ಅಂತ ಹೇಳಿದ್ದೆ. ಈಗ 6:15 ಆಗಿದೆ. 20 ನಿಮಿಷ ತಡ ಅಂದರೆ 20 ನಿಮಿಷ ನಾನು ಮಾತಾಡೋದು ಕಡಿಮೆ ಆಗುತ್ತೆ ಅಷ್ಟೇನೆ. ಹಾಗಂತ ಯಾರೂ ಚಿಂತಿಸಬೇಕಾಗಿಲ್ಲ. ಯಾವ ವಿಚಾರಕ್ಕೂ ಲೋಪ ಬರದೇ ಇರೋ ರೀತಿಯಲ್ಲಿ ತಿಳಿಸ್ತಾ ಹೋಗೋಣ. ತಾವು ಆ ಒಂದು ಪ್ರಾಚೀನ ಭಾರತ ನ್ಯಾಯಾಂಗ ವ್ಯವಸ್ಥೆಯನ್ನು ಒಂದು ಶೀರ್ಷಿಕೆ ಯಾಕೆ ಬರಲಾಯಿತು ಅನ್ನೋದ್ರ ಬಗ್ಗೆ ಒಂದು ಕ್ಷಣ ಬೆಳಕನ್ನು ಚೆಲ್ಲಬೇಕು. ಪ್ರಪಂಚದಾದ್ಯಂತ ಇವತ್ತು ನಾವು ಹೇಳ್ತಾ ಇದ್ದೀವಲ್ಲ ವಿಶ್ವಗುರು ಅಂತ, ಅದು ಇವತ್ತು ನಾವು ಪುನರುತ್ಥಾನ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ. ಭಾರತ ಎಂದೆಂದಿಗೂ, ಅಂದಿಗೂ ಇಂದಿಗೂ ಎಂದೆಂದಿಗೂ ಕೂಡ ವಿಶ್ವಗುರು ಆಗಿತ್ತು ಅನ್ನೋದನ್ನು ನಮ್ಮ ಯಾರೋ ಪ್ರಾಚೀನ ನ್ಯಾಯಾಂಗ ವ್ಯವಸ್ಥೆಯನ್ನು ಅಲ್ಪ ಸ್ವಲ್ಪ ಸ್ಟಡಿ ಮಾಡ್ತಾರೆ, ಅವರಿಗೆ ತಿಳಿದಿರ್ತಕ್ಕಂಥದ್ದು. ಹೇಗಾದ ಗೊತ್ತಾ ಅನ್ನೋದು ಚಲನಚಿತ್ರದ ಹಾಡು. ಹೇಗಿದ್ದ ದೇಶ ಹೀಗಾಯ್ತಲ್ಲ ಅನ್ನೋದು ನನಗೆ ಅಳುಕು. ಪ್ರಪಂಚದಾದ್ಯಂತ ವಿಶ್ವದಲ್ಲಿ ಜನ ಇನ್ನೂ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಬರದಲ್ಲೇ ಆದಿ ಮಾನವರ ಥರ ತಿರುಗ್ತಿದ್ದಂಥ ಸಂದರ್ಭದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದ್ದಂಥ ದೇಶ ಇದು. ಆ ದೇಶವನ್ನು ನಾವು ಇವತ್ತು ಈ ರೀತಿಯಾಗಿ ಕೇಳಬೇಕು, ಆ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅನ್ನೋದನ್ನೇ ನನಗೆ ಒಂದು ಖೇದ ಅನ್ನಿಸ್ತಾ ಇದೆ. ಇದೆಲ್ಲ ನಮಗೆ ಗೊತ್ತಿರಬೇಕಾದಂಥವ್ರು.
ಪಾಶ್ಚಾತ್ಯ ದೇಶಗಳನ್ನು ನೋಡಿ, ಏನೂ ಇಲ್ಲ, ಸಣ್ಣದೇನೋ ಒಂದಿದೆ. ನೀವೆಲ್ಲ ಫಾರಿನ್ ಟೂರ್ಗೆ ಹೋಗಿ ಬಂದವ್ರಿಗೆ ಗೊತ್ತಾಗುತ್ತೆ. ಅಲ್ಲಿ ಏನೂ ಇರೋದಿಲ್ಲ, ಏನೋ ಒಂದು ಸಣ್ಣದೊಂದು ಪ್ರಿಮಿಟಿವ್ ಸ್ಟೇಜಲ್ಲಿ ಇರ್ತಕ್ಕಂಥದ್ದು ಯಾವುದೋ ಶಿಲ್ಪವೋ ಮತ್ತೊಂದೋ ಮಗದೊಂದೋ ಇನ್ನೇನೋ ಒಂದು ಮಾನ್ಯುಮೆಂಟೋ ಇರುತ್ತೆ. ಅದನ್ನು ಶೋಕೇಸ್ ಮಾಡೋ ರೀತಿ ನೋಡಬೇಕು ನೀವು. ಅದು ಯಾವುದೋ ಭಾಳ ದೊಡ್ಡ ವಿಚಾರ ಅನ್ನೋ ರೀತಿಯಲ್ಲಿ ಶೋಕೇಸ್ ಮಾಡಿರ್ತಾರೆ. ಆದರೆ ಇಲ್ಲಿ ಹಂಗಲ್ಲ, ಎಲ್ಲ ಮೈದೆಳೆದು ನಿಂತುಬಿಟ್ಟಿದೆ. ಈ ಭಾಗದಲ್ಲಿ ಹೇಳ್ತಾನೆ, ಶ್ರೀಗಂಧವನ್ನು ಎಷ್ಟು ಬೆಳೆದಿತ್ತು ಈ ನಾಡಿನಲ್ಲಿ ಅಂತಂದರೆ, ಆ ಶ್ರೀಗಂಧದ ನಾಡಿನಲ್ಲಿ ಜನರು ಅಡುಗೆಗೆ ಸಾಯಂಕಾಲಕ್ಕೆ ಆ ತುಂಡುಗಳನ್ನ, ಶ್ರೀಗಂಧದ ತುಂಡುಗಳನ್ನ ಸೌದೆಯಾಗಿ ಉಪಯೋಗಿಸ್ತಿದ್ರು ಅಂತ. ಅತಿಯಾದರೆ ಅಮೃತವೂ ವಿಷವೇನೋ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತು ಶ್ರೀಗಂಧದ ಮರಕ್ಕೆ ನಾವು ಕಾಂಕ್ರೀಟಿನ ಗೋಡೆ, ಕಬ್ಬಿಣದ ಬೇಲಿ ಹಾಕುವಂಥ ಪರಿಸ್ಥಿತಿಗೆ ಬಂದಿದೆ. ನ್ಯಾಯಾಂಗ ವ್ಯವಸ್ಥೆ ಕೂಡ ಅದಕ್ಕೆ ಹೊರತಾಗಲಿಲ್ಲ. ಸ್ವಲ್ಪ ಹಿನ್ನೆಲೆ ನೋಡ್ತಾ ಹೋಗಬೇಕು. ಮೂರನೇ ಶತಮಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಉತ್ಕೃಷ್ಟತೆಯನ್ನು ತಲುಪಿತ್ತು. 3ನೇ ಶತಮಾನ ಊಹೆ ಮಾಡಿಕೊಳ್ಳಿ. 14ನೇ ಶತಮಾನದಲ್ಲಿ ಬಂದಂತಹ ಬ್ರಿಟಿಷ್ ಜೂರಿಸ್ಟು, ಆತ ಬರೆದಿರ್ತಕ್ಕಂಥ ವಿಚಾರವನ್ನು ನಾವು ಗಮನಿಸಬೇಕು. ನಮ್ಮ ಪುಸ್ತಕ ಆದರೆ ನೀವು ಬೇಕಾದಂಗೆ ಬರ್ಕೋತೀರಿ, ನಿಮ್ಗೆ ಇಲ್ದಿರೋದೆಲ್ಲ ಹೇಳ್ಕೊಳ್ಳೋದು ಅನ್ನೋತಕ್ಕಂಥದ್ದು ಒಂದು ಭಾವನೆ ನಮ್ಮಲ್ಲಿ ಬಂದುಬಿಟ್ಟಿರುತ್ತೆ. ಪ್ರೊಫೆಸರ್ ಕೆನ್ನಿ ಅಂತ, ಈಸ್ ಎ ಬ್ರಿಟಿಷ್ ಜೂರಿಸ್ಟು. ಆತ ಕೆನ್ನೀಸ್ ಔಟ್ಲೈನ್ಸ್ ಆಫ್ ಕ್ರಿಮಿನಲ್ ಲಾ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ನಮ್ಮ ಹೈಕೋರ್ಟ್ ಲೈಬ್ರರಿಗೂ ನಾನು ರಿಜಿಸ್ಟ್ರಾರ್ ಜನರಲ್ ಇದ್ದಾಗ 4 ಪುಸ್ತಕ ಎಕ್ಸ್ಟ್ರಾ ತರಿಸಿಟ್ಟಿದ್ದೀನಿ ಜನ ಓದಲಿ ಅಂತ. ಆತ ಬರೆಯೋವಂಥ ಸಂದರ್ಭದಲ್ಲಿ ಬರೀತಾನೆ, ಕ್ರೈಮ್ ಅನ್ನೋ ಪದ 14ನೇ ಶತಮಾನದ ಉಗಮದ ಹೊತ್ತಿಗೆ ಬ್ರಿಟಿಷರಿಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ. ಇವತ್ತಿಗೆ ನಾವು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ತೆಗೆದ್ರೆ, ಯಾರು ನಮ್ಮ ಆಸಕ್ತರು, ವಕೀಲರು, ತವರ್ಮನೆ ಸದಸ್ಯರು ಇದ್ದೀರಿ ಅವರೆಲ್ಲ ಇವತ್ತು ನೋಡಲಿ, ಇನ್ಕ್ಲೂಡಿಂಗ್ ಜಡ್ಜಸ್ ನೋಡಲಿ, ಕ್ರೈಮ್ ಅನ್ನೋ ಪದಕ್ಕೆ ನಾವು ಇದುವರೆಗೂ ಡೆಫಿನೇಷನ್ನೇ ಹೇಳ್ಕೊಳ್ಳಿಲ್ಲ. ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತಿದೆಯಲ್ಲ ಅಂತ ಇದೆ, ಏನು ಮಾಡೋದು? ಇದು ನಮ್ಮ ಖೇದವಾಗಿರ್ತಕ್ಕಂಥದ್ದು. ಅವ್ರಿಗೆ ಗೊತ್ತಿರಲಿಲ್ಲ ಅಂತ ನಾನು ಹೇಳಿದ್ರೆ ಬೇಜಾರಾಗುತ್ತೆ ಅವ್ರಿಗೆ. ಅವರವರೇ ಹೇಳಿದ್ದಾರೆ. ಬ್ರಿಟಿಷ್ ಜೂರಿಸ್ಟು ಕೆನ್ನಿ ಹೇಳ್ತಾನೆ ಅದನ್ನು. 14ನೇ ಶತಮಾನದ ಉಗಮದ ಹೊತ್ತಿಗೆ ಅದರ ಬಗ್ಗೆ ಒಂಚೂರು ಹೇಜಿ ಐಡಿಯಾ, ಅಸ್ಪಷ್ಟವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ಗೊತ್ತಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಅವರು ಫೆಲೋನಿ ಅಂತ ಕರ್ಕೋತಾರೆ. ಅಂದರೆ ನಾವು ಆ ಬ್ರಿಟಿಷರ ಸಂದರ್ಭದಲ್ಲಿ ನಮ್ಮ ನ್ಯಾಯದ ಪದ್ಧತಿಯನ್ನು ಆ ಕಡೆಗೆ ಹಾಕಿ ತಳ್ಳಿ ಅವರ ನ್ಯಾಯ ಪದ್ಧತಿಯನ್ನು ಇಟ್ಬಿಟ್ಟಾದ್ರಿಂದ ಆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅವತ್ತೇನಿತ್ತು ಅದನ್ನು ಹೀಗೇ ಕಾಪಿ ಹೊಡೆದಿಟ್ಕೊಂಡ್ಬಿಟ್ವಿ. ಹಾಗಾಗಿ ನಮ್ಗೆ ಇವತ್ತಿನವರೆಗೂ ಕ್ರೈಮ್ ಅನ್ನೋದು ಡೆಫಿನೇಷನ್ ಬರಲಿಲ್ಲ. ಕ್ರೈಮ್ ಅನ್ನೋ ಡೆಫಿನೇಷನ್ನೇ ಗೊತ್ತಿಲ್ಲದಿದ್ಮೇಲೆ ಏನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇಟ್ಕೊಳ್ಳೋದು ನಾವು? ಈ ಪರಿಸ್ಥಿತಿಗೆ ಉತ್ತರವನ್ನು ಹುಡುಕುವಂಥ ಸಂದರ್ಭ ನನಗೆ ಒದಗಿ ಬಂತು. ಆ ಸಂದರ್ಭದಲ್ಲಿ ನಾನು ಹಾಗಾದರೆ ನಮ್ಮ ದೇಶದಲ್ಲಿ ಏನಿತ್ತು ಅಂತಕ್ಕಂಥದ್ದನ್ನು ನೋಡೋಣ ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಆ ಸಂದರ್ಭವನ್ನು ಮಾಡಿದಾಗ ನಮ್ಮ ಪ್ರೊಫೆಸರ್ ಬಳಿ ಹೋಗಿ ಕೇಳಿದೆ, ಗುರುಗಳೇ ಹೀಗಿದೆ, ಯಾಕೆ ಹೀಗಾಯಿತು ಅಂತ. ಆಗ ಅವರಂದರು, ನೋಡಪ್ಪ, ಇದು ನಿನಗೆ ಹಾಳಿಲ್ಯದ ಗಂಟಲೋಳು ಕಡಬಂ ತುರುಕಿದಂತೆ ಅಂತಾಗುತ್ತೆ. ನಿನಗಿನ್ನೂ ಅಷ್ಟು ಜ್ಞಾನ ಇಲ್ಲ, ಆದರೆ ಒಂದೊಂದೇ ಕೊಡ್ತಾ ಹೋಗ್ತೀನಿ, ಅದನ್ನು ಓದ್ತಾ ಹೋಗು. ನೀನು ಓದ್ತಾ ಹೋದ ಹಾಗೆ ನಿನಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳಿ ಕೆಲವು ಪುಸ್ತಕಗಳನ್ನು ಕೊಟ್ಟರು. ಆ ಪುಸ್ತಕಗಳನ್ನೆಲ್ಲ ನಾನು ಅಭ್ಯಾಸ ಮಾಡಿದೆ. ಇವತ್ತಿಗೆ ಕೂಡ ಯಾವುದೇ ಲೆಕ್ಚರ್ ನಾನು ಪ್ರಾರಂಭ ಮಾಡೋಕ್ಕೆ ಮುಂಚೆ ಮನಸ್ಸಿನಲ್ಲಿ ನನ್ನ ಗುರುಗಳಿಗೆ ವಂದಿಸಿ ನಾನು ಪ್ರಾರಂಭ ಮಾಡ್ತೀನಿ. ಹಾಗೆ ನೋಡಿದಾಗ ನಮ್ಮ ಭಾರತದಲ್ಲಿ ಇದ್ದಂಥ ನ್ಯಾಯಗಳು, ನ್ಯಾಯದ ತತ್ವಗಳು ಯಾವ ರೀತಿ ಇತ್ತು ಅಂತ ಕಂಪೇರ್ ಮಾಡ್ತಾ ಹೋಯಿತು ಅಂತಂದರೆ ಬಹಳ 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 ಖುಷಿ ಸಿಕ್ಕುತ್ತೆ. ಇವತ್ತೇನು ನಾವು ಮಾಡ್ರನ್ ಪ್ರಿನ್ಸಿಪಲ್ಸ್ ಅಂತ ಕರ್ಕೋತೀವಿ, ಅವೆಲ್ಲ ಹಳೆದಾಗೋಗಿದ್ದದ್ದು, ಅವೆಲ್ಲ ಇದ್ದಿದ್ದಂಥದ್ದು ಅಂತ ನನಗೆ ಭಾಳ ಖುಷಿ ಆಗ್ಬಿಡ್ತು. ಹಾಗಾದರೆ ಸರ್ ನಾನು ಅದರ ಮೇಲೇ ಥೀಸಿಸ್ ಬರಿತೀನಿ ಅಂತ ಹೇಳಿ ನಾನು ML ಥೀಸಿಸ್ಗೆ ಆ ಸಬ್ಜೆಕ್ಟ್ನ ಆಯ್ಕೆ ಮಾಡಿಕೊಂಡೆ. ಆ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿದ್ದಂಥ ನ್ಯಾಯ ತತ್ವಗಳನ್ನು ನಾನು ತಿಳ್ಕೊಳ್ತಕ್ಕಂಥ ಅವಕಾಶವನ್ನು ನನಗೆ ಒದಗಿ ಬಂತು. ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಪುಣೆನಲ್ಲಿದೆ. ಅಲ್ಲಿಗೆ ಹೋಗಿ ನಾನು ಆ ಸ್ಮೃತಿಗಳ ತಾಳೆಗರಿ ಮೇಲಿರ್ತಕ್ಕಂಥ ಮೂಲ ಪ್ರತಿಗಳೇನಿದೆ ಅದನ್ನು ನೋಡಿ ಬಂದಂಥ ಪುಣ್ಯ ನನ್ನದಾಗಿದೆ. ಮೈಸೂರು ಮಹಾರಾಜರು ಕೂಡ ಇದಕ್ಕೇನು ಹಿಂದೆ ಬಿದ್ದಿರಲಿಲ್ಲ.
ಮೈಸೂರು ಓರಿಯೆಂಟಲ್ ರಿಸರ್ಚ್ ಲೈಬ್ರರಿ ಅಂತ ಮಾಡಿದ್ದಾರೆ. ಅಲ್ಲಿ ಮಹಾರಾಜಾಸ್ ಓರಿಯೆಂಟಲ್ ರಿಸರ್ಚ್ ಲೈಬ್ರರಿ ಅಂತ ಬಾಗಿಲು ಹಾಕ್ಬಿಟ್ಟಿದ್ವಿ. ಈಗಿನ ನಮ್ಮ ಯುವರಾಜರು ಏನಿದ್ದಾರೆ ಅವರು ಅದರ ಬಗ್ಗೆ ಆಸಕ್ತಿ ವಹಿಸಿ ಅದನ್ನು ಪುನಃ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಅದನ್ನು ನಾವು ಎಲ್ಲರನ್ನು ಕೂಡ ಮುಂದಿನ ಸರ್ತಿ ಮೈಸೂರಿಗೆ ಹೋದರೆ ಚಾಮುಂಡಿ ಹಿಲ್ಸು, KRS ಎಲ್ಲ ನೋಡೋದ್ರ ಜೊತೆಗೆ ಎಲ್ಲರೂ ಕೂಡ ಮಹಾರಾಜಾಸ್ ಓರಿಯೆಂಟಲ್ ರಿಸರ್ಚ್ ಲೈಬ್ರರಿಗೆ ಒಮ್ಮೆ ಭೇಟಿ ಕೊಟ್ಟು ಬರಬೇಕು. ಇದು ನನ್ನ ಆಗ್ರಹಪೂರ್ವಕವಾಗಿರ್ತಕ್ಕಂಥ, ಒತ್ತಾಯಪೂರ್ವಕವಾಗಿರ್ತಕ್ಕಂಥ ಮನವಿ. ಹೇಗೋ ಇರಲಿ, ಅದನ್ನು ನೋಡಿದ ಮೇಲೆ ನನಗೇನು ಅನ್ನಿಸ್ತು ಅಂತಂದರೆ, ಭಾರತಕ್ಕೆ ಇದ್ದಂತಹ ನ್ಯಾಯದಲ್ಲಿರ್ತಕ್ಕಂತಹ ಪಾತ್ರ ಹೇಗಿತ್ತು ಅಂತ. 3ನೇ ಶತಮಾನದಲ್ಲಿ ನಾಗರಿಕರಾಗಿದ್ವಿ. ಇವತ್ತು ನಾವು ಸಿವಿಲೈಸ್ಡ್ ಅಂತ ಏನು ಕರ್ಕೊಳ್ಳೋದಿದೆಯಲ್ಲ ಅದಲ್ಲ. ಡೆವಲಪಿಂಗ್ ಕಂಟ್ರಿ, ಅಂಡರ್ ಡೆವಲಪಿಂಗ್ ಕಂಟ್ರಿ ಅಂತೆಲ್ಲ ಕರ್ಕೋತೀವಲ್ಲ ಅವೆಲ್ಲ ಸುಳ್ಳು. ಆಲ್ರೆಡಿ ಡೆವಲಪ್ಡ್ ಸಿವಿಲೈಸ್ಡ್ ಕಂಟ್ರಿ ಆಗಿತ್ತು ನಮ್ಮ ದೇಶ 3ನೇ ಶತಮಾನದಲ್ಲಿ. ಎಲ್ಲಿ ಸಿಗುತ್ತೆ ಸರ್, ನೀವೇನೋ ಹೇಳಿಬಿಡ್ತೀರಿ ಅಂತಾರೆ. ಇದನ್ನು ನಾನು ಹುಡುಕಿದಾಗ ಸಿಕ್ಕಿದ್ದಂಥದ್ದು. ಎಲ್ಲ ಲಾ ಕಾಲೇಜ್ನಲ್ಲಿ ಹೇಳ್ಕೊಟ್ಟಿರ್ತಾರೆ. ಲಾ ಆಫ್ ಪ್ರೆಸಿಡೆಂಟ್ಸ್ ಅಂತ, ಅಂದರೆ ಪೂರ್ವ ನಿರ್ಧರಿತವಾಗಿರ್ತಕ್ಕಂಥ ಒಂದು ತತ್ವವನ್ನು ಮುಂದಿನ ಪ್ರಕರಣಗಳಿಗೆ ಅನ್ವಯಿಸ್ತಕ್ಕಂಥದ್ದು ಅನ್ನೋದು ಲಾ ಆಫ್ ಪ್ರೆಸಿಡೆಂಟ್ ಅಂತ. ಇದನ್ನು ನಮಗೆಲ್ಲ ಕಾಲೇಜ್ನಲ್ಲಿ ಹೇಳ್ಕೊಡುವಾಗ 15ನೇದು 16ನೇ ಶತಮಾನದ ಕೆಲವು ಕಿಂಗ್ಸ್ ಬೆಂಚು, ಕ್ವೀನ್ಸ್ ಬೆಂಚು ಡಿಸಿಷನ್ಸ್ ಅಂತ ಹೇಳ್ಕೊಡ್ತಾರೆ. ರೇಲ್ಯಾಂಡ್ ವರ್ಸಸ್ ಫ್ಲೆಚರ್ ಅಂತ ಹೇಳ್ಕೊಡ್ತಾರೆ, ಸಾಲೋಮನ್ ವರ್ಸಸ್ ಸಾಲೋಮನ್ ಆ್ಯಂಡ್ ಕೋ ಅಂತ ಹೇಳ್ಕೊಡ್ತಾರೆ. ಇಂಥ 10 ಹಲವು ಪ್ರಕರಣಗಳನ್ನ ಹೇಳ್ಕೊಡ್ತಾರೆ. 5 ನಂಬರ್ನ ಆಸೆಗೆ ಪೂರ್ತಿ ಕ್ವಶನ್ ಆದರೆ 5 ನಂಬರ್ನ ಆಸೆಗೆ ಅದರದ್ದು ಪೂರ್ತಿ ಕೇಸ್ಲಾ ಬರೆದು ಏನಿತ್ತು ಡಿಸ್ಕಷನ್ ಅಂತೆಲ್ಲ ಹೇಳಿ ಬರೆದ್ರೆ ಅದಕ್ಕೆ ಸಿಕ್ತು. ಶಾರ್ಟ್ ನೋಟ್ಸ್ಗೆ ಅದೇ ಕ್ವಶನ್ ಕೊಟ್ಟರೆ 2 ನಂಬರ್ ಆಸೆಗೆ. ಇದಕ್ಕೆ ನಾವು ತಥಾಕಥಿತವಾಗಿ ಕುರಿಗಳು 1000 ಕುರಿಗಳು ಅಂಥೇಳಿ ಅವೇ ಕರೆಕ್ಟು ಅಂತ ಒಪ್ಕೊಂಬಂದ್ಬಿಟ್ವಿ. ಕಾರಣ 2, ಬೇರೆ ಹೇಳೋಕ್ಕೆ ಮೇಷ್ಟ್ರಿಗೂ ಗೊತ್ತಿರಲಿಲ್ಲ, ಯಾಕೆಂದರೆ ಅವ್ರಿಗೂ ಯಾರೂ ಹೇಳ್ಕೊಡ್ಲಿಲ್ಲ. ಬ್ರಿಟಿಷ್ ಸಿಸ್ಟಮ್ನ ಓದಿದ ಮೇಲೆ ನಮ್ಗೆ ಈ ರೀತಿ ಆಗೋಯ್ತು. ಇದನ್ನು ತಥಾಕಥಿತವಾಗಿ ನಾವು ಇದೇ ಸುಳ್ಳನ್ನು ಹೇಳ್ಕೊಟ್ಟು ನನ್ನ ಕಾಲಕ್ಕೂ ನನ್ನ ಮಗನ ಕಾಲಕ್ಕೂ ಇದೇ ಲಾ ಆಫ್ ಪ್ರೆಸಿಡೆಂಟೇ ಇರೋದು. ನನ್ನ ಮೊಮ್ಮಕ್ಕಳ ಕಾಲಕ್ಕೂ ಹೀಗೆ ಇರುತ್ತೆ. ಅದನ್ನು ಬದಲಾಯಿಸಬೇಕು ಅಂತಲೇ ನಿಮ್ಮ ಕೈಯಲ್ಲಿದೆ. ಬದಲಾಯಿಸಿ ಶ್ರೀಧರ ವರ್ಸಸ್ ಮಹಿಧರ ನೆಕ್ಸ್ಟ್ ಟೈಮ್ ಕ್ವಶನ್ ಕೇಳೋ ಹಾಗಾಗಲಿ ಲಾ ಆಫ್ ಪ್ರೆಸಿಡೆಂಟ್ಸ್ಗೆ. ಅದನ್ನು ನೋಡೋಣ. ಏನು ಹಂಗಾರೆ ಕೇಸು ಅಂತ ಕೇಳಿದ್ರೆ, 3ನೇ ಶತಮಾನದ ಈ ಪ್ರಕರಣವನ್ನು 5ನೇ ಶತಮಾನದ ಕವಿ ಒಂದು ಕಡೆ ರೆಕಾರ್ಡ್ ಮಾಡ್ತಾನೆ. ಪ್ರಕರಣದ ವಿವರಗಳನ್ನು ಹೇಳ್ತಾನೆ. ಪ್ರಕರಣದಲ್ಲಿ ಏನೇನು ತಕರಾರುಗಳಿತ್ತು ಅಂತ ಹೇಳ್ತಾನೆ. ಆ ಪ್ರಕರಣದಲ್ಲಿ ಬಂದಂತಹ ಯಾವುದೇ ರೀತಿಯಾದ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ್ರು ಅಂತ ಹೇಳ್ತಾನೆ. ಲಾಯರ್ಗಳು ಯಾರ್ಯಾರಿದ್ರು, ಒಬ್ಬರ ಪಾರ್ಟಿ ಕಡೆಗೆ ಇನ್ನೊಬ್ಬರ ಪಾರ್ಟಿ ಕಡೆಗೆ ಅಂತ ಇವತ್ತೇನು ರಿಪೋರ್ಟ್ಸ್ನಲ್ಲಿ ಕಾಣ್ತೀವಿ ಅದೆಲ್ಲ ವಿವರಣೆಗಳಿದೆ. ಅವನು ತಗೊಂಡಂಥ ಡಿಫೆನ್ಸಿನ ತೊಂದರೆಗಾದಾಗ ಉದ್ಭವ ಆದಂಥ ರೆಫರೆನ್ಸಲ್ ಕ್ವಶನ್ ಏನು ಅಂತ, ರೆಫರಲ್ ಕ್ವಶನ್ ಏನು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಅದನ್ನು ಎಕ್ಸ್ಪರ್ಟ್ ಒಪಿನಿಯನ್ಗೆ ಕಳಿಸ್ತಾರೆ. ಇದನ್ನೆಲ್ಲ ತೆಗೆದುಕೋತಾರೆ. ಸರ್, ಇದೆಲ್ಲ ಚೆನ್ನಾಗಿದೆ ಕೇಳೋಕ್ಕೆ. ಏನು ಕೇಸು ಅಂತಂದರೆ, ಮೊನ್ನೆ ಕೋವಿಡ್ ಆಯ್ತಲ್ಲ, ಆ ಥರ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿ ಉಂಟಾಗಿರುತ್ತೆ. ಶ್ರೀಧರ ಅಂತಕ್ಕಂಥವನು ಆ ಮಹಿಧರ ಅನ್ನೋರ ಮರಿತಾತನಿಗೆ, ಮುತ್ತಾತ ಅಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಮರಿತಾತನಿಗೆ, ಗ್ರೇಟ್ ಗ್ರ್ಯಾಂಡ್ ಫಾದರ್ಗೆ ದುಡ್ಡನ್ನು ಡೆಪಾಸಿಟ್ ಅಂತ ಇಟ್ಟಿರ್ತಾನೆ. ಇದು ಒಂದು ವಿಷಯ ತಿಳ್ಕೋಬೇಕು. ಪಾಟಲಿಪುತ್ರ, ಈಗಿನ ಬಿಹಾರ ಏನಿದೆ ಅಲ್ಲಿ ಪಾಟ್ನಾ ಅಂತ ಕರಿತೀವಲ್ಲ, ಅಲ್ಲಿ ನಡೆದಂಥ ಪ್ರಕರಣ ಇದು. ಆಗಿನ ಕಾಲಕ್ಕೆ 2% ಬಡ್ಡಿಗೆ ಇಟ್ಟಿರ್ತಾನೆ. ಹಾಗಾಗಿ ಆ ಸಂದರ್ಭದಲ್ಲಿ 2% ಬಡ್ಡಿಗೆ ಇಟ್ಟ ಮೇಲೆ ಇಂಟ್ರೆಸ್ಟ್ ಕೊಡಬೇಕಾಗಿರುತ್ತೆ. 1 ತಿಂಗಳ ಕಾಲ 2 ತಿಂಗಳ ಕಾಲ ಇಂಟ್ರೆಸ್ಟು ಕೊಟ್ಟಿರ್ತಾನೆ. ಯಾರು? ಮಹಿಧರನ ಮುತ್ತಾತ, ಮರಿತಾತ. ಕೊಟ್ಟ ಮೇಲೆ ಏನಾಗುತ್ತೆ, ವಾಪಸ್ಸು ಅವನು ಆ ಕ್ಷಾಮ ಇದೇ ಥರನೇ ಕೋವಿಡ್ ಬಂದಾಗ ಮರಿತಾತ, ಮುತ್ತಾತ, ತಾತ, ತಂದೆ ಇವರೆಲ್ಲ ತೀರಿ ಹೋಗಿಬಿಡ್ತಾರೆ. ಮಹಿಧರ ಮಾತ್ರ ಉಳ್ಕೋತಾನೆ ಮನೆಯಲ್ಲಿ. ತಾವು ಎಲ್ಲ ನೋಡಿರ್ತೀರಿ ಬೇಕಾದಷ್ಟು ಜನ ಆ ಥರ ಆಗೋಗಿರೋದನ್ನು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇವನು ನೋಡಪ್ಪ ನೀನು ಬಡ್ಡಿನೂ ಕೊಡ್ತಿಲ್ಲ, ದುಡ್ಡು ಕೊಡ್ತಿಲ್ಲ, ಕೊಡು ಅಂತ ಹೇಳ್ತಾನೆ. ಕೊಡು ಅಂತ ಹೇಳಿದಾಗ ಆಗ ಅವನೇನು ಮಾಡ್ತಾನೆ ಅಂತಂದರೆ, ಮೊದಲು ಕೊಡೋಕ್ಕೆ ಒಪ್ಕೋತಾನೆ, ನಂತರ ಸೀನಿಯರ್ ಲಾಯರ್ನ ಎಂಗೇಜ್ ಮಾಡಿ ಕೊಡಲ್ಲ ಅಂತಾನೆ. ಅರ್ಥ ಮಾಡ್ಕೊಳ್ಳಿ ನೀವು. ಸುಲಭವಾಗಿ ಕೊಟ್ಬಿಟ್ಟಿದ್ರೆ ಮುಗ್ದೋಗಿರ್ತಿತ್ತು. ಇವತ್ತು ನಾನು ಈ 3ನೇ ಶತಮಾನದ ಕೇಸ್ ಹೇಳೋಕೆ ಬರ್ತಿರಲಿಲ್ಲ. ಅವ್ನು ಕೊಡಲ್ಲ ಅಂತಾನೆ. ನಮಗೆ ಇಬ್ಬರದ್ದು ಹೆಸರುಗಳು ಸಿಗುತ್ತೆ ಅದರೊಳಗಡೆಗೆ, ಲಾಯರ್ಗಳ ಹೆಸರನ್ನ. ಸೀನಿಯರ್ ಕೌನ್ಸಿಲ್ ಬಂದುಬಿಟ್ಟು, ನೋಡು ಅದರಲ್ಲಿ ಪೌತ್ರೈಹಿ ಅಂತಿದೆ, ಮೊಮ್ಮಕ್ಕಳು ತೀರಿಸ್ಬೇಕು, ಮರಿಮಕ್ಕಳು ಅಂತಿಲ್ಲ, ಹಾಗಾಗಿ ನೀನು ತೀರಿಸಲ್ಲ ಅಂತನ್ನು ಅಂತ. ಇದರ ಬಗ್ಗೆ ಚರ್ಚೆ ವಿಚರ್ಚೆ ಆಗುತ್ತೆ. ಸಮಾಜ ಯಾವ ರೀತಿ ಆಗಬೇಕು ಅನ್ನೋದು ತಿಳಿಸುತ್ತೆ. ಹಾಗೆ ಆದಾಗ ನ್ಯಾಯ ತತ್ವಗಳಲ್ಲಿ ಪೌತ್ರೈಹಿ ಅಂತ ಪದ ಇದೆ.
ಪೌತ್ರೈಹಿ ಅಂತ ಪದ ಇರೋದ್ರಿಂದ ಮೊಮ್ಮಕ್ಕಳುಗಳು ಅಂದರೆ ಅದನ್ನು ಪ್ಲೂರಲ್ ಅಂತ ತಿಳ್ಕೊಳ್ಬೇಕೇ ಹೊರತು ಸೋ ಆನ್ ಆ್ಯಂಡ್ ಸೋ ಫೋರ್ತ್ ಅಂತ ಇಟ್ ವೋಲ್ಟ್ ಗೋನ್ ಟು ದಿ ನೆಕ್ಸ್ಟ್ ಜನ್ರೇಷನ್ ಅನ್ನೋ ಆರ್ಗ್ಯುಮೆಂಟನ್ನು ಇಡ್ತಾರೆ. ಜಡ್ಜಿಗೆ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗುತ್ತೆ. ಆಗ ರಾಜನೇ ಜಡ್ಜು. ರಾಜ ಏನು ಮಾಡ್ತಾನೆ, ಕನ್ಫ್ಯೂಸ್ ಆಗುತ್ತೆ. ಇವ್ರು ಹೇಳ್ತಿರೋ ಆರ್ಗ್ಯುಮೆಂಟ್ ಕರೆಕ್ಟಾಗಿದೆ, ಆದರೆ ಇದನ್ನು ನಾನು ಒಪ್ಪಿಬಿಟ್ರೆ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಅಂತ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಸಮಾಜ ಚಿಂತನೆ ಬಗ್ಗೆ ನ್ಯಾಯಾಧೀಶರಿಗೆ ಇರಬೇಕಾಗಿರ್ತಕ್ಕಂಥ ಗೌರವ ಎಷ್ಟಿತ್ತು, ಅದರದ್ದು ಆಸೆ ಎಷ್ಟಿತ್ತು ಅನ್ನೋದನ್ನು ತಿಳಿಸ್ಕೊಟ್ಟಂತಹ ಪ್ರಕರಣ ಇದು. ಇಷ್ಟು ಒಳ್ಳೆಯ ಪ್ರಕರಣವನ್ನು 3ನೇ ಶತಮಾನದಲ್ಲಿ ನಡೆದಿತ್ತು ಅಂತ ಅನ್ನೋದನ್ನು. ಆಗ ನ್ಯಾಯಾಧೀಶರು ಅಂದರೆ ರಾಜ ಏನು ಮಾಡ್ತಾನೆ, ಇದು ಯಾಕೋ ಗೊಂದಲಮಯವಾಗಿದೆ, ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಎಕ್ಸ್ಪರ್ಟ್ ಕಮಿಟಿಗೆ ರೆಫರ್ ಮಾಡ್ತಾನೆ. ಇವತ್ತು ಲಾರ್ಜರ್ ಬೆಂಚಿಗೆ ರೆಫರ್ ಮಾಡ್ತೀವಿ ಅಂತಾರಲ್ಲ, ಆ ತರಹ ಯೋಚನೆ ಮಾಡಿ. ಎಲ್ಲಿ 3ನೇ ಶತಮಾನ, ಎಲ್ಲಿ ನಾವು 2025 ಲಾರ್ಜರ್ ಬೆಂಚಿಗೆ ರೆಫರ್ ಮಾಡ್ತೀವಿ ಅಂತಿದ್ದೀವಿ, ಅಷ್ಟು ತತ್ವ ಎಲ್ಲಿತ್ತು ಅಂತ. ಅದನ್ನು ಲಾರ್ಜರ್ ಬೆಂಚ್ ಅಂದರೆ ವಿದ್ವಾಂಸರ ಅಭಿಪ್ರಾಯಕ್ಕೆ ಕಳಿಸ್ಕೊಡ್ತಾರೆ. ವಿದ್ವಾಂಸರ ಅಭಿಪ್ರಾಯಕ್ಕೆ ಕಳಿಸ್ಕೊಟ್ಟಾಗ ಆ ವಿದ್ವಾಂಸರೆಲ್ಲ ಅದನ್ನೆಲ್ಲನೂ ಚರ್ಚೆ ಮಾಡ್ತಾರೆ. ಇವ್ರು ಹೇಳಿರ್ತಕ್ಕಂಥ ಡಿಫೆನ್ಸ್ನ ನಾವು ಒಪ್ಬಿಟ್ರೆ ನಾಳೆ ದಿನ ಎಲ್ಲವನ್ನು ಇದೇ ಡಿಫೆನ್ಸ್ ತಗೋತಾನೆ, ದುಡ್ಡೇ ಕೊಡೋದಿಲ್ಲ, ಅದು ಅನ್ಯಾಯ ಆಗುತ್ತೆ. ಹಾಗಾಗಿ ಅವನು ಕೊಟ್ಟಂಥ ಶ್ರೀಧರ ಕೊಟ್ಟಂಥ ಹಣ ಏನಿದೆ ಅದು ಅವನ ಕೈಯಲ್ಲಿ ಇನ್ನೂ ಇದೆ. ಅವನು ತಾನು ಇಸ್ಕೊಂಡಿಲ್ದಲ್ಲೇ ಇರ್ಬೋದು, ಅವರ ಮರಿತಾತನಿಂದ ಇಸ್ಕೊಂಡಿದ್ದಾನೆ, ಮುತ್ತಾತ ಮರಿತಾತನಿಂದ. ಹಾಗಾಗಿ ನೀವು ಅದನ್ನು ಇಸ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಅದನ್ನು ಕೊಡಬೇಕಾಗುತ್ತೆ ಅಂತ ಅಭಿಪ್ರಾಯಪಟ್ಟು ಒಂದು ನಿರ್ಣಯ ಬರ್ತಾರೆ. ಆ ಒಂದು ಒಪಿನಿಯನ್ನ ತೆಗೆದುಕೊಂಡು, ರೆಫರಲ್ ಕ್ವಶನನ್ನು ಆನ್ಸರ್ ಮಾಡಿದ್ದನ್ನು ತೆಗೆದುಕೊಂಡು ರಾಜ ಹೇಳ್ತಾನೆ, ನೋಡಪ್ಪ, ನಿಮ್ಮ ತಂದೆ ನಿಮ್ಮ ತಾತ ಏನೂ ಬಿಡದೆ ಹೋದರೂ ಕೂಡ ನೀನು ಸಾಲವನ್ನು ತೀರಿಸ್ಬೇಕಾದ್ದು ನಿನ್ನ ಜವಾಬ್ದಾರಿ. ಆದರೆ ನಿಮ್ಮ ತಾತ ಮುತ್ತಾತ ಮರಿತಾತ ಏನಾದರೂ ಆಸ್ತಿ ಅಂತ ಬಿಟ್ಟು ಹೋಗಿದ್ರೆ ಆ ಆಸ್ತಿಗೆ ನೀನು ಇವತ್ತಿನ ದಿವಸ ಮಾಲೀಕನಾಗಿದ್ದಿ. ಹಾಗಾಗಿ ಆ ಆಸ್ತಿ ಜೊತೆಗೇನೆ ಈ ಎನ್ಕಂಬರೆನ್ಸ್ ಅಂದರೆ ಋಣ ಏನಿತ್ತು, ಸಾಲದ ಋಣ, ಅದು ಕೂಡ ಸೇರ್ಕೋತಾ ಹೋಗುತ್ತೆ. ಆದ್ದರಿಂದ ನೀನು ಕೊಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಡಿಕ್ರಿ ಮಾಡ್ತಾರೆ ಸೂಟ್ ಡಿಕ್ರಿ ಮಾಡಿದ್ದಷ್ಟೇ ಅಲ್ಲ, ಈ ಥರ ಡಿಫೆನ್ಸ್ ತೊಗೊಂಡಂಥ ಡಿಫೆನ್ಸ್ ಲಾಯರ್ಗೆ ನಿನ್ನ ಈ ಒಂದು ಕೃತ್ರಿಮತೆಯನ್ನು ತೋರಿಸಿದೆಯಲ್ಲ, ನಾಳೆಯಿಂದ ನೀನು ಪ್ರಾಕ್ಟೀಸೇ ಮಾಡಬೇಡಪ್ಪ ಅಂತ ಹೇಳಿದ್ದಂಥ ದೇಶ ಇದು. ಎಷ್ಟರಲ್ಲಿ ನಾವು ಕಂಡಿದ್ದೀವಿ? ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ್ದಾನೆ ಅಂತ ಸಂಪೂರ್ಣವಾಗಿ ತೀರ್ಮಾನವಾದರೂ ಸಹ ₹1 ಹಾಕ್ಬಿಟ್ಟು ಬಿಟ್ಬಿಟ್ವಲ್ಲ, ನಾಳೆಯಿಂದ ಪ್ರಾಕ್ಟೀಸ್ ಮಾಡಬಾರ್ದು ಅಂದ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವ? ದಯಮಾಡಿ ಎಲ್ಲ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ನ್ಯಾಯ ಅಂತಕ್ಕಂಥದ್ದು ಸಮಾಜಮುಖಿಯಾಗಿರಬೇಕು. ನಾವು ಕೊಡ್ತಕ್ಕಂಥ ತೀರ್ಪು ಸಮಾಜಕ್ಕೆ ಅನುಕೂಲವಾಗ್ತಕ್ಕಂಥ ತೀರ್ಪಾಗಬೇಕು. 10 ಜನ ಸರಿಯಾಗಿದೆ ಅಂತ ಹೇಳಬೇಕು. ಅದನ್ನು ನೋಡಿ ಬಸವಣ್ಣವ್ರು ಹೇಳಿದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಲಿಂಗ ಅಹುದೆನ್ನಬೇಕು ಅಂತ, ಶಲಾಕೆ ಅಂತಿರಬೇಕು ಅಂತ ಹೇಳ್ತಾರೆ. ನ್ಯಾಯಾಧೀಶರ ತೀರ್ಪುಗಳು ಹೀಗೆ ಇರಬೇಕು ಅನ್ನೋದು ನನ್ನ ಭಾವನೆ. ಹಾಗಿದ್ದಂಥ ದೇಶ. ಅದಕ್ಕೆ ಶ್ರೀಧರ ವರ್ಸಸ್ ಮಹಿಧರ ನಮ್ಮ ಸ್ನೇಹಿತರು ಕೇಳಿದ್ದಾರೆ, ನಾನು ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ, ವಕೀಲರಿಗೆ ಒಂದು ಕಾಪಿಯನ್ನು ತರಿಸ್ಕೊಡ್ತೀನಿ, ಹೈಕೋರ್ಟ್ ಲೈಬ್ರರಿನಲ್ಲಿದೆ. ಅದರದ್ದು ಪೂರ್ತಿ ವಿವರಣೆ ಬನಾರಸ್ಸಲ್ಲಿದೆ, ಅಲ್ಲಿ ಕೂಡ ಪತ್ರ ವ್ಯವಹಾರ ಮಾಡಿ ತರಿಸ್ಕೊಡ್ತೀನಿ ಒಂದನ್ನು. ಸದ್ಯಕ್ಕಂತೂ ಈ ಪ್ರಕರಣ ರಾಮ ಜೋಯಿಸ್ ಅವರ ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಅಂತ ಒಂದು ಪುಸ್ತಕದಲ್ಲಿ ಉಲ್ಲೇಖವಾಗಿದೆ, ಅಲ್ಲಿಂದಲೇ ನಾನು ತೆಗೆದಿದ್ದು. ಇಂತಹ ದೇಶದಲ್ಲಿ ಇವತ್ತು ದುಡ್ಡು ಕೊಡಲ್ಲ ಅಂತ ಹೇಳ್ತು ಅಂತಂದರೆ ಟೈಮ್ ಆಗೋಯ್ತು, ಮತ್ತೊಂದು ಮಗದೊಂದು ಅಂತ ಆಯಿತು, ಹೋಗಿ ಆರಾಮಾಗಿ ಇದ್ಬಿಡು ಅಂತೀವಲ್ಲ, ಅದು ಚೆಂದವೋ ಇದು ಚೆಂದವೋ ಆಯ್ಕೆ ನಿಮ್ಮದು. ಹೀಗೆ ಇದ್ದಂತಹ ಪರಿಸ್ಥಿತಿನಲ್ಲಿ ನಮಗೆ ಇದನ್ನೆಲ್ಲ ಗೈಡಿಂಗ್ ಪ್ರಿನ್ಸಿಪಲ್ಸ್ ಯಾವುದಾಯಿತು ಅನ್ನೋದು ಬರಬೇಕಾಗಿ ಬಂತು. ಗೈಡಿಂಗ್ ಪ್ರಿನ್ಸಿಪಲ್ಸ್ ಯಾವುದು ಅಂತ ನೋಡಿದಾಗ ಮೂಲತಃ ಇದೆಲ್ಲ ಕಿವಿಯಿಂದ ಕೇಳಿದ್ದು, ಇದಕ್ಕೆ ಶ್ರುತಿಗಳು ಅಂತ ಕರೆದ್ವಿ ನಾವು. ಆ ಶ್ರುತಿಗಳನ್ನು ನಂತರದಲ್ಲಿ ಹೌದು ಅವರೇನು ಹೇಳಿದ್ರು ನೀವೇನು ಹೇಳಿದ್ರು, ಇಲಿ ಹೋಯಿತು ಅಂದರೆ ಹುಲಿ ಹೋಯಿತು ಅಂತ ಆಗ್ಬಿಡ್ಬಾರ್ದು, ಯಾಕೆ ಅದಕ್ಕೆ ಅದಾಗಲಿಲ್ಲ ಅಂತ ಆಯಿತು. ನಂತರ ಬಂದಿದ್ದು ಸ್ಮೃತಿಗಳು ಅಂತ, ಯಾವುದು ನೆನಪಿನಲ್ಲಿ ಉಳಿಯಿತು ಅದನ್ನು ಹೇಳತಕ್ಕಂಥದ್ದು ಅಂತ. ಯಾವಾಗ ಲಿಪಿ ಅಥವಾ ಬರವಣಿಗೆ ಬಂತು ಆಗ ಅದನ್ನು ಬರವಣಿಗೆಗೆ ಇಳಿಸಿದ್ರು. ತಮಗೆಲ್ಲ ತಿಳಿದಿರೋ ಹಾಗೆ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಭಾಷೆ ಅಂತಂದರೆ ಅದು ಸಂಸ್ಕೃತವಾಯಿತು. ಆನಂತರ ಎಷ್ಟೋ ವರ್ಷಗಳ ನಂತರ ಬ್ರಾಹ್ಮಿ ಲಿಪಿ ಬಂತು. ಹೀಗೆ ಬಂದಂಥದ್ದು ಬ್ರಾಹ್ಮಿ, ತಿಗಳಾರಿ ಇತ್ಯಾದಿ ಲಿಪಿಗಳೆಲ್ಲ ಬಂತು. ಪಾಳಿ ಕೂಡ ಒಂದು ಲಿಪಿ, ಬೌದ್ಧರ ಸಂದರ್ಭದಲ್ಲಿ ಪಾಳಿ ಎನ್ನುತಕ್ಕಂಥದ್ದು ಒಂದು ಲ್ಯಾಂಗ್ವೇಜ್ ಆಯಿತು. ಲಿಪಿ ಮಾತ್ರ ಹಾಗೆ ಉಳ್ಕೋತು. ಈ ಲಿಪಿ ಬಂದಾಗ ಸ್ಮೃತಿಯಲ್ಲಿ ಇದ್ದಂಥದ್ದನ್ನು ಬರವಣಿಗೆ ಮಾಡ್ತಕ್ಕಂಥ ಮೊದಲನೇ ಭಾಗ ಬಂತು. ಹಾಗೆ ಬಂದಿದ್ದೇ ಸ್ಮೃತಿಗಳು ಅಂತ. ಆ ಸ್ಮೃತಿಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಎಷ್ಟೋ ವಿಚಾರಗಳನ್ನು ನಿಮಗೆ ಕಾಣಕ್ಕೆ ಸಿಗುತ್ತೆ, ಇವತ್ತಿಗೂ ಇದೆ.
ಅಂತಹ ಸ್ಮೃತಿಗಳನ್ನೆಲ್ಲ ನಾವು ಆ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಹಾಗೇ ಕಾಪಾಡ್ಕೊಂಡು ಬಂದಿದ್ದಾರೆ. ನಮ್ಮ ದೇಶದ ದುರ್ದೈವ, ಅಲೆಕ್ಸಾಂಡರ್ ಬಂದ, ದೇಶವನ್ನು ಹಾಳು ಮಾಡ್ದ, ದಿಗ್ವಿಜಯ ಮಾಡ್ದ, ಎಲ್ಲವನ್ನು ಸುಟ್ಟಾಕ್ಬಿಡಿ ಅಂತ ಹೇಳ್ದ. ಆ ಸುಟ್ಟಾಕುವಂಥ ಸಂದರ್ಭದಲ್ಲಿ ಆಗಿನ ಇದು ವೆಸ್ಟ್ ಬೆಂಗಾಲ್ನಲ್ಲಿ ನಡೀತು ಅಂತಾರೆ. ನನಗೆ ಸ್ಪಷ್ಟತೆ ಇಲ್ಲ ಅದರ ಬಗ್ಗೆ. ಈ ಹಿಸ್ಟೋರಿಯನ್ಸ್ ಬೇರೆ ಬೇರೆ ಕಡೆ ಹೇಳ್ತಾರೆ, ವೆಸ್ಟ್ ಬೆಂಗಾಲ್ ಅಂತ ಬಹುತೇಕರು ಅದನ್ನು ಅಭಿಪ್ರಾಯಪಟ್ಟಿದ್ದಾರೆ. 4 ವೇದಗಳಿದೆ. ಆ 4 ವೇದಗಳಿಂದ ನೀವು ಬಂದಿರತಕ್ಕಂಥ ಜ್ಞಾನವನ್ನು ನನಗೆ ಕೊಟ್ಬಿಡಬೇಕು, ನಾನು ಅದನ್ನು ಸುಟ್ಟಾಕ್ತೀನಿ ಅಂತಾನೆ ಅಲೆಕ್ಸಾಂಡರ್ನ ದೂತ ಬಂದವನು. ಆಗ ಇವ್ರು ಹೇಳ್ತಾರೆ, ಎಲ್ಲಪ್ಪ ನಮ್ಮಲ್ಲಿ ಸುಡೋಕ್ಕೂ ಒಂದು ಮೆಥಡ್ ಇದೆ, ಸ್ವಲ್ಪ ತಡ್ಕೋ, ಅದಕ್ಕೆಲ್ಲ ಯಜ್ಞಯಾಗಾದಿಗಳನ್ನ ಮಾಡಬೇಕು, ಮಾಡಿ ನಾವು ಸುಡ್ತೀವಿ, ಅದಕ್ಕೇನು ಆಗಬೇಕು ಅಂತ ನಾನೇ ನಿನ್ನೆದುರಿಗೆ ಸುಟ್ಟಾಕ್ತೀನಿ, ಬೇಕಾದ್ರೆ ನಿಮ್ಮ ರಾಜಂಗೂ ಬರೆಯೋಳು ಅಲೆಕ್ಸಾಂಡರ್ಗೂ ಅಂತ ಹೇಳ್ತಾರೆ. ಇಲ್ಲ ನನಗೆ ಹೇಳಿದ್ದಾರೆ, ನನ್ನ ಎದುರಿಗೆ ಸುಟ್ಟರೆ ಸಾಕು ಅಂತ. 7 ದಿವಸಗಳಲ್ಲಿ ತನ್ನ 4 ಮಕ್ಕಳುಗಳಿಗೆ ಆ 4 ವೇದಗಳನ್ನು ಬಾಯಿಪಾಠ ಮಾಡಿಸಿ ಅವರಿಂದ ಅದನ್ನು ಪುನರುಜ್ಜೀವನ ಮಾಡ್ತಕ್ಕಂಥದ್ದು ಅಂತನ್ನೋದು ಇತಿಹಾಸ. ಹಾಗಾಗಿ ಏಕವೇದಿ ಅಂತ ಯಾರನ್ನೂ ಕರೆಯೋದಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ ಕರೀತಕ್ಕಂಥದ್ದು ಪದ್ಧತಿ. ಯಾಕೆಂದರೆ ಒಂದು ವೇದ ಎಲ್ರಿಗೂ ಗೊತ್ತಿರಬೇಕು ಅನ್ನೋದು ಡಿಫಾಲ್ಟ್ ಕಂಡೀಷನ್ ಅಂತ. ಹಾಗಾಗಿ ಅದನ್ನು ಯಾರನ್ನೂ ಏಕವೇದಿ ಅಂತ ಕರೀಲಿಲ್ಲ. ಇವತ್ತು ಅದೇ ಗೊತ್ತಿಲ್ಲ ನಮಗೆ. ಹಾಗಿದ್ದಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ವೇದಗಳಿಂದ ಮೂಲಗಳಲ್ಲಿ ಬಂದಿದ್ದು ಶ್ರುತಿ, ಶ್ರುತಿಯಿಂದ ಬಂದಿರತಕ್ಕಂಥ ಸ್ಮೃತಿ, ಸ್ಮೃತಿಗಳಿಂದ ಬರವಣಿಗೆಗೆ ಬಂತು. ಬರವಣಿಗೆಗೆ ಬಂದಾಗ ಹಲವು ಸ್ಮೃತಿಕಾರರು ಬಂದು ಹೋಗ್ತಾರೆ. ಅದಕ್ಕೆಲ್ಲ ವಿವರಣೆಗಳನ್ನ ಕೊಡ್ತಕ್ಕಂಥಕ್ಕೆ ಇನ್ನೊಂದು ವೇದಿಕೆ ಮಾಡ್ಕೊಳ್ಳೋಣ, ಅದಕ್ಕೆ ಸಮಯ ಇಲ್ಲ ಈಗ. ಯಾವ್ಯಾವ ಸ್ಮೃತಿಗಳಲ್ಲಿ ಏನೇನು ಬಂತು ಅಂತಕ್ಕಂಥದ್ದನ್ನೇ ಒಂದು ದೊಡ್ಡ ಕ್ಲಾಸು, ಅದನ್ನು ಇನ್ನೊಂದು ಸಲ್ತಿ ನೋಡ್ತಾ ಹೋಗೋಣ. ಇವತ್ತಿನ ನಮ್ಮ ಹತ್ತಿರಕ್ಕೆ ಬರ್ತಕ್ಕಂಥ ಒಂದು ಸ್ಮೃತಿನ ನಾವು ಇವತ್ತು ನೋಡಬೇಕು ಅಂತಂದರೆ, ಮೊದಲು ಯಾಜ್ಞವಲ್ಕದಲ್ಲಿ ಬಂತು. ಅದನ್ನು ಯಾಜ್ಞವಲ್ಕ ಸ್ಮೃತಿನಲ್ಲಿ ಚಾಪ್ಟರ್ ವೈಸ್ ಮಾಡಿ ತಿಳ್ಕೊಂಡು ಬಂದು ಹೇಳಿದ್ರು, ಒಂದು ಕಡೆ ಗುರುತು ಹಾಕಿದ್ರು, ಅದನ್ನೆಲ್ಲ ಮಾಡ್ತೀವಿ. ಯಾಜ್ಞವಲ್ಕ ಬಂದ ನಂತರ ಅದಕ್ಕೆ ಮಿತಾಕ್ಷರ ಅಂತ 10ನೇ ಶತಮಾನದಲ್ಲಿ ವಿಜ್ಞಾನೇಶ್ವರ ಅಂತ ಕಲಬುರಗಿನಲ್ಲಿದ್ದಂಥ ಒಬ್ಬ ಪುಣ್ಯಾತ್ಮ ಅದಕ್ಕೊಂದು ಕಾಮೆಂಟ್ರಿ ಬರೀತಾನೆ. ಅದು ಇವತ್ತಿನ ನಮ್ಮ ಇವತ್ತು ಏನು ಹೆಣ್ಮಕ್ಳುಗಳು ಅಂತ ಕೇಳ್ತಾ ಇದ್ದೀವಿ ನಾವು. ಈಗ ಸರ್ಕಾರ ಏನು ಹೇಳಿದೆ, ನಾವು 2005ರಿಂದ ಹೆಣ್ಮಕ್ಕಳಿಗೆ ನಾವು ಆಸ್ತಿಯನ್ನು ಕೊಟ್ಟಿದ್ದೀವಿ, ಅವ್ರಿಗೆ ಹಕ್ಕನ್ನು ಕೊಟ್ಟಿದ್ದೀವಿ, ಸಮಾನರಾಗಿ ನೋಡಿದ್ದೀವಿ ಅಂತ. ಅದು ಯಥಾಪ್ರಕಾರ ಸುಳ್ಳು. 10ನೇ ಶತಮಾನದಲ್ಲಿ ಹೆಣ್ಮಕ್ಳಿಗೂ ಅವನು ಸಮಭಾಗ ಕೊಡಬೇಕು ಅಂತ ಹೇಳಿದಂಥವನು ವಿಜ್ಞಾನೇಶ್ವರ, ಅದು ಕಲಬುರಗಿಲಿ ಕೂತವನು. ಅದನ್ನು ಮಿತಾಕ್ಷರ ಅಂತ ಕರೀತಾರೆ. ಅಲ್ಲಿ ಒಂದು ಭಾಗವನ್ನು ಹೇಳ್ತಾನವನು, ಅದು ಕಾನೂನಿನ ವಿಚಾರವನ್ನು ತಿಳ್ಕೊಂಡಿರೋರಿಗೆ ಗೊತ್ತಿರುತ್ತೆ. ಸಪಿಂಡ ಅಂತಕ್ಕಂಥ ಒಂದು ಕಾನ್ಸೆಪ್ಟು. ಅಂದರೆ ಸಪಿಂಡ ಅಂತಕ್ಕಂಥದ್ದನ್ನು ಕಾನ್ಸೆಪ್ಟನ್ನ ಹೇಳೋ ಅಂಥ ಸಂದರ್ಭಗಳಲ್ಲಿ ನ್ಯಾಯಾಲಯಗಳಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ, ತಿಥಿ ಮಾಡುವಾಗಿರ್ತಕ್ಕಂಥ ಅನ್ನದ ಉಂಡೆ ಏನಿದೆ ಅದನ್ನು ಪಿಂಡ ಅಂತ ಕೇಳ್ಕೊಂಡು ಅದನ್ನು ಯಾರು ಇಡ್ತಾರೆ ಅವರಿಗೆ ಹಕ್ಕು ಅಂತ ಪ್ರತಿಪಾದನೆ ಮಾಡಿಬಿಟ್ಟಿರ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿದ್ದಂಥ ಆಗಿನ ಪದ್ಧತಿನಲ್ಲಿ ದಾಯಭಾಗ ಅಂತ ಈಗಲೂ ವೆಸ್ಟ್ ಬೆಂಗಾಲ್ನಲ್ಲಿ, ಸ್ವಲ್ಪ ಭಾಗ ಬಿಹಾರದಲ್ಲಿ, ಸ್ವಲ್ಪ ಭಾಗ ಅಸ್ಸಾಂನಲ್ಲಿ ಈ ದಾಯಭಾಗ ಅಂತಕ್ಕಂಥದ್ದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಇನ್ನು ಅದು ಬಿಟ್ಟರೆ ಇಡೀ ಭೂಮಂಡಲಕ್ಕೆ, ಇಡೀ ಭಾರತದಕ್ಕೆ ಅನ್ವಯ ಆಗ್ತಕ್ಕಂಥದ್ದು ಅಂತಂದರೆ ಆಗಿನ ಕಾಲದ ಲಾಹೋರ್ಗೆ ಅನ್ವಯ ಆಗ್ತಿತ್ತು, ಪಠಾಣ್ಕೋಟ್ಗೆ ಅನ್ವಯ ಆಗ್ತಿತ್ತು, ರಂಗೂನ್ಗೆ ಅಪ್ಲೈ ಆಗ್ತಿದ್ದಂಥ ಲಾ ಯಾವುದಿತ್ತು ಅಂತ ಹೇಳಿದ್ರೆ ಅದು ಮಿತಾಕ್ಷರ ಇತ್ತು. ಎಲ್ಲಿ ಕೂತು ಬರೆದಿದ್ದು? ಕನ್ನಡದವನ್ನೇ ಆದ ಕಲಬುರಗಿಲಿ ಕೂತಂಥ ವಿಜ್ಞಾನೇಶ್ವರ ಬರೆದಿದ್ದು. ಇವತ್ತು ಭಾಳ ಬೇಜಾರಾಗುತ್ತೆ, ಅಲ್ಲಿಯವ್ರಿಗೆ ಗೊತ್ತಿಲ್ಲ. ಇಲ್ಲಿ ಮತ್ತೂರಿದ್ದರೆ ಅಲ್ಲಿ ಮರ್ತೂರು ಅಂತಿದೆ. ಇಲ್ಲಿ ಮತ್ತೂರು ಅಂತಿದೆ, ಸಂಸ್ಕೃತದ ಒಂದು ವಿಶೇಷವಾಗಿರ್ತಕ್ಕಂಥ ಶಿವಮೊಗ್ಗಕ್ಕೆ ಕೊಡುಗೆ. ಅದರ ಹೆಸರು ಮರ್ತೂರು ಅಂತ. ನಮ್ಮ ಜನ ನೋಡಿ ಹೆಸರನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋತಾರೆ. ಹೆಸರೇ ಮರ್ತೂರು ಅಂತ ಮರ್ತೇ ಹೋದರು. ಇದನ್ನು ಮನಗಂಡಂಥ ಒಬ್ಬ ಧಾರವಾಡದ ಒಬ್ಬ ಪ್ರೊಫೆಸರ್ ಅವರು ಇದನ್ನು ರಾಮಜೋಯಿಸ್ ಅವ್ರ ಗಮನಕ್ಕೆ ತರ್ತಾರೆ. ಆಗಿನ್ನೂ ಅವರು ವಕೀಲರು ರಾಮಜೋಯಿಸ್ ಅವರು, ಇನ್ನೂ ಹೈಕೋರ್ಟ್ ಜಡ್ಜ್ ಆಗಿರಲಿಲ್ಲ. ತುರ್ತು ಪರಿಸ್ಥಿತಿಯ ಮುಂಭಾಗದ ಆ ಭಾಗದಲ್ಲಿ ಇದನ್ನು ಗಮನಕ್ಕೆ ತರ್ತಾರೆ. ಧಾರವಾಡದ ಒಬ್ಬರು ಪ್ರೊಫೆಸರ್ ಅವರು ಏನೋ ವಿಚಾರ ಓದಕ್ಕೆ ಹೋದಾಗ ವಿಜ್ಞಾನೇಶ್ವರನ ಪ್ರತಿಮೆ ಸಿಕ್ಕಿದೆ ಅಲ್ಲಿ ಮರ್ತೂರಿನಲ್ಲಿ ಅನ್ನೋದನ್ನು ಹೇಳಿದಾಗ ಅದರ ಬಗ್ಗೆ ಕಾಳಜಿ ವಹಿಸಿದಂಥ ರಾಮಜೋಯಿಸ್ ಅವರು ಭಾಳ ದೊಡ್ಡ ಕೆಲಸವನ್ನು ಮಾಡಿ ಅದರ ಬಗ್ಗೆ ಎಲ್ಲ ವಿಶೇಷವಾಗಿ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟು ಸೆಡಮ್ನಲ್ಲಿರ್ತಕ್ಕಂಥವ್ರನ್ನೆಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಆ ಪ್ರಕಾರದಲ್ಲಿ ಅವ್ರನ್ನೆಲ್ಲ ಸಮಾನ ಮನಸ್ಕರನ್ನ ಸೇರಿಸಿ ಅಲ್ಲಿ ಒಂದು ವಿಜ್ಞಾನೇಶ್ವರ ಪ್ರತಿಷ್ಠಾನ ಅಂತ ಒಂದು ಟ್ರಸ್ಟನ್ನು ಮಾಡ್ತಾರೆ. ಅಲ್ಲಿ ಇವತ್ತಿಗೂ ಕೂಡ ಈ ವಿಜ್ಞಾನೇಶ್ವರನ ಒಂದು ಮೂರ್ತಿಯನ್ನು ಇಟ್ಟು ಕೆಲವು ಪುಸ್ತಕಗಳನ್ನು ಇಟ್ಟಿದ್ದಾರೆ. ಆಸಕ್ತರು ಮುಂದಿನ ಸರ್ತಿ ಕಲಬುರಗಿಗೆ ಹೋದಾಗ ದಯವಿಟ್ಟು ಅಲ್ಲಿಗೆ ಭೇಟಿ ಕೊಟ್ಟು ನೋಡ್ಕೊಂಡು ಬನ್ನಿ. ಅಷ್ಟು ಒಂದು ವಿಶೇಷವನ್ನು ರಾಮಜೋಯಿಸ್ ಅವರು ಮಾಡಿಕೊಟ್ಟು ನಮಗೆ ಪುಣ್ಯವನ್ನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಹೀಗೆ
ಆ ಸ್ಮೃತಿಗಳನ್ನು ನೋಡುವಂಥ ಸಂದರ್ಭದಲ್ಲಿ ಯಾಜ್ಞವಲ್ಕ್ಯನ ವಿತಾಕ್ಷರನ್ನು ಬರೆದಾಗ ಅವರು ಹೆಣ್ಣುಮಕ್ಕಳಿಗೆ ಕೊಡುವಾಗ ಹೇಳ್ತಾರೆ, ಅಲ್ಲ ಕಣೋ, ಅನ್ನದ ಪಿಂಡವನ್ನು ಇಡ್ತಕ್ಕಂಥದ್ದು ಅಥವಾ ಹಿಟ್ಟಿನಲ್ಲಿ ಇಡ್ತಕ್ಕಂಥ ಪಿಂಡದವನಿಗೆ ಅವನಿಗೆ ನೀನು ಆಸ್ತಿ ಕೊಟ್ಬಿಟ್ರೆ ರಕ್ತವನ್ನು ಹಚ್ಚಿ ಹುಟ್ಟಿಕೊಂಡಂಥ ಹೆಣ್ಮಗಳಿಗೆ ಏನು ತೊಂದರೆ ಮಾಡಿದ್ದಾಳೆ ಅಂತ ಕೇಳ್ತಾನೆ ವಿಜ್ಞಾನೇಶ್ವರ. ಅದಕ್ಕೆ ಗರ್ಭೋಪನಿಷತ್ ಅಂತ ಒಂದು ಗ್ರಂಥವನ್ನು 2500 BC ಪಿಪ್ಪಲಾದ ಅಂತಕ್ಕಂಥವ್ನು ಬರೆದಿರ್ತಕ್ಕಂಥದ್ದು. ನಮ್ಮ ಡಾಕ್ಟ್ರುಗಳಿಗೆ ಕಣ್ಣೆತ್ತಿ ನೋಡಬೇಕಾಗಿರ್ತಕ್ಕಂಥದ್ದು. ಯಾವತ್ತು ಅಲ್ಟ್ರಾಸೌಂಡ್ ಅನ್ನೋದೇ ಇರಲಿಲ್ಲ, ಆಗ ಅವನು ಪಿಪ್ಪಲಾದ ಬರೀತಾನೆ. ಮೊದಲನೇ ತಿಂಗಳಿನಲ್ಲಿ ಭ್ರೂಣದಲ್ಲಿರ್ತಕ್ಕಂಥ ಗರ್ಭದಲ್ಲಿ ಹಿಂಗಿಂಗೆ ಆಗುತ್ತೆ, 2ನೇ ತಿಂಗಳಿನಲ್ಲಿ ಈ ಥರ ಆಗುತ್ತೆ, 3ನೇ ತಿಂಗಳಿನಲ್ಲಿ ಏನು ಬೆಳೆಯುತ್ತೆ, 4ನೇ ತಿಂಗಳಿನಲ್ಲಿ ಏನಿರುತ್ತೆ, ಆ ಗರ್ಭದಲ್ಲಿರ್ತಕ್ಕಂಥ ಶಿಶು ಗಂಡೋ ಹೆಣ್ಣೋ, ಇವುಗಳನ್ನೆಲ್ಲನೂ 2500 BC ಬಿಫೋರ್ ಕ್ರೈಸ್ಟ್ ಬರೆದಿಟ್ಬಿಟ್ಟಿದ್ದಾರೆ. ಇದನ್ನು ಲೆಕ್ಕ ತಗೊಂಡು ಇಂಟರ್ಪ್ರಿಟ್ ಮಾಡಿ ಯಾಜ್ಞವಲ್ಕ್ಯ ಸ್ಮೃತಿಗೆ ಆವತ್ತಿನ ದಿವಸ ವಿಜ್ಞಾನೇಶ್ವರ ಏನು ಹೇಳ್ತಾನೆ ಅಂತಂದರೆ, ಸಪ್ತಧಾತು ಸಮನ್ವಯನ ಅಂತ. ರಕ್ತ, ಅಸ್ಥಿ, ಮಜ್ಜೆ ಇವುಗಳನ್ನೆಲ್ಲ ಹಂಚಿಕೊಂಡು XX ಕ್ರೋಮೋಸೋಮ್ ಆಯಿತು ಅಂತಂದರೆ ಹೆಣ್ಮಗಳಾಗ್ತಾಳೆ, XY ಕ್ರೋಮೋಸೋಮ್ ಆಯಿತು ಅಂತಂದರೆ ಗಂಡು ಮಗಳಾಗ್ತಾಳೆ. ಹಾಗಾಗಿ ತಂದೆ ತಾಯಿಗಳ ಎಲ್ಲ ಗುಣಗಳು ಕೂಡ ಹೆಣ್ಮಗಳಲ್ಲಿಲ್ವಾ, ಹಾಗಾಗಿ ಅವಳಿಗೂ ಕೂಡ ನೀವು ಆಸ್ತಿಯನ್ನು ಕೊಡಬೇಕು, ಬರೀ ಪಿಂಡ ಇಟ್ಟವ್ರಿಗಲ್ಲ ಅಂತ 10ನೇ ಶತಮಾನದಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಮುಂದೆ ನಾರದ ಸ್ಮೃತಿಗಳು ಅಂತ ಬರ್ತಾರೆ. ನಿಮಗೆ ಇವೆಲ್ಲ ಹೆಸರುಗಳು ನಿಮಗೆ ಅನ್ನಿಸ್ಬೋದು, ಏನಂತ ಅಂತಂದರೆ ಇದೇನು ನಮಗೆ ಕಾಣ್ತಾರಲ್ಲ ನಾರಾಯಣ ಅಂತಾರಲ್ಲ, ಆ ನಾರದರ ಅಂತ. ನಾರದರು ಅಂತಕ್ಕಂಥದ್ದು ಇಲ್ಲಿ ನಮಗೆ ಬರ್ತಕ್ಕಂಥದ್ದು, ನಾರದರು ಅಂದರೆ ಒಬ್ಬರು ಕಾಮೆಂಟೇಟರ್ ಅಂತ, ಅಂದರೆ ಅದರ ಮೇಲೆ ಒಂದು ಕಾಮೆಂಟ್ರಿ ಬರೆದಂಥ ಪುಣ್ಯಾತ್ಮರು. ಅವರು ನಾರದ ಸ್ಮೃತಿಯಲ್ಲಿ ಹೇಳ್ತಕ್ಕಂಥ ವಿಚಾರಗಳನ್ನ ನಿಮಗೆ ಒಂದು ಸಣ್ಣ ಜಲಕ್ಕು, ನಮ್ಮ ರಾಷ್ಟ್ರದಲ್ಲಿ ಯಾವ ರೀತಿ ಇತ್ತು, ಈಗ ಮಾಡ್ರನ್ ಯಾವ ರೀತಿ ಇದೆ ಅಂತ ಅನ್ನೋದನ್ನು ಹೇಳ್ತಾ ಹೋಗೋದ್ರಲ್ಲಿ ಹೇಳ್ತಾನೆ. ಇದ್ರದ್ದು ಕ್ರಿಸ್ತ ಶಕ 200 ಅಂತ ಹೇಳ್ತಾನೆ. ನೋಡಿ, ನಮ್ಮಲ್ಲಿ ಏನಿತ್ತು ಅಂದರೆ ಬಡ್ಡಿಗೆ ದುಡ್ಡು ಕೊಡೋ ಪದ್ಧತಿ ಇರಲಿಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅನ್ನ ವಿಕ್ರಯ ಇರಲಿಲ್ಲ, ಯಾರನ್ನು ಅನ್ನವನ್ನು ಮಾರಾಟ ಮಾಡಬಾರ್ದು ಅಂತ ಹೇಳಿದರು. ಯಾರಿಗಾದ್ರೂ ಬಡ್ಡಿಗೆ ದುಡ್ಡು ಕೊಟ್ಟು ಅದನ್ನು ಬಡ್ಡಿ ವಸೂಲಿ ಮಾಡ್ತು ಅಂತ ಹೇಳ್ತು ಅಂತಂದರೆ ಅವರಿಗೆ ಗರ್ಭದಲ್ಲಿರ್ತಕ್ಕಂಥ ಶಿಶುವನ್ನು ಕೊಂದಂಥ ಪಾತಕ ಅನ್ನೋದು ಬರುತ್ತೆ ಅಂತ ಹೇಳಿದ್ರು. ಏನು ಸರ್ ಹಂಗಂದರೆ ಅಂತಂದರೆ, ನಾನು ಆಗಲೇ ನಿಮ್ಗೆ ಹೇಳಿದೆ, ಕ್ರೈಮ್ ಅನ್ನೋದನ್ನು ಡಿಫೈನ್ ಮಾಡಲಿಲ್ಲ ನಾವು ಅಂತ. ಹಾಗಾದ್ರೆ ನಮ್ಮ ದೇಶದಲ್ಲಿ ಏನಿತ್ತು ಅಂತ ನೀವು ಕೇಳಿದ್ರೆ, ಬರೇ ಪಾತಕ ಅನ್ನೋದನ್ನು ಅಂದರೆ ಕ್ರೈಮ್ನ ಡಿಫೈನ್ ಮಾಡಿರಲಿಲ್ಲ, ಕ್ರೈಮ್ನ ಡಿಫೈನೂ ಮಾಡಿದರು, ಕ್ಲಾಸಿಫಿಕೇಷನ್ನೂ ಮಾಡಿಬಿಟ್ಟಿದ್ರು. ಕ್ಲಾಸಿಫಿಕೇಷನ್ ಭಾಳ ಚೆನ್ನಾಗಿದೆ, ನೀವು ನೋಡಬೇಕು. ಅದನ್ನು ಸ್ಮೃತಿಗಳಲ್ಲಿ ಕ್ಲಾಸಿಫಿಕೇಷನ್ ಮಾಡುವಾಗ ಹೇಳ್ತಾರೆ, ಪಾಪ ಅಥವಾ ಕ್ರೈಮ್ ಅಥವಾ ಪಾತಕ ಅನ್ನೋದು ನಡೆಯೋದು ಕೇವಲ 2 ಕಾರಣಕ್ಕಾಗಿ ಅಂತ, ಒಂದು ಹೆಣ್ಣಿಗಾಗಿ, ಒಂದು ಮಣ್ಣಿಗಾಗಿ ಅಂತ ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಇವತ್ತು ನೀವು ಯಾವುದೇ ಅಪರಾಧವನ್ನು ನನ್ನ ಮುಂದೆ ತೋರಿಸಿ, ಯಾವುದೇ ಅಪರಾಧವನ್ನು ನನ್ನ ಮುಂದೆ ತೋರಿಸಿ, ಐ ಕ್ಯಾನ್ ರಿಲೇಟ್ ಆ್ಯಂಡ್ ಕ್ಲಾಸಿಫೈ ಓನ್ಲಿ ಅಂಡರ್ ದೀಸ್ 2 ಕ್ಯಾಟಗರಿ, ನಥಿಂಗ್ ಮೋರ್ ಅಂತ. ತಾವು ನೋಡ್ತಾ ಇದ್ದೀರಿ, ಪ್ರತಿ ದಿವಸ ನೋಡ್ತಾ ಇದ್ದೀರಿ, ಯಾವ ದೇಶದಲ್ಲಿ ಹೆಣ್ಣು ಮಗಳನ್ನು ನಾವು ದೇವತೆ ಅಂತ ಕರೆದ್ವಿ, ಲಕ್ಷ್ಮೀ ರೂಪವಾಗಿ ಕರೆದ್ವಿ, ನದಿಗಳಿಗೆ ಹೆಣ್ಣು ಮಕ್ಕಳ ಹೆಸರನ್ನಿಟ್ಟು ಗೌರವಪೂರ್ವಕವಾಗಿ ಕರೆದ್ವಿ, ಪ್ರಕೃತಿ ಮಾತೆಯನ್ನು ಹೆಣ್ಣು ಅಂತ ಕರೆದ್ವಿ, ಭೂಮಿ ತಾಯಿಯನ್ನು ಕ್ಷಮಯಾಧರಿತ್ರಿ ಅಂತ ಕರೆದ್ವಿ, ಅಂಥ ಹೆಣ್ಣಿನ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯವನ್ನು ನಾವು ಯಾವ ರೀತಿ ಸಹಿಸ್ಕೊಳ್ಳೋಕ್ಕಾಗುತ್ತೆ? ಹೀಗಿತ್ತ ನಮ್ಮ ದೇಶ ಅಂತ ನೋಡಿದ್ರೆ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ಯಾಕೆ ಸರ್ ಎಲ್ಲಿ ಇದರದ ತಾಪತ್ರಯ ಆಯಿತು ಅಂತ ಕೇಳ್ತು ಅಂತಂದರೆ, ಆಗ ಅದಕ್ಕೆ ಬೇಕಾದಷ್ಟು ನಮಗೆ ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ನಮ್ಮ ದೇಶದ ಮೇಲೆ ನಡೆದಂಥ ದಾಳಿಗಳು ನಮ್ಮನ್ನು ಆ ರೀತಿಗೆ ಕ್ರೂರತೆಗೆ ಒಳಪಟ್ಟು. ನಿಮ್ಮಲ್ಲಿ ಯೋಚನೆ ಮಾಡಿ, ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಯೋಚನೆ ಮಾಡಿ, ನಮ್ಮ ಡಾಕ್ಟ್ರ್ ಮನೇಲಿ ಯೋಚನೆ ಮಾಡಿ, 93 ವರ್ಷದ ಡಾಕ್ಟ್ರ್ ಮನೇಲಿ ಯೋಚನೆ ಮಾಡಿ, ಯಾರ ಮನೇಲೂ ಈ ಪ್ರೈವೇಟ್ ರೂಮು ಅಥವಾ ಬೆಡ್ರೂಮು ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಪಡಸಾಲೆನಲ್ಲಿ ಎಲ್ಲರೂ ಒಂದು ಜಮ್ಖಾನೋ, ಅನುಕೂಲ ಇದ್ದವ್ರ ಮನೇಲಿ ಲೇಪೋ, ಅದು ಇನ್ನು ಸ್ವಲ್ಪ ಅನುಕೂಲ ಇತ್ತು ಅಂತಂದರೆ ಅವ್ರಿಗೊಂದು ಹಾಸಿಗೆನೋ ಮಾಡ್ತಿದ್ರು. ಯಾರ ಮನೇಲಾರು ಮಂಚದ ಮೇಲೆ ಮಲಗಿದ್ದಾರೆ ಅಂತಂದರೆ ಯಾಕೆ ಹುಷಾರಿಲ್ವಾ ಅಂತಿದ್ರು. ಬ್ರೆಡ್ ಯಾರ ಮನೇಲಾರು ತಂದುಬಿಡ್ತು ಅಂತಂದರೆ ಯಾರಿಗೆ ಜ್ವರ ಬಂದಿದೆ ಅನ್ನೋರು. ಹೀಗಿದ್ದಂಥದ್ದು. ಆ ಒಟ್ಟಿಗೆ ಜಮ್ಖಾನದಲ್ಲಿ ಅಷ್ಟು ಜನ ಮಲಗ್ತಿದ್ರಲ್ಲ, ಈ ಕುಕೃತ್ಯಗಳೆಲ್ಲ ಇದ್ದಿದ್ರೆ ಅವತ್ತು ನಡೆದೋಗ್ತಿತ್ತ? ನಡೀತಿರ್ಲಿಲ್ವಾ? ಇವತ್ತು ನಾವು ಹೇಳ್ತೀವಲ್ಲ ಫುಲ್ ಆಫ್ ಯೂತು ಅದು ಇದು ಅಂತ, ಎಲ್ಲಿದೆ? ಹಾಗೆ ನೋಡೋಕ್ಕೆ ಹೋದರೆ ಪ್ರೈವೇಸಿ ಅನ್ನೋ ಕಾನ್ಸೆಪ್ಟ್ ತಂದು ನಮ್ಮ ಕಲ್ಚರ್ನ ಹಾಳು ಮಾಡಿಬಿಡ್ತು.
ಹಾಗಾಗಿ ಪದ್ಧತಿ ಹೇಗಿತ್ತು ಅನ್ನೋದನ್ನು ಹೇಳೋ ಸಂದರ್ಭ ಬಂದಾಗ ಪಂಚಮಹಾಪಾತಕಗಳು ಅಂತ ಡಿಫೈನ್ ಮಾಡ್ತಾನೆ ಅವನು. ಅಂದರೆ 5 ಮೋಸ್ಟ್ ಗ್ರೀವಿಯಸ್ ಅಫೆನ್ಸಸ್ ಯಾವುದು ಅನ್ನೋದನ್ನು 5ನ ರೆಫರ್ ಮಾಡ್ತಾನೆ. ಅದರಲ್ಲಿ ಒಂದು ಬಡ್ಡಿಗೆ ದುಡ್ಡು ಕೊಡ್ತಕ್ಕಂಥದ್ದು ಅನ್ನೋದನ್ನು ಹೇಳ್ತಾನೆ. ಫಿಟಿಸೈಡ್ ಅಂತ, ಗರ್ಭದಲ್ಲಿರ್ತಕ್ಕಂಥ ಶಿಶುವಿನ ಹತ್ಯೆಗೆ ಮಾಡಿದ ಪಾಪಕ್ಕೆ ಸಮಾನ ಅಂತ ಹೇಳ್ತಾರೆ. ಸ್ನೇಹಿತರೆ, ಆ್ಯಕ್ಟ್ ತಂದಿದ್ದೀವಿ ನಾವು, ಗಂಡು ಹೆಣ್ಣು ಅಂತ ಕಂಡುಹಿಡಿಬಾರ್ದು ಅಂಥೇಳಿ ಆ್ಯಕ್ಟ್ ತಂದಿದ್ದೀವಿ. ಅವರು ಭಾಳ ಬುದ್ಧಿವಂತರು, ಬರವಣಿಗೆನಲ್ಲಿ ಏನೂ ಕೊಡಲ್ಲ ಡಾಕ್ಟ್ರು, ಮತ್ತು ಮಾತು ಆಡಲ್ಲ. ಯಾಕಂತಂದರೆ CCTV. ಮತ್ತೇನು ಮಾಡ್ತಾರೆ ಸರ್ ಅಂತಂದರೆ, ಈ ಕಡೆ ರಾಮನ ಚಿತ್ರ, ಈ ಕಡೆ ಸೀತೆ ಚಿತ್ರ, ಅವ್ರು ಹಿಂಗೆ ಹಾಕ್ಬಿಟ್ಟು ಹಿಂಗೆ ನೋಡ್ತಾ ಈ ಕಡೆಗೆ ನೋಡ್ತು ಅಂತಂದರೆ ಈ ಕಡೆಗೆ, ಈ ಕಡೆಗೆ ನೋಡ್ತು ಅಂದರೆ ಈ ಕಡೆಗೆ ಅಂತ. ಎಲ್ಲಿಗೆ ಬಂದು ತಲುಪಿದ್ವಿ ರೀ? ಬಡ್ಡಿಗೆ ದುಡ್ಡು ಕೊಡೋದನ್ನು ಭ್ರೂಣ ಹತ್ಯೆ ಅಂತ ಕರೆದಂಥ ದೇಶದಲ್ಲಿ ಇವತ್ತು 4 ಕಾಸುಗೋಸ್ಕರ ಭ್ರೂಣವನ್ನು ನಾವೇ ಕೈಯಾರೆ ಹತ್ಯೆ ಮಾಡ್ತಿದ್ದೀವಲ್ಲ, ಇದು ಯಾವುದಕ್ಕೆ ಕಾರಣರಾಗಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಲ್ವಾ? ಆಗ ಇದ್ದಂಥದ್ದೆಲ್ಲನೂ ಪಾಪಪ್ರಜ್ಞೆಯನ್ನು ತುಂಬಿದ್ರು. ಪಾಪಪ್ರಜ್ಞೆಯನ್ನು ಈ ಸ್ಮೃತಿಕಾರರೆಲ್ಲ ತುಂಬಿದ್ರು. ಆ ಪಾಪಪ್ರಜ್ಞೆಗೆ ಮನುಷ್ಯ ಹೆದರ್ತಿದ್ದ. ಯೋಚನೆ ಮಾಡಿ, ಇವತ್ತು CCTV ಇರ್ಬೋದು, ಅವತ್ತು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ, ಹಿಂದಕ್ಕೆ ಹೋಗಿ ನಿಮ್ಮಲ್ಲೆಲ್ಲ ಏನು ಹೇಳ್ಕೊಟ್ಟಿದ್ದಾರೆ ಅಂತ. ಚಿಕ್ಕ ಹುಡುಗರಿಗೆ ಹೇಳ್ಕೊಡುವಾಗ ಹೇಳ್ತಿದ್ರು, 3ನೇ ಕ್ಲಾಸು 4ನೇ ಕ್ಲಾಸು ಆ ಸ್ಟೇಜಿಗೆ ಬಂದಿದ್ದ ತಕ್ಷಣ, ಪೆನ್ಸಿಲ್ ಯಾರ್ದೋ? ನಿಂದಲ್ಲ, ಎಲ್ಲಿಂದ ತಂದು ಅಂತ ಕೇಳೋರು. ರಬ್ಬರ್ ಯಾರ್ದೋ ಅಂತ. ಆ ಜಾಮಿಟ್ರಿ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ 4ನೇ ಕ್ಲಾಸಲ್ಲಿ 5ನೇ ಕ್ಲಾಸಲ್ಲಿ ಜಾಮಿಟ್ರಿ ಬಾಕ್ಸ್ ಅಂತ ಬರೋದು. ಅದರಲ್ಲಿ ಕ್ಯಾಮಲ್ ಅಂತ ಅನ್ನೋದೊಂದು ಜಾಮಿಟ್ರಿ ಬಾಕ್ಸು, ಅದನ್ನೇ ಕೊಡಿಸು ಅಂತ ನಾವೆಲ್ಲ ಕೇಳ್ತಿದ್ವಿ. ಯಾಕೆಂದರೆ ಅಲ್ಲೊಂದು ಸೆಂಟ್ ರಬ್ಬರ್ ಇರೋದು ಅಂತ. ಆ ಸೆಂಟ್ ರಬ್ಬರ್ಗೋಸ್ಕರ ಅಂತ ಕೇಳ್ತಿದ್ವಿ. ಆ ಸೆಂಟ್ ರಬ್ಬರ್ನ ಕದ್ದುಬಿಟ್ರೆ ಇಡೀ ಕ್ಲಾಸ್ ಮುಂದೆ ಅವಮಾನ ಮಾಡಿಬಿಡೋರು ಮೇಡಮು. ಯಾರು ಮುಂದೆ ಕದೀತಿದ್ರಾ? ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಾಯಿ ಕೇಳೋಳು, ಇವತ್ತೆಲ್ಲಿ ಸ್ಕೂಲಿಂದು, ಎಲ್ಲಿ ಪುಸ್ತಕ, ಎಲ್ಲಿ ಪೆನ್ಸಿಲಲ್ಲಿ ಅಂತ ಕೇಳ್ತಿದ್ರು. ಯಾಕೆ ಇದನ್ನೆಲ್ಲ ನಾನು ಹೇಳ್ತಿದ್ದೀನಿ ಅಂತಂದರೆ, ಆಗ ಹೇಳ್ಕೊಟ್ರು ಇಲ್ಲೊಂದು CCTV ಇದೆಯಪ್ಪ, ಅದರ ಹೆಸರು ಚಿತ್ರಗುಪ್ತರು ಅಂತ. ಇವತ್ತು ನಾವಿಲ್ಲಿ ಏನಾದ್ರು ಮಾಡಿ ಕೋರ್ಟಿಗೆ ಮೋಸ ಮಾಡಿ, ನ್ಯಾಯಕ್ಕೆ ಮೋಸ ಮಾಡಿ, ತತ್ವಗಳಿಗೆ ಮೋಸ ಮಾಡಿ, ಲೂಪ್ ಹೋಲ್ ಕಂಡುಹಿಡಿದು ಏನೋ ಮಾಡಿ ಜಡ್ಜ್ಗೆ ಪ್ರೂಫ್ ಕೊಡದಲ್ಲೇ ಅಥವಾ ಬೆನಿಫಿಟ್ ಆಫ್ ಡೌಟು ಇತ್ಯಾದಿಗಳನ್ನೆಲ್ಲ ತೊಗೊಂಡ್ಬಿಡ್ಬೋದು ನೀವು. ಅದೆಲ್ಲ ತೊಗೊಂಡ್ಬಿಟ್ರು ಕೂಡ ಅಲ್ಲಿ ಒಂದು ಇದೆಯಲ್ಲ, ಆ ನ್ಯಾಯಾಲಯದಲ್ಲಿ ಏನು ಮಾಡ್ತೀರಿ ಉತ್ತರನ? ಅಲ್ಲಿ ಯಾರೂ ಹಾಸ್ಟೈಲ್ ಆಗೋ ವಿಟ್ನೆಸ್ಸೇ ಇಲ್ಲ. ಯಾಕೆ ಅಂತಂದರೆ ಆಡಿಯೋ ವಿಡಿಯೋ ಹಾಕ್ಬಿಡ್ತಾನೆ ಚಿತ್ರಗುಪ್ತ. ನೋಡು, ಇಂಥ ದಿನ ಹೋಗಿದ್ದೀನಿ ನೀನು, ಹೋಗಿದ್ಯಾ ಅಲ್ವಾ ಕುವೆಂಪು ರಂಗಮಂದಿರಕ್ಕೆ, 25/12/25 ಜ್ಞಾಪಿಸ್ಕೋ, ಎಲ್ಲಿ ಕೂತಿದ್ದಿ ನೋಡು, ಸೀಟ್ ನಂಬರ್ ಇಂಥದ್ದು, ಅಲ್ಲಿ ಹೇಳಿದ್ರು ಇಲ್ವಾ ಸಾಹೇಬರು, ನೀನೇನು ಮಾಡಿದಿ ಮನೆಗೆ ಹೋಗಿ ಅಂತ ಕೇಳ್ತಾನವನು. ನೋ ಕ್ವಶನ್ ಆಫ್ ಹಾಸ್ಟೈಲ್. ಆ ಒಂದು ಪ್ರಜ್ಞೆಯನ್ನು ಇಟ್ಕೊಂಡಾಗ ಯಾರೊಬ್ಬರೂ ಕೂಡ ತೊಂದರೆಗೊಳಪಡೋದಿಲ್ಲ. ಅಂತಹ ಪ್ರಜ್ಞೆಯನ್ನು ನಾರದ ಸ್ಮೃತಿಯಲ್ಲಿ ನಾವು ಕಾಣ್ತೀವಿ. ಕಾಣ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಪ್ಲೀಡಿಂಗ್ಸ್ ಅಂತ ಏನು ಹೇಳ್ತೀವಿ ನಾವು, ಪ್ಲೇನ್ ಟು ರಿಟರ್ನ್ ಸ್ಟೇಟ್ಮೆಂಟು, ವಾದ ಪತ್ರ ಪ್ರತಿವಾದ ಪತ್ರನ ಹಾಕ್ತೀವಿ. ಅದು ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾನವನು. ಹೇಳ್ತಾ ಹೋಗೋ ಕಾಲಕ್ಕೆ ವಾದಪತ್ರಗಳು ದೋಷದಿಂದ ದೂರವಾಗಿರಬೇಕು ಅಂತ. ಅಕಸ್ಮಾತ್ ಸರ್ ಮಿಸ್ಟೇಕು ಹಿ ಬದಲು ಶಿ ಬರೆದ್ಬಿಟ್ಟಿದ್ದೀವಿ, ನಾಟ್ ಬಿಟ್ಟು ಹೋಗ್ಬಿಟ್ಟಿದೆ ಅಂತ ಇವತ್ತೆಲ್ಲ ನಮ್ಗೆ ಅಮೆಂಡ್ಮೆಂಟ್ ಅಂತ ತರ್ತೀವಿ, ಅಮೆಂಡೆಡ್ ಪ್ಲೀಡಿಂಗ್ಸ್ ಹಾಕ್ತೀವಿ ಅಂತ. ಯೋಚನೆ ಮಾಡಿ, ನಾರದ ಸ್ಮೃತಿ ಕ್ರಿಸ್ತಶಕ 200 ಅಂತ ಪಾಶ್ಚಾತ್ಯರು ಹೇಳಿರೋದು, ನಾವು ಹೇಳಿರೋದಲ್ಲ. ಕ್ರಿಸ್ತಶಕ 200. ಆಗ ಅವನು ಬರೀತಾನೆ, ಒಂದು ವೇಳೆ ಆ ಥರದ್ದೇನಾದ್ರು ಆಗಿದರೆ ಯು ಕ್ಯಾನ್ ಫೈಲ್ ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಟು ಅಮೆಂಡ್ ದಿ ಪ್ಲೇಂಟ್ ಆರ್ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾನೆ. ಆರ್ಡರ್ 6 ರೂಲ್ 17 ಈಸ್ ಟೋಲ್ಡ್ ಇನ್ ಕ್ರಿಸ್ತಶಕ 200 AC ನೀವು ಅಮೆಂಡ್ಮೆಂಟ್ ಆಫ್ ದಿ ಪ್ಲೇಂಟ್ ಅಂತ ಹೇಳಿದ್ರೆ ಎಷ್ಟು ಸ್ಪಷ್ಟವಾಗಿರಬೇಕು ಅಂತ. ಇದು ನಮ್ಮ ಪದ್ಧತಿಯ ತತ್ವಗಳು. ಮುಂದೆ ಹೇಳ್ತಾನೆ, ಸಪ್ಲಿಮೆಂಟ್ರಿ ರಿಟರ್ನ್ ಸ್ಟೇಟ್ಮೆಂಟ್ ಅಥವಾ ಅಡಿಷನಲ್ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ಬೋದು ಹೊಸದಾದ ವಿಷಯ ಬಂದರೆ ಅಂತ ಹೇಳ್ತಾನೆ. ಯೋಚನೆ ಮಾಡಿ, ಇವತ್ತು ನಾವು ಅಡಿಷನಲ್ ಸ್ಟೇಟ್ಮೆಂಟ್ ಹಾಕಿದ್ವಾ ಅಂತ ಕೇಳ್ತೀವೋ ಇಲ್ವೋ ಅಂತ ಅದನ್ನು ಹೇಳ್ತಾನೆ. ಅದಕ್ಕೆ ಸ್ಪಷ್ಟವಾದ ಒಂದು ವಿಚಾರ ಹೇಳಿದ್ದಾನೆ. ಅಫಿಡವಿಟ್ ಅಂತ ಹೇಳಿ ನಾವು ಕೊಡ್ತೀವಲ್ಲ, ಅದನ್ನು ಇದೇನೇ ನೀನು ಹೇಳ್ತೀಯ, ನಾಳೆ ದಿನ ಬಾಯಿ ತಿರುಗಿಬಿಟ್ರೆ ಎಲ್ವಿಲ್ಲದ ನಾಲ್ಗೆ ಹೆಂಗೆ ಬೇಕಾದ್ರೆ ತಿರುಗುತ್ತೆ, ಅದಕ್ಕೋಸ್ಕರ ಅಂತ ಹೇಳ್ತಾನೆ. ಅದಕ್ಕವನು ಪ್ರತ್ಯಾಕಲಿತ ಅಂತ ಕರೀತಾನೆ ಅದನ್ನು. ಈ ಥರ 10 ಹಲವು ಪದಗಳಿದೆ, ಹೇಳಿದ್ರೆ ನನಗೆ ಅದಕ್ಕೇನೆ ಸಮಯ ಹೋಗ್ಬಿಡುತ್ತೆ. ಆದ್ದರಿಂದ ಅದನ್ನು ಆ ಅಮೆಂಡ್ಮೆಂಟ್ಸಿನ ಬಗ್ಗೆ ಹೇಳ್ತಾ ಸಿವಿಲ್ದನ್ನು ಡೀಟೇಲ್ಸ್ನ ಕೊಡ್ತಾ ಹೋಗ್ತಾನೆ.
ಮತ್ತು ರೂಢಿ ಸಂಪ್ರದಾಯಗಳು ಹೇಗಿರಬೇಕು ಅಂತ ಹೇಳ್ತಾನೆ. ನೀವು ಹೇಳ್ಬೋದು ಸರ್ ನಮ್ಮ ಕಡೆ ಅಂತ. ಸ್ನೇಹಿತರೆ, ನೀವು ಅರ್ಥ ಮಾಡ್ಕೊಳ್ಳಿ, ಹಸುವಿನ ಬಾಲವನ್ನು ಹಿಡಿದು ಪ್ರಮಾಣ ಮಾಡೋ ಪದ್ಧತಿ ನಮ್ಮಲ್ಲಿತ್ತು. ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಆಣೆ ಅಂತ ಇಡ್ತಕ್ಕಂಥ ಪದ್ಧತಿ ಇತ್ತು. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ನೀವೇನೋ ಒಂದು ವಿಷಯ ಹೇಳ್ತೀರಿ, ಶಾಲೆದ್ದೋಗ್ಯ 3ನೇ ಕ್ಲಾಸು 4ನೇ ಕ್ಲಾಸು, ಪ್ರಾಮಿಸಾ ಅಂತಾರವರು ಎದುರುಗಡೆಯವರು. ಹ್ಞೂ ಪ್ರಾಮಿಸ್ ಅಂತಾರೆ. ನಂಬಲ್ಲ ಅಂತ ನಾನು. ಮತ್ತೇನು ಅಂತಾನೆ, ಮದರ್ ಪ್ರಾಮಿಸು ಅಂತಾನೆ. ತಾಯಿಗೆ ಕೊಟ್ಟಂಥ ಗೌರವ ಈ ದೇಶ. ಮದರ್ ಪ್ರಾಮಿಸ್ ಅಂದಾಗ ಅವ್ನು ಸುಳ್ಳು ಹೇಳಲ್ಲ ಅಂತ. ಮೊದಲು ಪ್ರಾಮಿಸ್ ಅಂದಾಗ ತಗೊಂಡಿಲ್ಲ ಅಂದವನು ಮದರ್ ಪ್ರಾಮಿಸು ಅಂದರೆ ತಗೊಂಡಿದ್ದೀನಿ ಅಂತ ಒಪ್ಕೊಂಡು ವಾಪಸ್ ಕೊಟ್ಬಿಡ್ತಾನೆ. ನೋಡಿ ಸತ್ಯ ಎಷ್ಟು ಬೇಗ ಹೊರಗಡೆ ಬಂದ್ಬಿಡ್ತು ಅಂತ. ಸೀನಿಯರ್ ಮಳಿಮಠರು ಒಂದು ಜಜ್ಮೆಂಟ್ನಲ್ಲಿ ಬರೆದಿದ್ದನ್ನು ಭಾಗನ ತಮ್ಮ ರಿಪೋರ್ಟ್ನಲ್ಲಿ ಆಗಿನ ಕಾಲಕ್ಕೆ ಲಾ ಕಮಿಷನ್ಗೆ ಕೊಟ್ಟಿದ್ದು. ರವಿ ಮಳಿಮಠ್ ಅವ್ರ ತಂದೆ ಸೀನಿಯರ್ ಮಳಿಮಠ್ VS ಮಳಿಮಠ್ ಅವರು ಕೊಡುವಾಗ ಹೇಳ್ತಾರೆ, ನ್ಯಾಯಾಲಯಗಳಲ್ಲಿ ಆಗ್ತಕ್ಕಂಥ ವಿಚಾರಣೆಯ ಮೂಲ ಉದ್ದೇಶ ಏನಾಗಿರಬೇಕು ಅಂತ. ಅದನ್ನು ಹೇಳೋವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಮೂಲ ಉದ್ದೇಶ ಸತ್ಯಾನ್ವೇಷಣೆ ಅಂತ ಹೇಳ್ತಾರೆ. ಸತ್ಯ ಎಲ್ಲೋ ಹುಡ್ದೋಗಿದೆ, ಮುಚ್ಚೋಗಿದೆ, ಇವರ ಆಟಾಟೋಪುಗಳಲ್ಲೆಲ್ಲೋ ಸೇರ್ಕೊಂಡ್ಬಿಟ್ಟಿದೆ. ಕೋರ್ಟ್ಗಳಲ್ಲಿ 4 ಗಂಟೆ 5 ಗಂಟೆ ಸಣ್ಣ ವಿಚಾರದ ಮೇಲೆ ಆರ್ಗ್ಯುಮೆಂಟ್ ಮಾಡಿ ನನ್ನ ಪ್ರದರ್ಶನವನ್ನು, ನನ್ನ ಬುದ್ಧಿಮಟ್ಟವನ್ನು ಪ್ರದರ್ಶಿಸಿ ನ್ಯಾಯಾಧೀಶರ ತಲೆಯನ್ನು ನಾನು ನೇವರಿಸ್ಬಿಟ್ಟು ಅವರಿಗೆ ಮೋಸ ಮಾಡಿ ಒಂದು ಆರ್ಡರ್ ತಗೊಂಡೆ ಅಂತ ಹೇಳ್ತು ಅಂತಂದರೆ ಅದು ಆರ್ಡ್ರ್ ಅಲ್ಲ ಅಂತ ಹೇಳ್ತಾರೆ ಅವರು. ಸೊ ನ್ಯಾಯಾಲಯಕ್ಕೆ ಹೋದ್ಮೇಲೆ ಸತ್ಯ ವಿಜೃಂಭಿಸಬೇಕು ಅಂತ ಹೇಳ್ತಾನೆ. ಸತ್ಯಾನ್ವೇಷಣೆಯೇ ಪ್ರತಿಯೊಂದು ವಿಚಾರಣೆಯ ಮೂಲ ತತ್ವವಾಗಿರಬೇಕು, ಮೂಲ ಉದ್ದೇಶವಾಗಿರಬೇಕು, ಗಮ್ಯವಾಗಿರಬೇಕು ಅಂತ ಹೇಳ್ತಾರೆ. ಎವರಿ ಟ್ರಯಲ್ ಈಸ್ ಎ ವಾಯೇಜ್ ಅಂದರೆ ಅದೊಂದು ಪ್ರವಾಸ. ಗಮ್ಯ ಏನು ಅಂತ ಕೇಳ್ತು ಅಂತಂದರೆ ಗಮ್ಯ ಸತ್ಯಾನ್ವೇಷಣೆ ಅಂತ ಹೇಳ್ತಾರೆ. ಈ ಯಾರ್ಡ್ ಸ್ಟಿಕ್ಕಲ್ಲಿ ಇವತ್ತಿನ ನಮ್ಮ ನ್ಯಾಯಾಲಯದ ಕಲಾಪಗಳನ್ನು ಲೆಕ್ಕಾಚಾರ ಹಾಕಿ ನೋಡಿಬಿಟ್ರೆ ನಾವೆಲ್ಲಿ ನಿಲ್ತೀವಿ? ಪ್ರಾಜ್ಞರಿಗೆ ಬಿಟ್ಟಿರ್ತಕ್ಕಂಥದ್ದು ಅಂಕಿಅಂಶಗಳದನ್ನು ತಿಳಿಸ್ತಾ ಇದೆ. ಹಾಗಾಗಿ ಜನಮಾನಸದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸರ್ ಇದು ಹೀಗೆಲ್ಲ ಹೇಳಿದ್ದಾನೆ ಅವನು, ನೀವು ನೋಡಿದ್ರೆ ಕೋರ್ಟಲ್ಲಿ ಅಕ್ವಿಟಲ್ ಕೊಟ್ಬಿಡ್ತೀರಿ, ರೆಡ್ ಹ್ಯಾಂಡಾಗಿ ಸಿಕ್ಬಿಟ್ಟಿದ್ದಾನೆ, ನೀವು ನೋಡಿದ್ರೆ ಬಿಟ್ಬಿಟ್ರಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ನಮ್ಮ ಸಂವಿಧಾನದಲ್ಲಿ ನಾವು ಬರ್ಕೊಂಡಿರ್ತಕ್ಕಂಥ ಕಾನೂನು ಇನ್ ಅಕಾರ್ಡೆನ್ಸ್ ವಿತ್ ಲಾ ಅಂತ ಬರ್ಕೊಂಡಿದ್ದೀವಿ ಹೊರತು ಇನ್ ಅಕಾರ್ಡೆನ್ಸ್ ವಿತ್ ಮೊರಾಲಿಟಿ ಅಂತ ಬರ್ಕೊಳ್ಳಿಲ್ಲ. ಗ್ರಹಚಾರ. ಹಾಗಾಗಿ ಜನಕ್ಕೇನಾಗಿದೆ, ಅವರ ಆಶೋತ್ತರಗಳೇ ಬೇರೆ, ನ್ಯಾಯಾಲಯದಿಂದ ಸಿಗ್ತಿರ್ತಕ್ಕಂಥ ಪರಿಹಾರಗಳೇ ಭಾಳಷ್ಟು ಸಂದರ್ಭದಲ್ಲಿ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಜನಾಕ್ರೋಶ ಇದೆ. ಆ ಜನಾಕ್ರೋಶವನ್ನು ನಾವು ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಮಗೆ ತಾಳಮೇಳ ತಪ್ಪು ಹೋಗಿದೆ. ಈ ವಿಚಾರವನ್ನು ಕೂಡ ಗಮನಕ್ಕೆ ತೆಗೆದುಕೋಬೇಕಾಗುತ್ತೆ ಅನ್ನೋದನ್ನು ಆಗಲೇ ನಾರದ ಹೇಳ್ತಾನೆ. ನಾರದ ಹೇಳೋವಂಥ ಸ್ಮೃತಿನಲ್ಲಿ ಹೇಳ್ತಾನೆ ಅಂತಂದರೆ, ನ್ಯಾಯಾಲಯದ ತೀರ್ಪುಗಳು ಬಹುಜನರಿಗೆ, ಸಮಾಜಕ್ಕೆ ಒಪ್ಪಿತವಾಗತಕ್ಕಂಥ ತೀರ್ಪನ್ನು ಕೊಡಬೇಕು ಅಂತ ಕ್ರಿಸ್ತಶಕ 200ನೇದರಲ್ಲಿ ಹೇಳ್ತಾನಲ್ಲ ನಾರದ. ಎಷ್ಟು ಚಿಂತನೆ ಇರಬೇಕು ಆವತ್ತಿನ ದಿವಸ. ಎನಿ ಮಾಡ್ರನ್ ಜೂರಿಸ್ಟ್ ಶುಡ್ ಓನ್ಲಿ ಸೇ ಹ್ಯಾಟ್ಸ್ ಆಫ್ ಅಲ್ವಾ? ನೋಡಿ, ತಮಗೆಲ್ಲ ತಿಳಿದಿದೆ ಸ್ನೇಹಿತರೆ, ದಂಡುಪಾಳ್ಯ ಗ್ಯಾಂಗು ಪಿಕ್ಚರು ಬಂತು, ತಾವು ನೋಡಿದಿರಿ. ಅದರಲ್ಲೊಬ್ಬ ವ್ಯಕ್ತಿ, ಆ ವ್ಯಕ್ತಿ ಹೆಸರು ಬೇಡ, ಯಾಕೆಂದರೆ ಸುಮ್ಮನೆ ಅದು ತಾಪತ್ರಯಕ್ಕೆ ಹೊಂದಾಣಿಕೆ ಆಗುತ್ತೆ. ಆ ವ್ಯಕ್ತಿನ TV9 ಅವ್ರು ಇಂಟರ್ವ್ಯೂ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ, ಅದು ಚಲನಚಿತ್ರದ ಭಾಗನೂ ಹೌದು. ಅದರಲ್ಲಿ TV9 ಅವ್ರು ಇಂಟರ್ವ್ಯೂ ಮಾಡಿದಾಗ ಎಲ್ಲ ಸರಿ ಅವ್ನಿಗೊಂದು ಪ್ರಶ್ನೆ ಕೇಳ್ತಾರೆ, ಒಡವೆ ವಸ್ತ್ರ ಬೇಕಾಗಿತ್ತು ನಿನಗೆ, ತೊಗೊಂಡು ಹೋಗ್ಬಿಡ್ಬೋದಾಗಿತ್ತು, ಕೊಡಲ್ಲ ಅಂತಂದರೆ ಕಿವಿನ ಹಿಂಗೆ ಕಿವಿಲಿ ಓಲೆ ಇತ್ತು ಅಂದರೆ ಕೊಡಲ್ಲ ಅಂದರೆ ಚಾಕ್ ಹಾಕ್ಬಿಟ್ಟು ಹಿಂಗೆ ಹತ್ಕೊಂಡು ಬಿಡಿಸ್ಕೊಂಡು ಹೊಟ್ಟೋಗ್ಬಿಡೋನು. ಅದೆಲ್ಲ ಸರಿ, ಅವ್ರನ್ನ ಆಮೇಲೆ ಯಾಕಪ್ಪ ಕೊಲ್ತಾ ಇದ್ದಿ ಅಂತ ಕೇಳ್ತಾರೆ. ಅವನ ಉತ್ತರ ಹೆಂಗಿತ್ತು ಗೊತ್ತಾ ಸ್ನೇಹಿತರೆ? ಅರ್ಥ ಮಾಡ್ಕೊಳ್ಳಿ. ಅವನ ಉತ್ತರ ಏನಿತ್ತು ಅಂತಂದರೆ, ಶಾರ್ಪ್ ಬ್ಲೇಡ್ ತೊಗೊಂಡು ಇಲ್ಲಿ ಕಟ್ ಮಾಡಿಬಿಡೋನು. ಕಟ್ ಮಾಡಿದಾಗ ಅನ್ನನಾಳ ಮತ್ತು ಶ್ವಾಸನಾಳ ಎರಡು ಕತ್ತರಿಸಿ ಹೋಗ್ಬಿಡೋದು. ಇದೊಂದು ಬಲೂನು, ನಮ್ಮ ಶ್ವಾಸಕೋಶ ಅಂತಕ್ಕಂಥದ್ದು ಡಾಕ್ಟ್ರ್ ಇದ್ದಾರೆ, ಒಂದು ಬಲೂನು. ಆ ಬಲೂನಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ. ನೀವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಆಟ ಆಡಿದಿರಿ. ಬಲೂನಲ್ಲಿ ಪೂರ್ತಿ ಊದ್ಬಿಟ್ಟು ನಿಧಾನಕ್ಕೆ ಒಂಚೂರು ಬಿಡ್ತಾ ಇತ್ತು ಕೊಯ್ ಅಂತ ಶಬ್ದ ಮಾಡೋದು. ಈ ಮನುಷ್ಯ ಹೇಳ್ತಾನೆ, ಒಮ್ಮೆಲೆ ಆ ಗಾಳಿ ಹೋಗುತ್ತಲ್ಲ, ಆ ಗಾಳಿ ಹೊರಗಡೆ ಹೋಗುವಾಗ ಆ ಮನುಷ್ಯನ ಬಾಯಿಂದ, ಸಾಯೋವಂಥ ವ್ಯಕ್ತಿ ಬಾಯಿಂದ ಅಂತ ಶಬ್ದ ಬರುತ್ತೆ. ಅದನ್ನು ನನಗೆ ಕೇಳೋಕ್ಕಿಷ್ಟ, ಅದಕ್ಕೆ ಕೊಲೆ ಮಾಡ್ತೀನಿ ಅಂತಾನೆ. ಇಂಥವನ್ನ ನಾವು ಸಂಶಯದ ಆಧಾರದ ಮೇಲೆ ಬಿಡುಗಡೆ ಅಂತ ಮಾಡಿಬಿಟ್ವಿ. ಸರಿನಾ ತಪ್ಪ ನಿಮಗೆ ಬಿಟ್ಟಿದ್ದು. ಇನ್ನೇನು ಪ್ರೂಫ್ ಕೊಡಬೇಕ್ರಿ ನಾನು? ಇನ್ನೇನು ಪ್ರೂಫ್ ಕೊಡ್ಬೇಕು ನಾನು ಹೇಳಿ? ಇದಿದೆ, ಇದನ್ನು ಒಪ್ಪಕ್ಕಾಗಲ್ವ ಅಂದರೆ ಕನ್ಫೆಷನ್, ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್, ಇಂಟರ್ವ್ಯೂ ಟು ದಿ
ಟಿ ವಿ ಫೆಲೋ ಈಸ್ ನಾಟ್ ಎನ್ ಅಡ್ಮಿಸಿಬಲ್ ಎವಿಡೆನ್ಸ್. ಇಂಥವು ಬರ್ಕೊಂಬಂದ್ಬಿಟ್ವಿ ನಾವು. ಇವತ್ತು ಒದ್ದಾಟ ಆಗ್ತಾಯಿದೆ. ಪಾಪ ಜಡ್ಜನ್ನು ಬೈತೀವಿ ನಾವು, ನನ್ನೂ ಸೇರಿಸಿ ಎಲ್ಲರೂ ಬೈಕೋತೀರಿ ಬಿಟ್ಬಿಟ್ರು ಅವರು ಅಂತ. ಬಿಡೋದಕ್ಕೆ ಕಾರಣ ನಮಗೆ ನ್ಯಾಯಾಲಯದಲ್ಲಿ ಬೇಕಾಗಿರ್ತಕ್ಕಂಥ ಪ್ರೂಫೇ ಬೇರೆ, ಅಲ್ಲಿ ಸಿಗ್ತಕ್ಕಂಥ ಪ್ರೂಫೇ ಬೇರೆ. ಅದನ್ನು ಏನು ಹೇಳ್ತಾರೆ ಅಂತಂದರೆ, ನಾರದ ಸ್ಮೃತಿನಲ್ಲಿ ರಾಜಶಾಸನ ಏನಿರುತ್ತೆ ಅದಕ್ಕೆ ಮಾನ್ಯತೆ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ರಾಜಶಾಸನ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಅವನು ಎಚ್ಚರಿಸ್ತಾನೆ. ಬಹುಜನ ಸುಖಾಯ ಬಹುಜನ ಹಿತಾಯ ಅಂತ ಹೇಳ್ತಾನೆ. ಇದನ್ನು ಮಾನ್ಯ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸೇರಿಸಿದ್ದು. ನಿಮ್ಮ ಭಾಗಗಳು ಏನು ಹೇಳ್ತೀರಿ ಅದು ಬಹುಜನರಿಗೆ ಆಗುವಂಥದ್ದನ್ನು ಹೇಳಬೇಕು. ಬಹುಜನರಿಗೆ ಸೇರಿಸ್ತಕ್ಕಂಥದ್ದನ್ನು ಆಗಲಿಲ್ಲ ಅಂತಂದರೆ ಅಂಥ ನ್ಯಾಯ ಆಗೋದಿಲ್ಲ, ಅದು ನ್ಯಾಯ ಅನ್ನಿಸ್ಕೊಳ್ಳೋದಿಲ್ಲ. ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಹೇಳ್ತಾರೆ. ರಾಜನಾದವನು ದುರ್ಬಲರಿಗೆ, ದೀನ ದಲಿತರಿಗೆ, ಹೆಣ್ಣು ಮಕ್ಕಳಿಗೆ ಅನುಕಂಪ ತೋರಿಸ್ಬೇಕು ಅಂತ ಹೇಳ್ತಾನೆ. ಕ್ರಿಸ್ತಶಕ 200ರಲ್ಲಿ ಇವತ್ತಿನ ಲೀಗಲ್ ಸರ್ವೀಸಸ್ ಅಥಾರಿಟಿ ನೋಡಿ ನೀವು. ಅಮಿಕಸ್ ಅಂತ ನಾವೇನು ಕೊಡ್ತೀವಿ, ನೆಕ್ಸ್ಟ್ ಫ್ರೆಂಡ್ ಅಂತ ಲಾಯರ್ನೇನು ಕೊಡ್ತೀವಿ, ಮನೆಗೆ ಹೋಗಿ ನ್ಯಾಯ ಕೊಡಬೇಕು ಅಂತ ಏನು ಹೇಳಿದ್ದೀವಿ. ಯಾರಿಗೆ ತೊಂದರೆಗೆ ಒಳಪಟ್ಟಿದ್ದಾರೆ ಅವರಿಗೆ ನೀವು ಮನೆಗೆ ಹೋಗಿ, ನಿಮ್ಮ ಮೆಂಬರ್ ಸೆಕ್ರೆಟ್ರಿಲಿದ್ದಾರೆ, ಮೆಂಬರ್ ಸೆಕ್ರೆಟ್ರಿ ಮನೆಗೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ನಾರದ ಸ್ಮೃತಿ ನಮಗೆ ಓದ್ಕೊಂಡ್ರೆ ನಮ್ಮ ಸಂತೋಷ ಇನ್ನೂ ಹೆಚ್ಚಿನ ಕೆಲಸ ಮಾಡಲ್ವಾ? ಮಂಜುನಾಥ್ 24/7 ಐ ಆಮ್ ರೆಡಿ ಟು ಟೇಕ್ ಸಚ್ ಕಂಪ್ಲೇಂಟ್ಸ್ ಅನ್ನೋದಕ್ಕೆ ಹೇಳಲ್ವಾ? ಯೋಚನೆ ಮಾಡಿ. ಇದನ್ನು ಅವ್ರು ಹೇಳ್ತಾರೆ. ದೀನ ದಲಿತರಿಗೆ, ಅಬಲೆಯರಿಗೆ, ಹೆಣ್ಣು ಮಕ್ಕಳಿಗೆ, ಸಮಾಜದಲ್ಲಿ ನೊಂದಿದವರಿಗೆ, ಇಂಥವರಿಗೆ ನೀವು ರಾಜನು ಅನುಕಂಪ ತೋರಬೇಕು ಅಂತ ಹೇಳಿದಂಥ ದೇಶ ಇವತ್ತು ನಿಜವಾಗ್ಲೂ ಸಿಕ್ಕಿದೆಯಾ ನಂಗೆ ಗೊತ್ತಿಲ್ಲ. ಭಾಳಷ್ಟು ಕಡೆ ಮಾಡಿದ್ದೀವಿ ನಾವು. ನಮ್ಮನ್ನು ನಾವೇನೇ ತೆಗೆದುಕೊಳ್ಳೋದು ಬೇಡ, ಸ್ಥಾನದಲ್ಲಿದ್ದುಕೊಂಡು ಕೂಡ ತೆಗೆದುಕೊಳ್ಳೋದು ಬೇಡ. ನಾನು ಕೂಡ 3 ಜಿಲ್ಲೆಗಳಲ್ಲಿ 4 ಜಿಲ್ಲೆಗಳಲ್ಲಿ ಈಗಾಗಲೇ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಅಂತ ಕೆಲಸ ಮಾಡಿದ್ದೀನಿ. ನಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದೇನೆ. ನಾನು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ನಮ್ಮ ಮಂಜುನಾಥ್ ಜಾಗದಲ್ಲಿದ್ದಾಗ ಕೆಲಸ ಮಾಡಿದ್ದೀವಿ. ಆ ಮಾಡಿದ್ದನ್ನು ನಾವು ಹೇಳ್ಕೊಳ್ಳೋ ಅಂಥದ್ದಕ್ಕೆ ನಮ್ಮ ಬೆನ್ನನ್ನು ನಾವೇ ತಟ್ಕೊಳ್ಳೋದಲ್ಲ. ಆದರೆ ನಾವು ಮಾಡಿದ್ದು ಬಹಳಷ್ಟು, ಸಾಧಿಸಬೇಕಾದ್ದು ಇನ್ನಷ್ಟು ಅಂತ. ಆ ಇನ್ನಷ್ಟು ಬರುವಾಗ ನಾವು ಇವುಗಳನ್ನೆಲ್ಲ, ಈ ತತ್ವಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಮ್ಮ ದೇಶದಲ್ಲಿ ಈ ಥರ ಇತ್ತು, ಇವತ್ತು ಆಗ್ತಿರ್ತಕ್ಕಂಥದ್ದು ಏನು ಅಂಥ ದೊಡ್ಡದಲ್ಲ ಅನ್ನೋದು ನಿಮ್ಮ ಮನಸ್ಸಿಗೆ ಬರ್ತಾ ಹೋಗುತ್ತೆ. ಅದಾದಮೇಲೆ ನಾರದರಾದಮೇಲೆ ಬೃಹಸ್ಪತಿ ಬರ್ತಾರೆ. ಬೃಹಸ್ಪತಿಗಳು ಬಂದಾದ್ಮೇಲಿಂದ ಇನ್ನೂ 2-3 ಸ್ಮೃತಿಕಾರರು ಬರ್ತಾರೆ. ಇಲ್ಲಿ ಸಮಯ ಕಡಿಮೆ ಇರೋದ್ರಿಂದ ನಾನು ಅದನ್ನೆಲ್ಲನೂ ಆ ಗ್ರಂಥಗಳನ್ನೆಲ್ಲ ವಿವರಣೆಗಳನ್ನ ಕೊಡೋಕ್ಕೆ ಹೋಗೋದಿಲ್ಲ. ಆ ವಿವರಣೆಗಳೆಲ್ಲ ಕೊಡದಲ್ಲೇ ನಾವು ಮುಖ್ಯವಾಗಿರ್ತಕ್ಕಂಥ ನಮ್ಮ ಹಿಂದಿನ ನ್ಯಾಯತತ್ವ, ಈಗಿನ ನ್ಯಾಯತತ್ವ ಹೇಗಿತ್ತು ಅನ್ನೋದನ್ನು ಒಂದು ವಿಶದವಾಗಿ ಸ್ವಲ್ಪ ನನಗೆ ಟೈಮ್ ಕಡಿಮೆ ಇರೋದ್ರಿಂದ ಒಂದು ಟ್ಯಾಬ್ಯುಲರ್ ಕಾಲಮ್ ರೀತಿಯಲ್ಲಿ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ರಾಜ ಪ್ರಕೃತಿ ರಂಜನಾಥ್ ಅನ್ನೋದು ಒಂದು ತತ್ವ. ಇದು ನಮ್ಮ ಎಲ್ಲ ಸ್ಮೃತಿಗಳಲ್ಲಿ ಸಿಗ್ತಕ್ಕಂಥದ್ದು. ರಾಜ ಪ್ರಕೃತಿ ರಂಜನಾಥ್ ಅಂತ. ಇದು ನಮ್ಮ ಕರ್ಮನೇ ಹಿಂಗೆ ರೀ. ಮೆಕ್ಯಾಲೆಗೆ ಬೈಬೇಕು ರೀ, ಸಂಸ್ಕೃತನ ಹಾಳು ಮಾಡಿಬಿಟ್ಟಾರಿ. ಆಗ ಅಲೆಕ್ಸಾಂಡರ್ ಟ್ರೈ ಮಾಡ್ದ, ಅವನ ಕೈಲಾಗಲಿಲ್ಲ. ಆಮೇಲೆ ಬ್ರಿಟಿಷರು ಬಂದಾಗ, ನಿಮಗೆ ಸ್ನೇಹಿತರಿಗೆ ಒಂದು ಗೊತ್ತಿರಲಿ, ಮೊಘಲರು ನಮ್ಮ ದೇಶವನ್ನು ಸಾಕಷ್ಟು 150-160 ವರ್ಷಗಳ ಕಾಲ ಆಳಿದ್ರು. ಅವ್ರಿಗೆ ಬೇಕಾಗಿದ್ದಿದ್ದು ಸಂಪತ್ತಿತ್ತು. ಅವರು ಕ್ರಿಮಿನಲ್ ಕೇಸಸ್ ಬಂದಾಗ ಮಾತ್ರ ಅವರ ಶಾಸನವನ್ನು ನಮ್ಮ ಮೇಲೆ ಹೇರಿದ್ರು. ಸಿವಿಲಿಗೆ ಬಂದಾಗ ಅವ್ರು ಟಚ್ ಮಾಡಲಿಲ್ಲ ಮೊಘಲರ ಆಡಳಿತದಲ್ಲಿ. ಅದನ್ನು ನೀವು ಯಾರಾದರೂ ಹಿಸ್ಟಾರಿಯನ್ನಾಗಿ ಯೋಚನೆ ಮಾಡಿದ್ರೆ ಅವು ಗೊತ್ತಾಗುತ್ತೆ ಯಾಕೆ ಮಾಡಲಿಲ್ಲ ಅನ್ನೋದನ್ನು. ಅದರಿಂದ ಫಾಯ್ದೆ ಇರಲಿಲ್ಲ ಅವ್ರಿಗೆ ಅಂತ ಅಷ್ಟೇ. ನೋಡಿ, ಇವ್ರೇನು ಮಾಡಿದ್ರು, ಬ್ರಿಟಿಷರು ಮೆಣಸ್ಕೊಂಡ್ಕೋತೀವಿ ಅಂತ ಬಂದರು ನಮ್ಮ ಹತ್ರ. ಅಲ್ಲೆಲ್ಲೋ ಪೋರ್ಚುಗೀಸರು ಬಂದರು, ಫ್ರೆಂಚರು ಬಂದರು ಅಂತ, ಗೋವಾ ಹತ್ರ ಮೆಣಸ್ಕೊಂಡ್ಕೋತೀವಿ, ಸಾಂಬಾರು ಪದಾರ್ಥ ಕೊಂಡ್ಕೋತೀವಿ ಅಂತ ಬಂದಿದ್ದ ಜನ ನಮ್ಮ ತಲೆ ಮೇಲೆ ಮೆಣಸು ಹರಿದೋಗ್ಬಿಟ್ರಲ್ಲ. ನಾವು ಅದನ್ನು 75 ವರ್ಷ ಆದರೂ ಹಂಗೆ ಇಟ್ಕೊಂಡ್ಬಿಟ್ಟಿದ್ವಿ. ಅದೇ CRPC, ಅದೇ IPC, ಭಾಳಷ್ಟು ಜನರು ಅದನ್ನು ಇಂಟರ್ವ್ಯೂ ಮಾಡಿ ಕೇಳಿದಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು, ತಾವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ನಾನೆಲ್ಲ ಹೆಸರಿಸೋಂಥ ಅವಶ್ಯಕತೆ ಇಲ್ಲ, ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡಿದ್ರೆ ಅದೇನು ಹೇಳಿದ್ರು ಅಂತಂದರೆ, ಅರೆ ಇಂಡಿಯನ್ ಪೀನಲ್ ಕೋಡ್ ಹ್ಯಾಸ್ ಬಿಕಮ್ ಭಾರತ ನ್ಯಾಯ ಸಂಹಿತ, ಓನ್ಲಿ ನೇಮ್ ಚೇಂಜ್, ನೋ ಅದರ್ ಚೇಂಜ್ ಅಂದ್ಬಿಟ್ರು. ವಿತೌಟ್ ರೀಡಿಂಗ್. ನೋಡಿ, ಭಾರತೀಯ ನ್ಯಾಯ ಸಂಹಿತೆ ಅಂತ ಹೆಸರು ಕರೆದ್ವಲ್ಲ ನಾವು ಇಂಡಿಯನ್ ಪೀನಲ್ ಕೋಡಿಂದ, ಅದರಲ್ಲೇ ನ್ಯಾಯ ಕಂಡುಬಿಟ್ವಿ ನಾವು. ಯಾಕೆ ಅಂತ ಕೇಳಿದ್ರೆ, ಮೊದಲನೇದಾಗಿ
ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋ ಕಾಲಕ್ಕೆ ಹೇಳ್ತಾರೆ, ನಮ್ಮ ದೇಶಕ್ಕೆ ಇಂಡಿಯಾ ಅನ್ನೋ ಪದ ತೆಗೆದಾಕಿ ಭಾರತ ಅಂತ ಇಡಿ ಅಂತ. ಭರತ ಭೂಮಿ ನನ್ನ ತಾಯಿ ನನ್ನ ಪರವ ತೊಟ್ಟಿಲು ಅಂತ ಕವಿವಾಣಿ ಇಲ್ಲಿಂದನೇ ಬಂದಿದ್ದು. ತಾಯೇ ಭಾರತಿ ನಿನ್ನ ಮೂರ್ತಿ ಎದೆಯ ಗುಡಿಯೊಳಿಟ್ಟು ಭಜಿಸಿ ಜ್ವಲಿಪೆ ನಾರತಿ ಅಂತ ಹೇಳಿದಂಥವ್ರು ಹಿರಿಯರಿಗೆ ಗೊತ್ತಿದೆ, ನಾನೇನು ಹೇಳಬೇಕಾಗಿಲ್ಲ. ಇಂಥ ವಿಚಾರಗಳನ್ನ ಇಟ್ಕೊಂಡಿರುವಾಗ ನಾವು ಇನ್ನೂ ಇಂಡಿಯಾ 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 ಅಂದ್ಕೊಂಡು ಕೂತ್ಕೊಂಡಿದ್ವಿ. ಹೆಸರಲ್ಲೇನಿದೆ ಅಂದರು. ಹೆಸರಲ್ಲೇ ಎಲ್ಲ ಇರೋದು ಅನ್ನೋದು ಅರ್ಥ ಆಗಿರಲಿಲ್ಲ ಅವ್ರಿಗೆ. ಬಿಡಿ, ಹೆಸರನ್ನ ಆ ಕಡೆಗೆ ಬಿಟ್ಟರು. ಅದು ಪೀನಲ್ ಆ್ಯಕ್ಷನ್ ಇತ್ತು. ನೀವು ಅರ್ಥ ಮಾಡ್ಕೊಳ್ಳಿ, ಹೆಸರೇ ಪೀನಲ್ ಕೋಡ್ ಅಂತ. ಅಲ್ಲಿಗೆ ನಮ್ಮ ಜನರನ್ನು ಗುಲಾಮರಾಗಿ ಸದಾಕಾಲ ಇಟ್ಕೊಳ್ಬೇಕು ಅನ್ನೋ ದಂಡವನ್ನು ತೋರಿಸಿ ಹೆದರಿಸಿ ಆ ರಾಜ್ಯಭಾರ ಮಾಡಿದಂಥವ್ರವರು ಇಡೀ ವಿಶ್ವಕ್ಕೆ ಗೊತ್ತು ಹೆಂಗೆಲ್ಲ ಮಾಡಿದ್ದಾರೆ ಅಂತ. ಅಂತಹ ಕಾನೂನನ್ನು ನಾವು ಹಂಗೆ ಇಟ್ಕೊಂಡಿದ್ವಲ್ಲ, ನಮ್ಮ ಸರಿನಾ ಅಂತ ಅನ್ನೋದನ್ನು ಲೆಕ್ಕ ಹಾಕ್ಕೋಬೇಕು. ಅದನ್ನು ನಾವೇನು ಮಾಡಿದ್ವಿ, ನ್ಯಾಯ ಅಂತ ಬದಲಾಯಿಸಿದ್ವಿ. ಪೀನಲ್ಲಿಂದ ನ್ಯಾಯದ ಕಡೆಗೆ ವಾಲ್ತು. ಒಂದು ಹೆಣ್ಣುಮಗಳ ಕೊಲೆ ಆಗಿಬಿಟ್ಟಿದೆ, 25 ವರ್ಷದವಳು. ಅವಳ ಗಂಡ 26 ವರ್ಷ, ಅವನ ಕೊಲೆ ಆಗಿಬಿಟ್ಟಿದೆ. ಇವಳು 25, 24ರವಳು, 2 ಮಕ್ಕಳಿದ್ದಾರೆ. ನಾಳೆ ಅವಳ ಪರಿಸ್ಥಿತಿ ಏನು ರೀ? ಇವತ್ತಾಗೋಯ್ತು, ಪೊಲೀಸ್ನವ್ರು ಬಂದರು, ಹೆಬ್ಬೆಟ್ಟು ಹಾಕಿಸ್ಕೊಂಡ್ರು, ಸೈನ್ ಹಾಕಿಸ್ಕೊಂಡ್ರು, ಕೇಸ್ ರಿಜಿಸ್ಟರ್ ಮಾಡಿದ್ರು, 302 ಆಯಿತು, ಎಲ್ಲ ಆಯಿತು. ನಾಳೆ ಅವಳನ್ನು ನೋಡೋಕ್ಕೆ ಯಾರು? ಊಟ ಎಲ್ಲಿ ಅವಳಿಗೆ? ಮಕ್ಕಳಿಗೆ ಊಟ ಎಲ್ಲಿ? ದುಡಿತಿದ್ದಂಥ ಗಂಡ ತೀರಿ ಹೋಗಿದ್ದಾನೆ. ಅವಳದಲ್ಲದ ತಪ್ಪಿಗೆ 3 ಜೀವಗಳು ತೊಳಲಾಡ್ತಾ ಇದೆ ಸಮಾಜದಲ್ಲಿ. ಏನು ಕಲ್ಪಿಸಿದ್ವಿ ನಾವು ಇಂಡಿಯನ್ ಪೀನಲ್ ಕೋಡ್ನಲ್ಲಾಗಲಿ CRPCನಲ್ಲಾಗಲಿ? ಅವಳ ರಕ್ಷಣೆಗೆ ಏನು ಕಲ್ಪಿಸಿದ್ವಿ ನಾವು? ಏನೂ ಇಲ್ಲ. ಮಕ್ಕಳು ಅನಾಥರಾದರು, ಈಕೆ ವಿಧವೆ ಆದಳು. ಅವಳು ಊಟ ತಿಂಡಿಗೆ ಏನು ಅಂತ ಯೋಚನೆ ಮಾಡಲಿಲ್ಲ. ಬ್ರಿಟಿಷರಿಗೆ ಬೇಕಾಗಿರಲಿಲ್ಲ, ಸಾಯ್ಲಿ ಬಿಡು ಅಂತ ಅನ್ನೋ ತಾತ್ಸಾರ ಭಾವನೆ ಇತ್ತು. ನಾವು ಹಾಗೆ ಇರೋಕ್ಕಾಗ್ತಿತ್ತು. ಸಮಾಜ ಕಾಪಾಡಿದ್ದಾರೆ, ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಕಾಪಾಡಿದ್ದಾವೆ. ಎಷ್ಟು ಅದಕ್ಕೊಂದು ಕಾನೂನಿನ ಮಾನ್ಯತೆ ಬೇಡವಾ? ನಾವು ಕಟ್ಟತಕ್ಕಂಥ ತೆರಿಗೆ ಹಣಕ್ಕೆ ಅದರಲ್ಲಿ ಅವ್ರಿಗೊಂದು ವ್ಯವಸ್ಥೆ ಮಾಡಬೇಡವಾ? ಹೀಗೆ ಬಂದಂಥದ್ದು ವಿಕ್ಟಿಮ್ ಕಾಂಪೆನ್ಸೇಷನ್ ಸ್ಕೀಮ್ ಅಂತ. ಅಂದರೆ ಅದರಲ್ಲಿ ನೊಂದಂಥವ್ರಿಗೆ ಒಂದು ತಕ್ಷಣಕ್ಕೆ ಒಂದು ಆರೋಗ್ಯಕ್ಕೆ, ಶಾಲೆಗೆ, ಇನ್ನೆಲ್ಲರೂ ಒಂದು ಊರ ಕಡೆಗೆ ಹೋಗ್ತಾಳೆ ಅಂತಾನೆ. ಹಿಂದಿನ ಕಾನೂನಲ್ಲಿ ನಾವು ಅಮೆಂಡ್ ಮಾಡ್ದಲ್ದೇ ಇರತಕ್ಕಂಥ ಕಾನೂನಲ್ಲಿ ಸ್ನೇಹಿತರೆ, ಇವತ್ತು ಕಂಪ್ಲೇಂಟ್ ಕೊಟ್ಟು ಹೋಗಿ ನಾಳೆ ದಿನ ಮಹಜರ್ ಮಾಡಿ ಆ ಹೆಣನ್ನು ಸುಡೋದಕ್ಕೂ ಹೂಣಕ್ಕೋ ಕೊಟ್ಬಿಟ್ಟ ಮೇಲೆ ಅವಳಿಗೆ ತನ್ನ ಕೇಸ್ ಏನಾಯಿತು ಅಂತ ಗೊತ್ತಾಗ್ತಿದ್ದಿದೆ ಸೆಷನ್ಸ್ ಕೋರ್ಟಿಂದ ತಿರ್ಗಾ ಸಮನ್ಸ್ ಬಂದ ಮೇಲೆ. ಅವಳು ಉದಾಹರಣೆಗೆ ಇಲ್ಲೆಲ್ಲೋ ವಿನೋಬ್ ನಗರದಲ್ಲಿ ಯಾರ್ದೋ ಮನೆಯಲ್ಲಿ ಬಾಡಿಗೆಗಿದ್ಲು ಅಂತ ಇಟ್ಕೊಂಡು ಅಲ್ಲಿಂದ ಒಂದು ಅಡ್ರೆಸ್ ಕೊಟ್ಟಿರ್ತಾಳೆ. ಇದೆಲ್ಲ ಆದಮೇಲೆ ಓನರ್ ಹೇಳ್ತಾನೆ, ಅಮ್ಮ ಬಾಡಿಗೆ ಕೊಟ್ಟಿಲ್ಲ ಹೋಗು ಅಂತ. ಎಲ್ಲೋ ಹೋಗಿಬಿಡ್ತಾಳೆ, ತವ್ರ ಮನೆನೋ ಮತ್ತೊಂದು ಕಡೆನೋ ಹುಡ್ಕೊಂಡು. ನೀವು ಎಲ್ಲಿಗೆ ಸರ್ವೀಸ್ ಮಾಡ್ತೀರಿ? ನಮ್ಮ ಪೊಲೀಸ್ನವ್ರನ್ನ ಕೇಳಿ ಹೇಳ್ತಾರೆ, ಇಲ್ಲದೇ ಇರೋರ್ನ ಎಲ್ಲಿಂದ ಹಿಡ್ಕೊಂಬರಲಿ ಸ್ವಾಮಿ ಅಂತ ಇವ್ರ ಹತ್ರ ಬಂದು ಹೇಳ್ತಾರೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನು ಕೇಸ್ ಹಾಕಿದ್ದೆ ಹಿಡ್ಕೊಂಬ ಅಂತ. ಈ ಕರ್ಮಕ್ಕೆ ಏನು ಮಾಡೋದ್ರಿ? ಏನಾದ್ರು ಒಂದು ಸಹಾಯ ಹಸ್ತ ಚಾಚಬೇಕಾಗಿರ್ಲಿಲ್ವಾ? ಹಾಗೆ ಬಂದಂಥದನ್ನು ನೊಂದವರಿಗೂ ನ್ಯಾಯ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಆ ಹೊಸದಾಗಿ ಮಾಡಿದ್ದಾರೆ. ಅದರ ಆಬ್ಜೆಕ್ಟ್ನ ದಯಮಾಡಿ ಓದಿ. ನಾನು ಇನ್ನೂ ಅದಕ್ಕೆ ಓದ್ತಾ ಇದ್ದೀನಿ. ನಾನು ಕೂಡ ಅದರಲ್ಲಿ ಸ್ಟೂಡೆಂಟು, ಅದಕ್ಕೆಲ್ಲ ಹುಡುಕ್ತಾ ಇದ್ದೀನಿ. ನನಗೆ ಹಾಗೆ ಹುಡುಕೋಕ್ಕೆ ಹೋದರೆ ಈ ಸ್ಮೃತಿಗಳಲ್ಲಿ ಅದಕ್ಕೆ ಸಿಕ್ತು ನನಗೆ ಉತ್ತರ. ನೊಂದವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ರಾಜ ಪ್ರಕೃತಿ ರಂಜನಾಥ್ ಅಂತ. ಯಾವಾಗ ನಮ್ಮಿಂದ ಸಂಸ್ಕೃತ ಹೋಯಿತು, ಸಂಸ್ಕೃತಿ ಹೊರಟೋಯ್ತು. ಅರ್ಥ ಮಾಡ್ಕೊಳ್ಳಿ. ಇವತ್ತು ಬರುವಾಗ ಹೇಳ್ತಿದ್ರು, ಆ ಸವಳಂಗ ರೋಡಲ್ಲಿ ಕೆನರಾ ಬ್ಯಾಂಕ್ ಮುಂದೆ ದೊಡ್ಡ ದೊಡ್ಡ ಅಂಗಡಿಗಳ ಹೆಸರು ಬಂದುಬಿಟ್ಟಿದೆ, ಹೆಸರು ಬೇಡ. ಇವ್ರ ಫ್ರೆಂಡು ಇಬ್ಬರು ಮಾತಾಡ್ಕೊತಿದ್ರು. ನಾವು ಅದೇ ರೋಡಲ್ಲಿ ಕಾರಲ್ಲಿ ಓಡಾಡ್ಕೊಂಡು ಬಂದ್ವಿ, ಎಲ್ಲ ಆಯಿತು. ಇವತ್ತು ಯಾವುದಾದ್ರು ಊರು ಡೆವಲಪ್ ಆಗಿದೆ ಅಂದರೆ ಅಲ್ಲಿ ಮೆಕ್ಡಿ ಬಂದಿರಬೇಕು, ಡೊಮಿನೋಸ್ ಸಿಗಬೇಕು, ಮೋಟ್ರ್ ಬೈಕಲ್ಲಿ ಒಂದು ತಂದು ಕೊಡಬೇಕು, ಮನೇಲಿ ಮಾಡಿದ ರೊಟ್ಟಿ ರುಚಿಸೋಂಗಿಲ್ಲ, ಪಿಜ್ಜಾ ಬಂದರೆ ಮಾತ್ರ ಊಟ. ಎಲ್ಲಿಗೆ ತಲುಪಿಟ್ವಿ? ಕೇವಲ 20-30 ವರ್ಷದಿಂದ. ಇಲ್ಲಿರ್ತಕ್ಕಂಥ ನಮ್ಮ ಡಾಕ್ಟ್ರನ್ನ ಕೇಳಿ, ಪಿಜ್ಜಾ ಅಂತ ಏನಾದ್ರು ನೋಡಿದ್ದೀರಾ, ತಿಂದಿದ್ದೀರಾ ಅಂತ ಕೇಳಿ 93 ಅವ್ರಿಗೆ, ಇಲ್ಲ ಅದಕ್ಕೆ ನಾನು ಇನ್ನೂ 93ರಲ್ಲಿ ಗಟ್ಟಿಯಾಗಿದ್ದೀನಿ ಅಂತಾರವ್ರು. ನಾವು ಅಲ್ಲಿಗೆ ತಂದುಬಿಟ್ವಿ. ಕಲ್ಚರಲ್ ವಾರ್ ಆನ್ ದಿಸ್ ಕಂಟ್ರಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅದು ಆವಾಗ ಲೀಗಲ್ ವಾರ್ ಆಗಿತ್ತು, ಇವತ್ತು ಕಲ್ಚರಲ್ ವಾರ್ ಆಗಿದೆ. ನಮ್ಮ ಊಟ, ನೋಟ, ತಿಂಡಿ, ಪ್ರತಿಯೊಂದರೊಳಗಡೆ ಜೀವನ ಶೈಲಿ, ನಡ್ಕೊಳ್ಳೋ ರೀತಿ, ಇವುಗಳಲ್ಲಿ ಅನ್ಯ ದೇಶದವರು ನಮ್ಮ ದೇಶದ ಪ್ರಗತಿಯ ನಾಗಾಲೋಟವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಕಲ್ಚರಲ್ ವಾರ್ ಮಾಡ್ತಾಯಿದ್ದಾರೆ. ಎಜುಕೇಷನಲ್ಲಾಯಿತು, ನೀವು ಓದಿದ್ದೆಲ್ಲ ತಪ್ಪು, ನಿಮ್ಮಪ್ಪ ಸರಿ ಇಲ್ಲ, ನಿಮ್ಮಮ್ಮ ಸರಿ ಇಲ್ಲ, ಗೋವಿನಾಡು ಬೇಕಾಗಿಲ್ಲ. ಅವನು ಸತ್ಯ ಹೇಳು ಅಂದರೆ ಎಲ್ಲ ಹೇಳ್ತಾನೆ. ನನಗೆ ಚೆನ್ನಾಗಿ ನೆನಪಿದೆ,
ಸತ್ಯವೇ ನಮ್ಮ ತಾಯಿ ತಂದೆ ಅನ್ನೋ ಹಾಡನ್ನು ಹೇಳ್ಕೊಡೋವಂಥ ಸಂದರ್ಭದಲ್ಲಿ ಗೋವು ಕರುವನ್ನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲೊಳು ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು, ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡವ್ಯಾಘ್ರನೆ ನೀನಿದೆಲ್ಲವ ನುಂಡು ಸಂತಸದಿಂದಿರು ಅಂತ ಹೇಳ್ಕೊಡ್ತಿದ್ರು. ಇವತ್ತು ಹುಡುಗನ ಕೇಳಿ ಹಂಗಂದ್ರೆ ಏನು ಅಂತ ಕೇಳ್ತಾನೆ, ವಾಟ್ಸ್ ಇಟ್, ಐ ಡೋಂಟ್ ನೋ ಡ್ಯೂಡ್ ಅಂತಾನೆ. ಅಪ್ಪಂಗೆ ವಾಟ್ ಈಸ್ ಇಟ್, ಐ ಡೋಂಟ್ ನೋ ಡ್ಯೂಡ್ ಅಂತಾನೆ. ನೀವು ಅವತ್ತು ಹೇಳ್ಕೊಡ್ಲಿಲ್ಲ, ಇವತ್ತು ಸತ್ಯ ಹೇಳು ಅಂದರೆ ಎಲ್ಲ ಹೇಳ್ತಾನೆ ಅವನು. ಸತ್ಯ ಏನು ಅಂತ ಹೇಳ್ಕೊಡ್ಬೇಕಲ್ಲ. ಅಲ್ಲಿ ಹೇಳ್ತಾರೆ, ತಬ್ಬಲಿಯು ನೀನಾದೆ ಮಗನೇ ಹೆಬ್ಬುಳಿಯ ಬಾ ಎನ್ನು ಪಗುವೆನೋ ಇಬ್ಬರ ಋಣ ತೀರಿತೆಂದು ತಬ್ಬಿಕೊಂಡಿತ್ತು ಕಂದನ್ನ ಅಂತ. ಅಳದೇ ಇರೋ ಹುಡುಗರೇ ಇರಲಿಲ್ಲ ರೀ. ಹುಡುಗಿರು ಬಿಟ್ಬಿಡಿ, ಹುಡುಗಿರು ಮೊದಲೇ ಹೇಳ್ತಾರೆ. ಹುಡುಗರು ನಾನು ನೋಡಿದ್ದೀನಿ ನನ್ನ ಶಾಲೆಯಲ್ಲಿ, ನನ್ನ ಕ್ಲಾಸ್ನಲ್ಲಿ ಇದ್ದಂಥ ಎಲ್ಲ ಹುಡುಗರು ಇದನ್ನು ಹತ್ತಿದ್ದಾರೆ. ಈ ಒಂದು ಪದ್ಯದಲ್ಲಿ ಈ ಒಂದು ಭಾಗ ಬರುವಾಗ ಎಲ್ಲ ಹುಡುಗರು ಹತ್ತಿದ್ದಾರೆ. ಅದರ ಅರ್ಥ ಏನಾಯಿತು, ಅಂತಃಕರಣದಲ್ಲಿ. ಸ್ನೇಹಿತರೆ, ಯಾರು ಯೋಚನೆ ಮಾಡಬೇಕಾಗಿಲ್ಲ. ಇನ್ನು ನಾನು ಅದನ್ನು ಕೊನೆಗೆ ಅದನ್ನು ಹೇಳ್ತೀನಿ. ನಿಮ್ಮ ತಂದೆ ಸುಳ್ಳನಾ, ನಿಮ್ಮ ತಾಯಿ ಸುಳ್ಳಿನಾ, ಕಳ್ಳಿನಾ, ಕಳ್ಳನಾ, ಚೆನ್ನಾಗಿ ಬದುಕಿದ್ದಾರೆ ತಾನೆ. ನಿಮ್ಮ ತಾತ ಮುತ್ತಾತ ಅವ್ರ ತಾತ ಎಲ್ಲರೂ ಚೆನ್ನಾಗಿ ಬದುಕಿದ್ದಾರೆ ತಾನೆ. ಅವರಿಂದನೇ ನೀವಾಗಿರೋದು, ಅದೇ DNA. ನಾವೆಲ್ಲ ಒಳ್ಳೆಯವರೇ. ಅಡ್ವಾಂಟೇಜ್ ಏನು ಅಂತಂದರೆ ಕಾನೂನಲ್ಲಿದೆ ತಗೊಂಡ್ಬಿಡ್ತೀನಿ ಅಂತ. ಮೈದರಂಗೆ ಮಾಡಿದ್ರಲ್ಲ, ಹೇಳ್ಕೊಟ್ರಲ್ಲ ಹಂಗೆ ಅಂತ. ಸತ್ಯ ಎಲ್ಲೂ ಹೋಗಿಲ್ಲ, ಸತ್ಯ ಸತ್ತಿಲ್ಲ, ಸತ್ಯ ಅಲ್ಲೇ ಇದೆ. ಅಡ್ವಾಂಟೇಜ್ ತಗೋತಾ ಇದ್ದೀವಿ ಅಷ್ಟೇ. ಇದು ತಪ್ಪಬೇಕು ಅಂತಾದರೆ ರಾಜ ಪ್ರಕೃತಿ ರಂಜನಾಥ್ ಅಂತನ್ನೋ ಒಂದು ತತ್ವ ಏನು ಹೇಳಿದ್ರು, ಅದರಲ್ಲಿ ಅವ್ರು ಹೇಳ್ತಾರೆ, ಪ್ರಜೆಗಳನ್ನು ಸಂತೋಷವಾಗಿ ಶಾಂತಿ ಸುವ್ಯವಸ್ಥೆಯಿಂದ ಕಾಪಾಡಬೇಕಾಗಿರ್ತಕ್ಕಂಥದ್ದೇ ರಾಜಧರ್ಮ ಅಂತ. ಇವತ್ತು ನಾವೇನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಪಾರ್ಟ್ 4 ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬರೆದಂಥ ಪಾರ್ಟ್ 4 ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ಇಲ್ಲಿ ಹೇಳಿಬಿಟ್ಟಿದ್ರು. ಯಾವಾಗ? ಕ್ರಿಸ್ತಪೂರ್ವ 400 ವರ್ಷಗಳಲ್ಲಿ ಈ ತತ್ವ ಇತ್ತು. ಕ್ರಿಸ್ತ ಶಕ ಆದಮೇಲಂತೂ ಬಂದೇ ಇದೆ. ರಾಜ್ಞಾಹಿ ರಕ್ಷಿತೋ ಧರ್ಮ ಇದೊಂದು ಹೇಳಿದ್ರು. ಇದನ್ನು ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಧರ್ಮೋ ರಕ್ಷಿತ ಅಂತ ಹಾಕಿದ್ದಾರೆ. ಎಲ್ಲ ಕಡೆ ಹಾಕಿದ್ದಾರೆ. ಪಾರ್ಲಿಮೆಂಟ್ ಬಿಲ್ಡಿಂಗಲ್ಲಿದೆ. ಆ ಹಿಂದಿನ ಪಾರ್ಲಿಮೆಂಟಲ್ಲಿ ರಾಜ್ಯಸಭೆಗೆ ಹೋಗ್ತಕ್ಕಂಥ ಎಲ್ಲ ದ್ವಾರಗಳಲ್ಲಿ ಒಂದೊಂದು ಈ ಥರ ಘೋಷವಾಕ್ಯಗಳನ್ನು ಬರೆದಿದ್ದನ್ನು ಫೋಟೋ ತೆಗೆಸಿ ಅದನ್ನು ಒಂದು ಪುಸ್ತಕ ಮಾಡಿದರು ರಾಮ ಜೋಯಿಸ್ ಅವರು. ಎಷ್ಟು ಜನಕ್ಕೆ ಕೂತಿದೆ ಅದು. ರಾಜ್ಞಾಹಿ ರಕ್ಷಿತೋ ಧರ್ಮ ಅಂತ ನೋಡಿ. ಒನ್ ಹೂ ಹ್ಯಾಸ್ ನೋ ಫಾದರ್, ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇದನ್ನು ನೀವೆಲ್ಲರೂ ತಿಳ್ಕೊಬೇಕು. ಯಾರೂ ನಿಮ್ಮಿಂದ ಬರೋದಿಲ್ಲ. ಕನಕದಾಸರು ಅದನ್ನು ಹೇಳ್ತಾರೆ, ಯಾರೂ ಸಂಗಡ ಬಾಹೋರಿಲ್ಲ ಅಂತ. ಆಗಿನ ಕಾಲದ ICUವನ್ನು ತಿಳಿಸ್ಕೊಡ್ತಾರೆ ಅವರು. ಈಗಲೂ ಇದೆ ಕೆಲವು ಮನೆಗಳಲ್ಲಿ. ನೀವು ಸ್ವಲ್ಪ ಊರೊಳಗಡೆಗೆ ಯಾವುದಾದ್ರು ಹಳ್ಳಿಗೆ, ಈ ಊರಿಂದ ಹತ್ತಿರದಲ್ಲಿರ್ತಕ್ಕಂಥ ಹಳ್ಳಿಗೆ ಹೋದರೆ ತೊಟ್ಟಿ ಮನೆ ಸಿಗುತ್ತೆ. ಮನೆಯಲ್ಲಿರ್ತಾನೆ ಕೋಣೆಯಲ್ಲಿ, ಅವನಿಗೆ ಅಂತ್ಯಕಾಲ ಬಂದಿರುತ್ತೆ. ಜಗ್ಲಿಗೆ ಹಾಕ್ಕೋತಾರೆ ಮೊದಲು. ಎಲ್ಲರಿಗೂ ಹೇಳಿ ಕಳಿಸು ಅಂತಾರೆ. ಏನೋ ಶಿವಮೊಗ್ಗದಂಥ ಊರಾದರೆ ಬೇಕಾದಷ್ಟು ನರ್ಸಿಂಗ್ ಹೋಮ್ ಬಂದಿದೆ, ICUಗೆ ಸೇರಿಸ್ಬೋದು. ಆಗಿನ ಕಾಲದ ICU ಯೋಚನೆ ಮಾಡಿ ಅಂತ ಹೇಳ್ತಾರೆ ಕನಕದಾಸರು. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಕೂತಿರ್ತಾರೆ, ಏನಪ್ಪ ಇವನ ಗತಿ ಅಂತ. ಹೊತ್ತು ಹೋಯಿತು ಹೊರಗೆ ಹಾಕೆನವರು ಅಂತಾರೆ. ಹೊತ್ತು ಅಂದರೆ ಪ್ರಾಣ ಅಂತ. ಹೊತ್ತು ಹೋಯಿತು ಹೊರಗೆ ಹಾಕೆನವರು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ, ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು ಅಂತಾರೆ. ಬೆಂಗಳೂರಿಗೆ ಬಂದಿರೋರಿಗೆಲ್ಲ ಗೊತ್ತಿದೆ. ಅಲ್ಲಿಗೆ ಇಲ್ಲೂ ಇದೆ. ಕಸ ತೆಗಿಬೇಕು ಅಂದರೆ ಹಿಂದೆ ಎಲ್ಲ ನಾವೆಲ್ಲ ಚಿಕ್ಕ ಹುಡುಗರಾಗಿರುವಾಗ ಅಲ್ಲೊಂದು BCC ತೊಟ್ಟಿ ಅಂತ ಇರ್ತಿತ್ತು, ಅಲ್ಲಿ ಹಾಕೋಗ್ಬಿಡ್ತಾ ಇದ್ವಿ. ಇವತ್ತು ಹಂಗೆ ಹಾಕೋಂಗಿಲ್ಲ. ಮನೆಗೆ ಬಂದು ಕಸನ್ನು ಕಲೆಕ್ಟ್ ಮಾಡ್ತೀವಿ ಅಂತ. ಆ ಗಂಟೆ ಬಾರಿಸ್ತಾರೆ ಬಂದಾಗ, ಟಣ್ ಅಂತ. ಈಗ ಶಿಲ್ಪಿ ಹೊಡಿತಾರೆ ಪಿರ್ರ್ ಅಂತ. ಅದಕ್ಕೆ ಬಂದಾಗ ನೀವು ಕೊಡಬೇಕಲ್ಲಿ. ಕೊಡಲಿಲ್ಲ ಅಂತಂದರೆ ಅವರು ನಿಮ್ಮ ಮುಂದಿನ ಮನೆಗೆ ಹೋಗ್ಬಿಡ್ತಾರೆ. ಒಂದಿನ ಬಂದಿಲ್ಲ ಅಂತ ಇಟ್ಕೊಳ್ಳಿ ಕಲೆಕ್ಟ್ ಮಾಡೋರು. ಏನು ಮಾಡ್ತೀರಿ? ಇರಲಿ ಬಿಡು ನಾಳೆಗೆ ಹಾಕೋಣ ಅಂತೀರಿ. 2ನೇ ದಿನ ಬರಲಿಲ್ಲ, ಓಕೆ ಪರವಾಗಿಲ್ಲ ವಾಸನೆ ಬರ್ತಿದೆ ಅಂತಂತಾರೆ. ಸ್ವಲ್ಪ ಅಲ್ಲೆಲ್ಲರೂ ಇಟ್ಬಿಟ್ಟು ಬಾಗ್ಲಾಕ್ಬಿಡು ಅಂತೀವಿ. 3ನೇ ದಿನನೂ ಬರಲಿಲ್ಲ, ಯುಟಿಲಿಟಿ ಅಂತಿರುತ್ತಲ್ಲ ಫ್ಲ್ಯಾಟಲ್ಲಿ, ಅಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ. ಇವ್ರ ಮನೆ ವಾಸನೆ ಅವ್ರಿಗೆ, ಅವ್ರ ಮನೆ ವಾಸನೆ ಇವ್ರಿಗೆ, ಅಷ್ಟೇ. 3 ದಿನ ಆದರೂ ಕಸ ಇಟ್ಕೋತೀವ್ರಿ. ಕನಕದಾಸರು ಅವತ್ತು ಹೇಳ್ತಾರೆ, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ, ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು, ಯಾರೂ ಸಂಗಡ ಬಾಹೋರಿಲ್ಲ ಅಂತ. ಸ್ನೇಹಿತರೆ, ನಾವೆಲ್ಲ ಕೂಡ ಬೋರ್ಡಿಂಗ್ ಪಾಸ್ನ ತೊಗೊಂಡೇ ಬಂದಿರೋರು. ಡೋಂಟ್ ಬಿ ಅಂಡರ್ ದಿ ಇಂಪ್ರೆಷನ್ ದಟ್ ಎವ್ರಿಬಡಿ ಈಸ್ ಹಿಯರ್ ಪರ್ಮನೆಂಟ್. ನನಗೂ ಕೊಟ್ಟಿದ್ದಾರೆ, ನಿಮಗೂ ಕೊಟ್ಟಿದ್ದಾರೆ, ಎಲ್ಲರ ಹತ್ರನೂ ಇದೆ ಬೋರ್ಡಿಂಗ್ ಪಾಸು. ಇಟ್ ಈಸ್ ಇನ್ ದಿ ಸೀಲ್ಡ್ ಕವರ್. ಗೊತ್ತಿಲ್ಲ.
ನೆಕ್ಸ್ಟ್ ಮೂಮೆಂಟ್ ಏನು ಅಂತ ಗೊತ್ತಿಲ್ಲ. ನಾನು ತಿಂಗಳು 2 ತಿಂಗಳು ಪ್ರೋಗ್ರಾಮ್ ಹಾಕ್ಕೊಟ್ಟಿದ್ದೀನಿ, ನಂಗೆ ಗೊತ್ತಿಲ್ಲ. ಭಗವಂತ ಪ್ರೋಗ್ರಾಮ್ ನಡೆಸಬೇಕು ಅಂತಂದರೆ ಉಳಿಸ್ಕೋಬೇಕು ನನ್ನ ಅಷ್ಟೇ. ಯೋಚನೆ ಮಾಡಿ, ಆ ಫ್ಲೈಟು ನೆವರ್ ಡಿಲೇಡು, ಇಟ್ ಈಸ್ ನಾಟ್ ಆಪ್ರೇಟೆಡ್ ಬೈ ಇಂಡಿಗೋ. ಹೋಗಲಿ ಅಂದರೆ ಆ ಫ್ಲೈಟಲ್ಲಿ ಸೀಟ್ ನಂಬರ್ 11A ಇಲ್ಲವೇ ಇಲ್ಲ. ಕರೀತಿದ್ದಂಗೆ ಹೊರಟೋಗ್ಬಿಡ್ಬೇಕು. ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಅಂತ ಕನಕದಾಸರು ಎಚ್ಚರಿಸಿದವರು ಆಯ್ತಲ್ಲ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ರಾಜ್ಞಾ ಹೀ ರಕ್ಷಿತೋ ಧರ್ಮ, ಅವನು ಪ್ರಜೆಗಳಿಗೋಸ್ಕರ ತಾನು ಮೇಲೆ ನಿಂತು ಯದ್ಯದಾಚರತಿ ಶ್ರೇಷ್ಠ ಅಂತ ಕೃಷ್ಣ ಹೇಳ್ತಾ ಇರ್ತಕ್ಕಂಥದ್ದು. ದೊಡ್ಡವರು ಏನು ಮಾಡ್ತಾರೆ ಅದನ್ನು ಚಿಕ್ಕವರು ಸಮಾಜದಲ್ಲಿರ್ತಕ್ಕಂಥವ್ರು ಅನುಸರಿಸ್ತಾರೆ ಅಂತ. ಅನುಸರಿಸಬೇಕಾದಂಥದ್ರಲ್ಲಿ ಮೇಲ್ಪಂಕ್ತಿಯಲ್ಲಾಗಿರ್ತಕ್ಕಂಥ ಜಡ್ಜು ಹೇಗಿರಬೇಕು, ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ಮಿನಿಸ್ಟ್ರುಗಳು ಹೇಗಿರಬೇಕು, ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಹೇಗಿರಬೇಕು, ಮುಖ್ಯಮಂತ್ರಿಗಳು ಹೇಗಿರಬೇಕು, ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡ್ತಕ್ಕಂಥವ್ರು ಹೇಗಿರಬೇಕು ಅನ್ನೋದನ್ನು ಹೇಳಬೇಕು ಅನ್ನೋದನ್ನು ಅವನು ಹೇಳ್ತಾನೆ. ಧರ್ಮರಕ್ಷಣೆ ಅಂತ ಪದ ಕರೀತಾನೆ. ನಮ್ಮ ಗ್ರಾಚಾರ ಬಂದಿದ್ದೇ ಅಲ್ಲಿ ನೋಡಿ. ಇಂಗ್ಲೀಷ್ನಲ್ಲಿ ಪದಕ್ಕೆ ಧರ್ಮ ಅನ್ನೋದಕ್ಕೆ ಈಕ್ವಲೆಂಟೇ ಇಲ್ಲ. ಅದನ್ನು ತೊಗೊಂಡೋಗಿ ರಿಲಿಜಿಯನ್ ಅಂತ ಮಾಡಿಬಿಟ್ರು ಟ್ರಾನ್ಸ್ಲೇಷನ್, ಅಲ್ಲಿಂದ ತಪ್ಪೋಯ್ತು. ಧಾರಯೇತಿಥಿ ಧರ್ಮ ಅಂತ ಮಸ್ಕಟ್ನಲ್ಲಿ ಅದರ ಬಗ್ಗೆ ಒಂದು ಸುಪ್ರೀಂ ಕೋರ್ಟಿನ ತೀರ್ಪನ್ನು ಉಲ್ಲೇಖ ಮಾಡಿದ್ದೀನಿ, ಯೂಟ್ಯೂಬಲ್ಲಿದೆ, ದಯಮಾಡಿ ನೋಡ್ಕೊಳ್ಳಿ. ಇಲ್ಲಿ ಸಮಯ ಇಲ್ಲ, ಹಾಗಾಗಿ ಅದನ್ನು ಬಿಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ನವ್ರ ಧರ್ಮ ಅಂದರೆ ಏನು ಅಂತ ಹೇಳ್ತಾರೆ ಅವರ ತೀರ್ಪಿನಲ್ಲಿ. ರಾಮಜೋಯಿಸ್ ಅವ್ರದ್ದು ಧರ್ಮ ಅನ್ನೋ ಒಂದು ಪುಸ್ತಕವೇ ಇದೆ, ಅದರ ಮೇಲೆ ಓದ್ಕೊಳ್ಳಿ. ದುರ್ಬಲಸ್ಯ ಬಲೋ ರಾಜಃ ಅಂತ ನಾನು ಆಗಲೇ ಹೇಳಿದೆ ನಿಮಗೆ. ಯಾರಿಗೆ ಯಾರಿಲ್ವೋ, ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ಗಾಡ್ ಈಸ್ ದಿ ಫಾದರ್. ಅರ್ಥ ಮಾಡ್ಕೊಳ್ಳಿ. ನನಗೆ ಯಾರಿಲ್ಲ ಅಂತ ಅನ್ಕೋಬೇಡಿ, ಯಾರಿಲ್ಲ ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ. ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ಗಾಡ್ ಈಸ್ ದಿ ಫಾದರ್. ಗಾಡ್ ಯಾರಿಗೆ ಒಲಿತಾನೆ ಅಂತ ಕೇಳಿದ್ರೆ, ಪಂಚ ಪಾಂಡವರಿದ್ದರು ಶೂರಾದಿ ವೀರರು, ಜೂಜಿನಲ್ಲಿ ಸೋತರು. ಕಾಮನ್ ಪ್ರಿಪಾಸಿಟಸ್ ಭೀಷ್ಮ ಇದ್ದ, ಮನೆಗೆಲ್ಲ ಹಿರಿಯ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಬೇಕಾದಂಥ ವ್ಯಕ್ತಿ. ಇಬ್ಬರಿಗೂ ಪಾಠ ಮಾಡಿದಂಥ ಮೇಷ್ಟ್ರು ದ್ರೋಣಾಚಾರ್ಯರು, ಸರಿ ತಪ್ಪನ್ನು ಇಬ್ಬರಿಗೂ ಕರೆಕ್ಟಾಗಿ ಹೇಳ್ಕೊಟ್ಟಂಥವ್ರು. ಅಲ್ಲಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಿದೆ, ಬಾಯಿನ ತುಟಿನ ಸೂಜಿದಾರರ ಹಾಕ್ಕೊಂಡು ಹೊಲ್ಕೊಂಡು ಕೂತಿದ್ರು. ಕರ್ಣ, ವೀರಾದಿ ವೀರರು ಮಾಡ್ತಿದ್ದಂಥವ್ರು ಯಾರು? ಸ್ನೇಹಿತರೆ ನೆನಪಿರಲಿ, ಎಲ್ಲೋ ದೂರದಲ್ಲಿ, ಇನ್ನೂ ಇಮೇಲು ಮೊಬೈಲು ಅವು ಇವು ಇಲ್ಲದೆ ಇರೋ ಕಾಲ, ಹಿಂಗೆ ತಿರುಗಿಸ್ಬಿಟ್ರೆ ಮಾತ್ರ ಹಲೋ ಅನ್ಬೇಕು ಅಂಥ ಟೆಲಿಫೋನ್ ಇದ್ದಿದ್ದ ಕಾಲದಲ್ಲಿ ದೂರದಲ್ಲೆಲ್ಲೋ ದೇಶದ ಮೂಲೆಯಲ್ಲಿ ಒಂದು ರೈಲು ಅಪಘಾತಕ್ಕೀಡಾಯಿತು ಅಂತ ಹೇಳಿ ನೈತಿಕ ಹೊಣೆಯನ್ನು ಹೊತ್ತಿ ತನ್ನ ರೈಲ್ವೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನು ನಾವು ಮರೆತು ಬಿಟ್ವಾ? ಅಕಾರ ಅಡ್ಡ ಬಂತ ಅವ್ರಿಗೆ, ಹುಡ್ಕೊಂಬಂದಿದ್ದಂಥದ್ದಲ್ವಾ? ಇವತ್ತು ನೋಡಿ ಕಣ್ಣೆದರಿಗೆ ಆಗಿದೆ. ವಿಲ್ ಹೋಲ್ಡ್ ಎನ್ ಎನ್ಕ್ವೈರಿ, ವೆಯ್ಟ್ ಫಾರ್ ದಿ ರಿಪೋರ್ಟ್, ದೆನ್ ಕಮ್ ಬ್ಯಾಕ್ ಟು ಯು ಅಂತಾರೆ. ರೆಡಿಮೇಡ್ ಆನ್ಸರ್. ನಿಂತಿದ್ದ ರೈಲ್ ಮೇಲೆ ಇನ್ನೊಂದು ರೈಲ್ ಹತ್ಕೊಂಡು ಹೋಗ್ಬಿಟ್ಟಿದೆ, ಇನ್ನೂ ನೀವೇನು ರಿಪೋರ್ಟ್ ಮಾಡ್ತೀರ್ರಿ? ನಾನು ಬಹಳಷ್ಟು ಅದೇನೋ ದೇವರು ನನ್ನ ಬಾಯಲ್ಲಿ ಹೊಳಸ್ಬಿಡ್ತಾನೋ ಗೊತ್ತಿಲ್ಲ. ಹಿಂದೆ ಒಂದು ಕೋರ್ಟ್ ಪ್ರೊಸೀಡಿಂಗ್ಸ್ನಲ್ಲಿ ಇದರ ಪ್ರಸ್ತಾಪ ಮಾಡಿದ್ದೆ, 2-3 ಸಲ ಪ್ರಸ್ತಾಪ ಮಾಡಿದ್ದೆ. ಮೀಡಿಯನ್ ಇರೋದು ಅವನು ಆ ಕಡೆ ಹೋಗಲಿ ಇವನು ಈ ಕಡೆ ಹೋಗಲಿ ಅಂತ ಆ ಕಡೆಯಿಂದ ಬಂದು ಹೊಡಿತಾನಲ್ರಿ, ನಮ್ಮ ಕರ್ಮ ಏನು ಅಂತ ಹೇಳಿದ್ದೆ. ನೆನ್ನೆ ದಿವಸ ಚಿತ್ರದುರ್ಗ ಅರ್ಲಿ ಮಾರ್ನಿಂಗ್ 2 o'clock ಏನು ಪಾಪ ಮಾಡಿದರು? ಊರಿಗೆ ರಜಾ ಇದೆ ಅಂತ ಹೋಗೋಕ್ಕೆ ಬಂದಿದ್ದೆ ತಪ್ಪ. ಇಂಟರ್ವ್ಯೂ ಮಾಡೋರು ಟಿ ವಿನವ್ರು ಕೇಳ್ತಾನೆ ಇದ್ದಾರೆ, ಟೋಟಲ್ ಕೆಪಾಸಿಟಿ ಆಫ್ ದಿ ಬಸ್ ಎಷ್ಟು ಸರ್ ಅಂತ. ಅವ್ನು 32 ಅಂದ. ಒಟ್ಟು ಎಷ್ಟು ಜನ ಹೋಗ್ತಿದ್ರು ಸರ್? 29 ಅಂದ. ಅಲ್ಲೊಂದು ಫೇಲ್ ಆಯಿತು. ಅಂದರೆ 50 ಜನ ಹಾಕ್ಬಿಟ್ಟಿದ್ದೀನಿ ನೀನು ಅಂತ ಹೇಳೋಕ್ಕೆ ಅಂತ. ಆಯಿತಾ? ನೆಕ್ಸ್ಟು ನಿಮ್ಮದೇ ಹೋಗಿ ಹೊಡಿತಾ, ಅವ್ರದ್ದೇ ನಿಮ್ಗೆ ಬಂದು ಹೊಡಿತಾ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ಅಲ್ಲಿ ಜಾಗ ನೋಡಿ ಯಾರಿಗೆ ಬಂದು ಹೊಡೆದಿದ್ದಾರೆ ಅಂತ. ಕಂಟೈನರ್ ಲಾರಿ 4 ಅಡಿ ಇರ್ತಕ್ಕಂಥ ಮೀಡಿಯನನ್ನು ದಾಟ್ಕೊಂಬಂದು ಆ ಕಡೆಯಿಂದ ಮಲಗಿರ್ತಕ್ಕಂಥ ಬಸ್ನವ್ರಿಗೆ ಡಿಕ್ಕಿ ಹೊಡೆದು ಡೀಸೆಲ್ ಟ್ಯಾಂಕಲ್ಲಿ ಇರ್ತಕ್ಕಂಥದ್ದು 10 ಉರಿದ್ರೆ ದರೆ ಹತ್ತಿ ಉರಿದೋಡೆ ಅಂತ DVG ಅವ್ರು ಹೇಳ್ತಾರೆ. ಎಲ್ಲಿ ಹೋಗಿ ಸೇರ್ಕೋತೀರಿ ನೀವು? ಇಡೀ ಭೂಮಿನೇ 10 ಕಾಡ್ಗಿಚ್ಚಲ್ಲಿ ಉರಿದು ಬಿಟ್ರೆ ನೀವು ಎಲ್ಲಿ ಹೋಗಿ ರಕ್ಷಣೆ ತಗೋತೀರಿ? ಇವತ್ತು ನೀವು ಧರ್ಮವನ್ನು ಮಾಡಿ, ಇವತ್ತು ನೀವು ಎಲ್ಲ ಪ್ರಕೃತಿ ಮಾತೆ, ಎಲ್ಲ ಕಾನೂನನ್ನು ಭದ್ರವಾಗಿ ಇಟ್ಕೊಳ್ಳಿ. ಎನ್ವಿರಾನ್ಮೆಂಟಲ್ ಲಾನ ಹೇಳ್ತಾರೆ. ಅದನ್ನು ಹೇಳಾದಮೇಲೆ ದುರ್ಬಲಸ್ಯ ಬಲೋ ರಾಜ ಅಂತ. ಆವತ್ತಿನ ದಿವಸ ಯಾಕೆ ತೊಂದರೆ ಆಗುತ್ತೆ? ಅದಕ್ಕೆ ನಾನು ಹೇಳಿದೆ, ಯೋಗ ಕಲ್ತ್ಕೊಳ್ಳಿ, ಅವರಿಂದ ದೂರ ಇರಿ. ಇಲ್ಲಿ ಬಿಟ್ಟರೆ ಅವ್ರ ಹತ್ರ ಪರ್ಮನೆಂಟು.
ಹಾಂ, ಏನು ತಿಂತೀವೋ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ಟು. ಬರೀ ಊಟಕ್ಕೆ ಮಾತ್ರ ಅಲ್ಲ, ಚಿಂತನೆಯಲ್ಲಿ ಏನು ಇನ್ಪುಟ್ಟೋ ಅದೇ ಔಟ್ಪುಟ್ಟು. ಚಿಂತನೆಯಲ್ಲಿ ನಾನು ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀನಿ ಅಂತಂದರೆ ಅದು ತೊಂದರೆ ನಿನಗೂ ಬಂದಿರ್ತಕ್ಕಂಥದ್ದು. ಕಟ್ಟಿಟ್ಟ ಬುತ್ತಿ, ಕರ್ಮ ಥಿಯರಿ ವಿಲ್ ಪ್ಲೇ. ಬೇರೆ ಎಲ್ಲ ಥಿಯರಿ, ಕೋರ್ಟು ಪ್ರೊಸೀಡಿಂಗ್ಸು ಅವು ಇವು ಎಲ್ಲ ಹೋಗ್ಬಿಡ್ಲಿ. ಆಗಲೇ ಹೇಳಿದೆ ಭ್ರೂಣಹತ್ಯೆದು, ಪೇಪರ್ನಲ್ಲಿ ಗೂಗಲ್ ಮಾಡಿ ಗೊತ್ತಾಗುತ್ತೆ. ಹುಬ್ಬಳ್ಳಿಯಿಂದ ಒಂದು ದಂಪತಿಗಳು, ಡಾಕ್ಟ್ರುಗಳು ಅದನ್ನು ಬಂದು ಯಲ್ಲಾಪುರದಲ್ಲಿ ಈ ಪ್ರಿಮೈಸಿಸ್ ಅಂತ ಒಂದು ಪದ ಹೇಳ್ಬಿಟ್ಟಿದ್ದೆ ಅಮೆಂಡ್ಮೆಂಟ್ ಹಾಕಿ ಮುಂಚೆ. ಯಾವುದಾದ್ರು ಒಂದು ಪ್ರಿಮೈಸಿಸಲ್ಲಿ ಇತ್ತು ಅಂತಂದರೆ ಅದನ್ನು ಮಾಡಬಾರ್ದು, ಈ ಥರ ಲಿಂಗ ಪರೀಕ್ಷೆ ಅಂತ. ಅದಕ್ಕೆ ಅವ್ರು ಬಹಳ ಬುದ್ಧಿವಂತರು. ಕಾನೂನನ್ನು ಮೆರ್ಮಾಟು ಓಮ್ನಿ ಕಾರ್ನಲ್ಲಿ ಆಲ್ಟ್ರ್ ಮಾಡ್ಕೊಂಬಿಟ್ಟು ಹಿಂದ್ಗಡೆ ಜಾಗದಲ್ಲಿ ಒಂದು ಸ್ಕ್ಯಾನಿಂಗ್ ಮಿಷಿನ್ನು, ಒಂದು ಆ್ಯಂಬುಲೆನ್ಸ್ ಥರ ಮಲಗ್ಸೋಕ್ಕೆ ಆ ಗರ್ಭಿಣಿನ ಇಟ್ಕೊಂಬಂದ್ಬಿಟ್ಟು ಯಲ್ಲಾಪುರದಲ್ಲಿ ಆ ಸಂತೆನಲ್ಲಿ ಕೂತ್ಕೊಂಡು ಹೇಳ್ಬಿಡೋರು, ಅದೇ ರಾಮನ ಚಿತ್ರ, ಸೀತೆ ಚಿತ್ರ ಅಂತ. ಅಲ್ಲಿ ನೀವು ನೋಡಾದ್ಮೇಲೆ ಡಿಸೈಡ್ ಮಾಡ್ಕೊಂಡು ಮುಂದೆ ಹುಬ್ಳಿಗೆ ಬರಬೇಕು ಅಂತ. ಪರೀಕ್ಷೆ ತಾನೇ ನೀವೆಲ್ಲೂ ಮಾಡಬಾರ್ದು ಅಂತ. ಸ್ನೇಹಿತರೆ, ನಾವು ಇದ್ವಿ, ನಾನೇ ಆಗ ಕಾರವಾರದಲ್ಲಿದ್ದೆ. ಆಗಿದ್ದ ಕಾನೂನಲ್ಲಿ ಅವ್ರನ್ನ ಹಿಡಿಯೋಕ್ಕೆ ನಮಗೇನು ಆಗ್ತಿರ್ಲಿಲ್ಲ. ಆಮೇಲೆ ಅಮೆಂಡ್ಮೆಂಟ್ ತಂದರು. ಕರ್ಮ ಬಿಡಲಿಲ್ಲ ರೀ. ಈ ದೊಬ್ಬೆ ಮಗ ರೋಡ್ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ. ಯಾರಿಗೋಸ್ಕರ ದುಡ್ಡು ಮಾಡಿದ್ರಿ ನೀವು? ಕರ್ಮ. ಆ ಪಾಪ ಹೆಣ್ಮಗುಗೆ ಎಷ್ಟನೇ ದಿನಕ್ಕೋ ಏನಾಗಿತ್ತೋ, ಊರಲ್ಲೆಲ್ಲ ತೊಂದರೆ ಆಗುತ್ತೆ ಅಂಥೇಳಿ ಗರ್ಭಿಣಿ ಅಂತಾಗಿದ್ಲು. ಎಲ್ಲ ನನ್ನ ತಾಯಂದರಿಗೆ ಗೊತ್ತಿರಬೇಕು ಅದರದ್ದು ಸುಖ ಮತ್ತು ದುಃಖ ಎರಡೂ. ಸುಖ ಒಂದು ಕಡೆಗೆ, ಅದು ನನ್ನ ಆದೆ ಅಂತ ತಾಯ್ತನದ ಒಂದು ಭಾವನೆ. ಆ ತಾಯಿಗೆ ಆಗಬೇಕಾಗಿರ್ತಕ್ಕಂಥದ್ದು ಒಂದು ಹೆಣ್ಮಗಳ ಮೇಲೆ ಆಗಿರ್ತಕ್ಕಂಥದ್ದು. ನಾವು ಏನೇ ಕೋಟಿ ಹೇಳ್ಕೊಳ್ಳಿ, ನಾವು ಗಂಡಸರು ಏನೇ ಕೋಟಿ ಹೇಳ್ಕೊಳ್ಳಿ, ನಮ್ಮ ಕೈನಲ್ಲಿ ಇನ್ನೊಂದು ಜೀವಕ್ಕೆ ಜೀವ ಕೊಡೋ ತಾಕತ್ತಿಲ್ಲ. ನಾವು ಕಾರಣಕರ್ತರಿರ್ಬೋದು, ಹೊತ್ತು ಹೊರತಕ್ಕಂಥವ್ಳು ಅವಳು ತಾನೆ. ಎಷ್ಟು ಅನುಭವಿಸ್ಬೇಕು ನೋವು ಅವಳನ್ನ. ಅದಕ್ಕೆ ಪ್ರೇರಣೆ, ದುಷ್ಪ್ರೇರಣೆ ಇನ್ನೊಂದು ಹೆಣ್ಣು ತಾನೆ. ಇದನ್ನೆಲ್ಲ ಯೋಚನೆ ಮಾಡಿ. ಹಾಗೆ ಬಂದಾಗ ದುರ್ಬಲಸೆ ಬಲೋ ರಾಜ ಅಂದರು. ಕಾಯ್ದೆ ತಂದ್ಬಿಟ್ಟು ಬಿಟ್ಬಿಟ್ರೆ ಆಗಲಿಲ್ಲ ನಮ್ಮ ಕೈನಲ್ಲಿ. ಕಾಯ್ದೆಯನ್ನು ನಾವು ಅನುಷ್ಠಾನ ತರಿಸೋದ್ರಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನ ನಿವಾರಣೆ ಮಾಡಬೇಕು. ಆರ್ಥಿಕ ಸಾಮಾಜಿಕ ಸ್ಥಾನಮಾನ ಗೌರವ ಇದಕ್ಕೆ ಹೇಗಿದೆ ಅಂತ ಹೇಳಿದ್ವಿ. ಇವತ್ತು ನಾವು ಹೇಳ್ತಾ ಇದ್ದೀವಿ ಎಲ್ಲರೂ ಈಕ್ವಲ್ಲಾಗಿ ಕಾಣಬೇಕು. ಅವ್ರನ್ನ ಇದ್ರ ಮೇಲೆ ಅವರ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ಅವ್ರಿಗೆ ನ್ಯಾಯವನ್ನು ಮಾಡಬಾರ್ದು, ದೂರ ಮಾಡಬಾರ್ದು ಅಂತ ಆವತ್ತಿಗೆ ಕೂಡ ಹೇಳಿದರು. ಅದನ್ನು ಅವ್ರು ಹೇಳ್ತಕ್ಕಂಥದ್ರಲ್ಲಿ ತಸ್ಮಾತ್ ಸ್ಯಾಪಿ ಪ್ರತೀಯೇತ್ ಜಾತ್ಯರ್ಥಾತ್ ವಿಶಿಷ್ಟತ್ವಾತ್ ಅನ್ನೋ ಒಂದು ಇದನ್ನು ತತ್ವವನ್ನು ಹೇಳ್ತಾರೆ. ಅದರೊಳಗಡೆಗೆ ಸ್ಥಾನಮಾನಗಳನ್ನು, ಆರ್ಥಿಕ ಸ್ಥಾನಮಾನಗಳನ್ನು ನೋಡದಲ್ಲೇ ಅವನು ಯಾರಿದ್ದರೂ ಕೂಡ ರಾಜನ ಆಶ್ರಯವನ್ನು, ಅಂದರೆ ಕೋರ್ಟ್ ಮುಂದೆ ಯಾರಿಗೆ ಯಾರಿಲ್ಲವೋ ಅವರಿಗೆ ನಾನಿದ್ದೀನಿ ಅಂತ ಹೇಳಬೇಕು. ಆಗ ಭಗವಂತ ಇದ್ದ. ದ್ರೌಪದಿ ಮಾನ ಸಂರಕ್ಷಣೆ ಮಾಡ್ದ. ಒಬ್ಬ ಇದ್ದ ನೋಡ್ರಿ, ನೀವು ಯಾರು ಮರಿಬಾರ್ದು ಅವನ್ನ. ದಾಸಿಪುತ್ರ ಅಂತ, ಅವನ ಹೆಸರು ವಿದುರ ಅಂತ. ಅವನೊಬ್ಬ ಅಪೋಸ್ ಮಾಡ್ತಾನೆ ಅವತ್ತಿನ ಸ್ಥಾನಕ್ಕಲ್ಲಿ. ಯಾರಿಗೆ? ದ್ರೌಪದಿ ಪರವಾಗಿ ಮಾತಾಡ್ದವನು ಒಬ್ಬ. ಈಗಲೂ ಹೇಳ್ತೀನಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಭಾಳ ಗಂಭೀರವಾಗಿ ಸ್ಥಾನದ ದೃಷ್ಟಿಯಿಂದಲೂ ಸಮಾಜದಲ್ಲಿ ಒಬ್ಬ ಪ್ರಜೆಯಾಗಿ ನನ್ನ ಬುದ್ಧಿಯಿಂದ ಸಂಪೂರ್ಣ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ತಪ್ಪಿದ್ರೆ ಒಬ್ಬನೇ ಆದರೂ ಸರಿ ಗುಂಪಿನಿಂದ ಹೊರಗೆ ಬಂದು ಅದನ್ನು ತಪ್ಪು ಅಂತ ಹೇಳೋವಂಥ ಧೈರ್ಯವನ್ನು ಬೆಳೆಸ್ಕೊಳ್ಳಿ. ಯಾಕೆ ಅಂತ, ವರ್ಲ್ಡ್ ಈಸ್ ನಾಟ್ ಸಫರಿಂಗ್ ಫ್ರಮ್ ವೈಲೆನ್ಸ್ ಆಫ್ ಮೆನಿ ಅಂತ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ವರ್ಲ್ಡ್ ಈಸ್ ನಾಟ್ ಸಫರಿಂಗ್ ಫ್ರಮ್ ವೈಲೆನ್ಸ್ ಆಫ್ ಮೆನಿ, ಬಟ್ ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ ಸೈಲೆನ್ಸ್ ಆಫ್ ಮೆನಿ ಅಂತ. ಅನ್ಯಾಯನ ನಾವು ಅನ್ಯಾಯ ಅಂತ ಹೇಳ್ತಾ ಇಲ್ಲ. ಇವತ್ತು ಅಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದವಳು ನನ್ನ ತಂಗಿ ಆಗಿದ್ದರೆ ನಾನು ಇಷ್ಟೆಲ್ಲ ಹೇಳೋಕ್ಕಾಗ್ತಿತ್ತಾ? ನನ್ನ ಅಕ್ಕ ಆಗಿದ್ದರೆ ಹೇಳೋಕ್ಕಾಗ್ತಿತ್ತಾ? ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಆಗಿದ್ದರೆ ಹೇಳೋಕ್ಕಾಗ್ತಿತ್ತಾ? ಯೋಚನೆ ಮಾಡಿ. ಹಾಗಾಗಿ ನಾವು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋದನ್ನು ಆಗಿನ ಕಾಲದಲ್ಲಿ ಕ್ರಿಸ್ತಪೂರ್ವದಲ್ಲಿ ಹೇಳ್ತಕ್ಕಂಥದ್ದನ್ನು ತಿಳಿಸ್ಕೊಡ್ತಾರೆ. ದಂಡ ಎಷ್ಟಿರಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ದಂಡ್ಯ ದೋಷಾನುರೂಪತ ಅಂತ ಇವತ್ತು ಕೂಡ ನಾವು ಕ್ರಿಮಿನಲ್ ಕೇಸಸ್ ನಡೆಸುವಾಗ ಹೇಳ್ತೀವಿ. ಪ್ರಪೋರ್ಷನೇಟ್ ಸೆಂಟೆನ್ಸ್ ಅಂತ. ಎಲ್ರಿ ಇವತ್ತು ನೀವು ಹೇಳೋವಂಥ ಪ್ರಪೋರ್ಷನೇಟ್ ಸೆಂಟೆನ್ಸ್ ಅಂತ ಏನು ಹೇಳ್ತೀರಿ? ಮುಂದುವರೆದ ದೇಶಗಳು ಅಂತೇನಿದೆ, ಅಮೇರಿಕಾ, ಜರ್ಮನಿ ಇತ್ಯಾದಿ ನ್ಯಾಯಾಲಯಗಳಲ್ಲಿ ನಾವು ಕೊಂಡಾಡ್ತೀವಲ್ಲ, ಬ್ರಿಟಿಷು ಇತ್ಯಾದಿಗಳೆಲ್ಲ, ಅವರಲ್ಲಿ ಪ್ರಪೋರ್ಷನಾಲಿಟಿ ಆಫ್ ದಿ ಸೆಂಟೆನ್ಸು ಇರಲಿಲ್ಲ. ಆಮೇಲೆ ಅದನ್ನು ಅಮೆಂಡ್ ಮಾಡಿಕೊಂಡ್ರು. ಇವತ್ತಿಗೂ ಕೂಡ ಭಾರತದ ಎಲ್ಲ ಕಾನೂನು ಪದ್ಧತಿಗಳಲ್ಲಿ, ಈಗ ಮೊನ್ನೆ ಮಾಡಿದಂಥ BNSS ಅಲ್ಲಿ ಕೂಡ ನಾನು ಭಾಳ ಕಾತುರನಾಗಿ ನೋಡಿದೆ.
ಏನಾದ್ರು ನಮ್ಗೆ ಅನುಕೂಲ ಆಗುವಂಥದ್ದು ಬರ್ಕೊಟ್ಟಿದ್ದಾರ ಅಂತ ಇಲ್ಲ. ಒಂದೇ ಒಂದು ಬರ್ದು ಕೊಟ್ಟಿದ್ದಾರೆ ಸಣ್ಣ ಸಣ್ಣ ಅಪರಾಧಗಳಿಗೆ, ಅದೇನು ಅಂದರೆ ಆಶ್ರಮದಲ್ಲೋ ಕಸ ಗುಡಿಸು ಅನ್ನೋವಂಥದ್ದು ಅಂತ. ಅದು ಸಣ್ಣ ಸಣ್ಣ ಅಪರಾಧಗಳಿಗಾಯಿತು, ದೊಡ್ಡದಕ್ಕೆ ಬರ್ಕೊಟ್ಟಿಲ್ಲ. ಹಾಗೆ ಬರುವಂಥ ಸಂದರ್ಭದಲ್ಲಿ ಅವರು ದಂಡ್ಯಾ ದೋಷಾನುರೂಪತ ಅಂತಕ್ಕಂಥದ್ದನ್ನು ಹೇಳಿದರು. ಎಷ್ಟು ತಪ್ಪೋ ಅದಕ್ಕೆ ತಕ್ಕನಾದ ಶಿಕ್ಷೆ ಅಂತ. ಎಷ್ಟು ಉಪ್ಪು ತಿಂದಿದ್ದೀರೋ ಅಷ್ಟು ನೀರು ಕುಡಿಬೇಕು ಅನ್ನೋ ವಿಜ್ಞಾನದಲ್ಲಿರ್ತಕ್ಕಂಥ ಸಿಂಪಲ್ ಪಾಯಿಂಟು. ಸ್ಯಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ವೆನ್ ಇಟ್ ಈಸ್ ಈಕ್ವಲ್ ಟೈಟ್ರೇಷನ್ ಎಂಡ್ಸ್ ಅಂತ. ಯಾರು ಕೆಮಿಸ್ಟ್ರಿ ಓದಿದ್ದಾರೋ ಅವ್ರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆಯ್ತಲ್ಲ. ಇದನ್ನು ಆವತ್ತು ಹೇಳಿದರು. ಪ್ರಮಾಣುಸಾರೇಣ ದಂಡಂ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಇವತ್ತಿಗೂ ಅನುಕೂಲ ಆಗ್ತಕ್ಕಂಥದ್ದು. ಭಾಳ ಸೆಲೆಬ್ರೇಟೆಡ್ ಪ್ರಿನ್ಸಿಪಲ್ ಆಫ್ ದಿ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸು ನಮ್ಗೆ ಅವತ್ತಿತ್ತು, ಇವತ್ತು ನಾವು ಕಳ್ಕೊಂಬಿಟ್ಟಿದ್ದೀವಿ. ಅಪಚಾರ ಪ್ರಮಾಣಕ್ಕನುಗುಣವಾಗಿ ನಷ್ಟ ಭರ್ತಿ ಕೊಡಿಸಬೇಕು ಅಂತ ಕೈಗೆ ತೆಗೆದಾಕ್ಬಿಟ್ಟಿದ್ದಾನೆ ರೀ. ನಮ್ಮಲ್ಲೇ ಒಬ್ಬರು ಸ್ನೇಹಿತರು, 2 ಕಣ್ಣು ಭಗವಂತ ಕೊಟ್ಟಿರ್ತಕ್ಕಂಥದ್ದು, ಇದಿಲ್ಲದೆ ಇರ್ಬೋದು, ಇದಿಲ್ಲದೆ ಇರ್ಬೋದು. ಅದೇ ಥರ 2 ಕಿಡ್ನಿ, 2 ಕಿವಿ, ಎರಡು ಯಾಕೆ ಕೊಟ್ಟಿದ್ದಾನೆ ಅಂದರೆ ಒಂದು ಹೋದರೆ ಇನ್ನೊಂದು ಡೂಪ್ಲಿಕೇಟ್ ಇರಲಿ ಅಂತ. ನಮ್ಮವರೊಬ್ಬರು ಬಲ್ಗಣ್ಣು ಹೋಗಿದೆ, ಅವ್ರಿಗೆ 30,000 ರೂಪಾಯಿ ಅಂತ ಕೊಟ್ಬಿಟ್ಟಿದ್ದಾರೆ ಪರಿಹಾರ ಅಂತ. ನಾನು ವಕೀಲರು ನಮ್ಮ ಸ್ನೇಹಿತರು, ಅಲ್ಲ ನಮ್ಮ ನ್ಯಾಯಾಧೀಶರು ನಮ್ಮ ಸ್ನೇಹಿತರು, ನಮ್ಮ ಯೂನಿಟ್ನಲ್ಲೇ ಕೆಲಸ ಮಾಡ್ತಿದ್ರು. ಎಲ್ಲ ಮೀಟಿಂಗೆಲ್ಲ ಮುಗಿದ್ಮೇಲೆ ಬಾಪ ಅಂತ ಕರೆದ್ಬಿಟ್ಟು ಬಂದರು. ಅಪ್ಪ ನಿಂಗೆ ಎಡಗಣ್ಣು ಬೇಕೋ ಬಲ್ಗಣ್ಣು ಬೇಕು ಅಂದೆ. ಯಾಕೆ ಸರ್ ಹಿಂಗೆ ಕೇಳ್ತಾ ಇದ್ದೀರಾ ಅಂದರು. ಅಲ್ಲಪ್ಪ ನೀನು ಬಲ್ಗಣ್ಣು ಹೋಗಿದ್ದಕ್ಕೆ 30 ಕೊಟ್ಬಿಟ್ಟಿದ್ದೆಲ್ಲ ಯಾಕೆ ಅಂತ. ಅಲ್ಲ ಸರ್ ಕರೆಕ್ಟಾಗಿದೆ ಅಲ್ವಾ ಅಂತಂದ. ನೋಡಪ್ಪ ಬಲ್ಗಣ್ಣಿಗೆ ಮತ್ತು ಎಡಗಣ್ಣು ಮಧ್ಯೆ ನೀನು ಸ್ವಲ್ಪ ತೊಂದರೆ ಮಾಡ್ದಂಗೆ ಆಗಲಿಲ್ವಾ, ಯಾಕೆ ನೀನು ಅಷ್ಟು ಕಡಿಮೆಗೆ ಮಾಡ್ದಿ ಅಂತ ಕೇಳಿದೆ. ಆವಾಗ ಅವ್ನಿಗೆ ಅರ್ಥ ಆಯಿತು, 2 ಕಣ್ಣಿದ್ರೆ ಯಾವುದು ಹೆಚ್ಚು ಯಾವುದು ಕಡಿಮೆ, ಎರಡಕ್ಕೂ ಸಮಾನವಾಗಿ ಮಾಡಬೇಕಲ್ವಾ. ಹೀಗೆ 2 ಕಣ್ಣಿಗೆ ಸಮಾನವಾಗಿ ನೋಡಬೇಕು ಅಂತಿದ್ದನ್ನು ನಮ್ಮ ಕನ್ನಡದ ಮಾತುಗಳಲ್ಲಿ ಗಾದೆಗಳಲ್ಲಿ ನಾವೇನು ಹೇಳಿದ್ವಿ, 1 ಕಣ್ಣಿಗೆ ಸುಣ್ಣ 1 ಕಣ್ಣಿಗೆ ಬೆಣ್ಣೆ ಅಂತ. ನೋಡೋಕ್ಕೆರಡು ಬಿಳಿ ಕಲರೇ, ಸುಣ್ಣ ಹಚ್ಚಿಸ್ಕೊಂಡವ್ರಿಗೆ ಗೊತ್ತು ಏನಿರುತ್ತೆ ಅದರಲ್ಲಿ ಪ್ರಾಬ್ಲಮ್ಮು ಅಂತ. ಹಾಗಾಗಿ ಆ ದಂಡವನ್ನು ವಿಧಿಸ್ತಕ್ಕಂಥ ಸಂದರ್ಭದಲ್ಲಿ ಏನಿರಬೇಕು ಅಂತ ಅದನ್ನು ಹೇಳುವಾಗ ಡೆಟರೆಂಟ್ ಥಿಯರಿ ಕೂಡ ಹೇಳ್ತಾರೆ ತತ್ವದಲ್ಲಿ. ಡೆಟರೆಂಟ್ ಥಿಯರಿ ಅಂತಂದರೆ ಒಬ್ಬನಿಗೆ ಕೊಟ್ಟ ಶಿಕ್ಷೆಯಿಂದ ಸಮಾಜ ಪೂರ್ತಿ ಸರಿ ಹೋಗ್ಬಿಡ್ಬೇಕು, ಹಂಗಾದರೆ ಹಿಂಗಾಗುತ್ತೆ ಅಂತ. ಹಾಗಾದರೆ ಹಿಂಗಾಗುತ್ತೆ ಅಂತ ಯಾವಾಗ ಭಯ ಬರುತ್ತೆ ಆಗ ಸಮಾಜ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಚಿಂತನೆ. ನ ಸಂದೇಹೇ ದಂಡಂ ಕುರ್ಯಾತ್ ಅಂತ. ಇದು ನೋಡ್ರಿ, ಇವತ್ತಿನ ನಾವೇನು ಹೇಳ್ತೀವಿ ಬಿಯಾಂಡ್ ರೀಸನಬಲ್ ಡೌಟ್ ಅಂತ, ಅದು ಅವತ್ತು ಹೇಳಿದರು. ಸಂದೇಹ ಅನ್ನೋದು ಯಾವುದಿರಬೇಕು ಅಂತಂದರೆ ಪ್ರಾಬಬಲ್ ಸಂದೇಹ ಇರಬೇಕು ಅಂತಾರೆ. ಒಂದು ಪ್ರಶ್ನೆ ಕೇಳ್ತಾರೆ ವಕೀಲರು, ನೋಡಿ ಅವ್ನು ಕೊಲ್ತಾ ಇದ್ನಲ್ಲ, ಚಾಕು ಹಿಡ್ಕೊಂಡು ಬಂದಿದ್ನಲ್ಲ, ಯಾವ ಕಲರ್ ಬಟ್ಟೆ ಹಾಕ್ಕೊಂಡಿದ್ದ ಅಂತ ಪ್ರಶ್ನೆ. ಇದೆಲ್ಲ ಕೇಳಿರೋದು, ನಾನೇನು ಹೊಸದಾಗಿ ಹೇಳಿರೋಂಥದ್ದಲ್ಲ. ಹಸಿರು ಶರ್ಟು ಕೆಂಪು ಚಡ್ಡಿ. ಇನ್ನೊಬ್ಬ ವಿಟ್ನೆಸ್ ಬರ್ತಾನೆ, ಅವ್ನು ಕೇಳ್ತಾನೆ, ಅವ್ನು ಯಾವ ಕಡೆ ಬಟ್ಟೆ ಹಾಕ್ಕೊಂಡಿದ್ನೋ, ಕೆಂಪು ಶರ್ಟು ಹಳದಿ ಚಡ್ಡಿ, ನೋಟ್ ದಿ ಕಾಂಟ್ರಡಿಕ್ಷನ್ ಯುವರ್ ಆನರ್ ಅಂತ ನಾವು ಬರ್ಕೊಂಬಿಡೋದು. ನಮಗೆ ಬೇಕಾಗಿರೋದು ಅವ್ನು ತಿವಿದಿದ್ದು ಹೆಂಗೆ ತಿವಿದ ಅಂತ ಕೇಳೋ ಅಂತ. ಅವ್ನು ಬಟ್ಟೆ ಕಟ್ಕೊಂಡು ಏನು ಮಾಡಬೇಕು, ತಿವಿತಿದ್ರೆ ಬಟ್ಟೆ ನೋಡ್ಕೊಂಡಿರ್ತಾನೆ ನನ್ನ ಮುಂದೆ ಸಾಕ್ಷಿ ಹೇಳೋಕ್ಕೆ. ನೋಡಿ ಇಂಥವೆಲ್ಲ ಮಾಡಿಬಿಟ್ಬಿಟ್ವಿ. ಅವ್ನು ಓಡಾಬಿಟ್ಟ ಹಳದಿ ಶರ್ಟು ಕೆಂಪು ಶರ್ಟಿ ಅಂದ್ಕೊಂಡು. ನಮಗೆ ಬೇಕಾಗಿದ್ದೇನೋ, ಎಲ್ಲಿ ಇರ್ದ, ಯಾವುದ್ರಲ್ಲಿ ಇರ್ದ, ಹೆಂಗೆ ಹೊಡೆದ, ಯಾವುದನ್ನು ಮಾಡ್ದ ಅಂತ. ಈ ಮೆಟೀರಿಯಲ್ ಕಾಂಟ್ರಡಿಕ್ಷನ್ ಬೇಕು ಅಂತ ಸುಪ್ರೀಂ ಕೋರ್ಟ್ ಅವ್ರು ಹೇಳೋದಕ್ಕೆ 75ನೇ ಇಸ್ವಿ ತನಕ ಕಾಯಬೇಕಾಯ್ತು ನಾವು. ಎಲ್ಲ ನಾನು ಜಜ್ಮೆಂಟ್ ಆಧಾರಿತವಾಗಿ ಹೇಳ್ತಿರ್ತಕ್ಕಂಥದ್ದು, ಯಾವುದನ್ನು ನಾನು ಸ್ವಂತ ನನಗಿಷ್ಟ ಬಂದು ಅಂತ ಹೇಳ್ತಕ್ಕಂಥದ್ದಲ್ಲ. ಇಂಥ ಸಣ್ಣ ಪುಟ್ಟ ಕಾಂಟ್ರಡಿಕ್ಷನ್ಸ್ಗೆ ನಾವು ಬಿಟ್ಬಿಟ್ವಿ. ಆಗ ಅವರು ಹೊರಟೋದ್ರು. ಮುಂದೆ ಅದನ್ನು ಪುಣ್ಯಾತ್ಮರೊಬ್ಬರು ಬಂದು ಸರಿಪಡಿಸಿದ್ರು. ಆಮೇಲೆಲ್ಲ ಈಗೆಲ್ಲ ಸ್ವಲ್ಪ ಭಯ ಬಂದಿದೆ. ಆದರೂ ಕೂಡ ನೀವು ಚಾಪೆ ಕೆಳಗೆ ಎತ್ತುರಿದ್ರೆ ನಾವು ರಂಗೆಲ್ಲಿ ಕೆಳಗೆ ಎತ್ತುರ್ತೀವಿ ಅನ್ನೋರು ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ನೀವು ಅದನ್ನು ಬರ್ತಾನೆ ಇರ್ತಾರೆ, ನಾವು ಸರಿಪಡಿಸ್ತಾನೆ ಇರಬೇಕು. ನ್ಯೂನ್ಯಾಧಿಕ್ಯ ವಾಚನಿಕ ಅಂತ ನೋಡಿ, ಇದು ಎಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲುವಿಲ್ಲದ ನಾಲಿಗೆ, ಸರ್ವಜ್ಞ ಅದನ್ನೇ ಹೇಳ್ತಾನೆ. ಅದನ್ನು ಪದ್ಯ ಬರೆದವರು ಹೇಳ್ತಾರೆ, 2 ಎಳೆ ನಾಲಿಗೆ ಇದ್ದರು ಸುಮ್ಮಗೆ ಪೋ ಅಂತ ಹೇಳ್ತಾರೆ. ನಾಗರಹವೇ ಹಾವಳು ಹೂವೆ ಬಾಗಿಲ ಬೀಳದಳು ನಿನ್ನಯ ಠಾವೆ ಅನ್ನೋದನ್ನು ಹೇಳ್ತಾರೆ. ಕೈಗಳ ಮುಗಿವೆ ಹಾಲನ್ನೀವೆ ಪೋಪೋ ಅಂತ ಹೇಳೋವಂಥದ್ದು. ಈ ನಾಲ್ಗೆ ಇದೆಯಲ್ಲ, ಎಲ್ವಿಲ್ಲದ ನಾಲ್ಗೆ, ಪಾಪ ಅದು ಮಾಡೋದು ಮಿಸ್ಟೇಕು. ತಿನ್ನೋದು ಏಟು ಕಪಾಳ ಮತ್ತು ಹಲ್ಲು. ಯಾವಾಗೂ ಮಿಸ್ಟೇಕ್ ಆಗೋದೆಲ್ಲ ನಾಲ್ಗೆದು, ಏಟು ತಿನ್ನೋದೆಲ್ಲ ಕಪಾಳ. ಇಂಥದನ್ನು ಹೇಳ್ಕೊಂಡು ಮಾಡ್ಕೊಂಡಿದ್ದಾರೆ. ಆಯಿತು, ಅದು ಹೇಗಾದರೂ ಇದ್ರೆ ಅಂತಂದರೆ ಇದನ್ನು ನಾವು ಇವತ್ತು ಭಾಳ ದೊಡ್ಡ ಸೆಲೆಬ್ರೇಟೆಡ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಆಫ್ ಎಸ್ಟಾಪಲ್ ಅಂತ. ಯಾರು ನಮ್ಮ ಕಾನೂನಲ್ಲಿ ಇದ್ದಾರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ.
ಎಸ್ಟಾಪಲ್ ಅಂತ ಹೇಳ್ಬಿಡ್ತೀವಿ, ಬಾಯಿ ಕಟ್ಟೋಯ್ತು ಅಂತ ಅಷ್ಟೇ, ಇನ್ನೇನಿಲ್ಲ. ಎಸ್ಟಾಪಲ್ ಅಂದರೆ ಅದೊಂದು ಥಿಯರಿ. ನೆನ್ನೆ ಹಿಂಗೆ ಹೇಳಿದ್ಯಾ ಇಲ್ವೋ ಅಂತ. ಈಗ ನೋಡಿ, ಎಲ್ಲ ಚಾನಲ್ನವ್ರಿಗೆ ಅದು ಭಾಳ ಬೇಕು. ನಾನು ಹಂಗೆ ಹೇಳಿಲ್ಲ, ಐ ಬಿನ್ ಮಿಸ್ಕೋಟೆಡ್ ಅಂತ ತೋರಿಸ್ಬಿಡ್ತಾರೆ ಇವ್ರು ಬಂದು ನಾಳೆ ಬೆಳಗ್ಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ. ಅವ್ರೇನು ಮಾಡ್ತಾರೆ, ಹೀಗೆ ನೆನ್ನೆ ಹೇಳಿದ್ದು, ಹೀಗೆ ಇವತ್ತು ಹೇಳ್ತಿರೋದು, ಯಾವ್ದು ಸರಿ ಅಂತ. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಎಸ್ಟಾಪಲ್ ಅಂತ. ಇದನ್ನು ಆವತ್ತಿನ ದಿವಸ ಹೇಳಿದ್ದಂಥ ನ್ಯಾಯಶಾಸ್ತ್ರ. ಅಲ್ಲಿಂದ ಇನ್ನೂ 2-3 ವಿಚಾರಗಳಿದೆ. ಸಾಮಾನ್ಯ ಕ್ಷಮತಾ, ನಿಷೇಧ ವಿಧಿಗಳು, ನಿರ್ದಿಷ್ಟ ಸೂಚನೆ, ಇವನ್ನೆಲ್ಲ ಅಂತ. ವೈಕೇರಿಯಸ್ ಲಯಬಿಲಿಟಿ ಹೇಳ್ತಾರೆ. ಭಾಳ ನನಗೆ ಖುಷಿ ಬಂದಿರತಕ್ಕಂಥದ್ದು. ಹೋಗೋ, ಈಗಲೂ ನಿಮಗೆಲ್ಲ ಇದೆ, ಊಹಿಸ್ಕೋಬೋದು ಯಾವುದು ಅಂತ. ಅವನಿಗೊಂದು ಸ್ವಲ್ಪ ಬುದ್ಧಿ ಕಲಿಸ್ಬಿಟ್ಟು ಬಾ ಹೋಗೋ ಅಂತಂದರೆ ಅವನೋಗಿ ಮುಗಿಸೇ ಬಂದುಬಿಡ್ತಾನೆ. ಮುಂದೆ ಏನಾಯಿತು ಗರ್ಮ, ನೀವು ನೋಡ್ಕೊಳ್ಳಿ. ವೈಕೇರಿಯಸ್ ಲಯಬಿಲಿಟಿನ ಅಷ್ಟು 1000 ವರ್ಷಗಳ ಹಿಂದೆ ಹೇಳಿದಂಥ ದೇಶ ರೀ. ಯೋಚನೆ ಮಾಡಿ. ವೆನ್ ಎ ಪ್ರಿನ್ಸಿಪಲ್ ಹ್ಯಾಸ್ ಟೋಲ್ಡ್ ಸಮಥಿಂಗ್ ಟು ಏಜೆಂಟ್ ಆ್ಯಂಡ್ ಏಜೆಂಟ್ ಹ್ಯಾಸ್ ಡನ್ ಸಮಥಿಂಗ್ ಎಕ್ಸ್ಟ್ರಾ. ಸಿವಿಲ್ ಆದರೆ ಡ್ಯಾಮೇಜಸ್ ರೆಮಿಡಿ ಇರ್ಬೋದು. ಕ್ರಿಮಿನಲ್ನಲ್ಲಾದರೆ ಆ ಸ್ವಾಮಿ ಯಾರು ಪ್ರಿನ್ಸಿಪಾಲ್ ಇರ್ತಾನೋ ಅವನನ್ನು ಕೂಡ ರೆಸ್ಪಾನ್ಸಿಬಲ್ ಅಂತ ಹೇಳಿದಂಥ ದೇಶದಲ್ಲಿ ಇವತ್ತು ನಾನಲ್ಲ ಸ್ವಾಮಿ, ಅವನು ಹಿಡ್ಕೊಳ್ಳಿ ಅಂತ ಹೇಳೋದು ಎಲ್ಲಿಗೆ ಬಂದು ನಿಂತ್ಕೊಂಡ್ವಿ. ಇದನ್ನು ನಾವು ನೋಡ್ಕೊಳ್ತಾ ಹೋಯಿತು ಅಂತಂದರೆ ಇವೆಲ್ಲ ನಮಗೆ ಕಾಣಿಸ್ತಕ್ಕಂಥದ್ದು. ಲೌಕಿಕ ಸೂತ್ರಗಳು ಏನಿತ್ತು ಅನ್ನೋದನ್ನು ನಾರದ ಸ್ಮೃತಿನಲ್ಲಿ ಹೇಳ್ತಾ ಹೋಗ್ತಾರೆ. ಇದಿಷ್ಟನ್ನು ಹೇಳಿದ ಮೇಲಿಂದ ಪ್ರಮಾಣ ಏನನ್ನು ನೋಡಬೇಕು ಅಂತ ಇದೊಂದು ಹೇಳಿ ನಾನು, ಸಮಯ ಮುಗಿತಾ ಇದೆ, ಇದೊಂದು ಹೇಳಿ ನಾನು ಮುಗಿಸ್ತೀನಿ. 1-2 ನಿಮಿಷ ನಮ್ಮಲ್ಲಿ ಯಾರಿಗಾರು ಏನಾರು ಅನುಮಾನ ಇದ್ದರೆ ಅದಕ್ಕೂ ಅವಕಾಶಗಳು ಇರುತ್ತೆ. ಈ ಪ್ರಮಾಣ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ. ಇವಾಗ ನಾವು ಕೇಳ್ತೀವಲ್ಲ ಸ್ಟ್ಯಾಂಡರ್ಡ್ ಆಫ್ ಪ್ರೂಫ್ ಅಂತ, ಅದಕ್ಕೋಸ್ಕರ ಒಂದು ಸಣ್ಣ ಉದಾಹರಣೆ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಟ್ಬಿಡ್ತೀನಿ, ಸುಲಭವಾಗಿ ಅರ್ಥ ಆಗುತ್ತೆ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ನಮ್ಮಲ್ಲೊಂದು ಮಾತು ಈ ಕಡೆನೇ ಇತ್ತಿತ್ತೆ. ಮಲೆನಾಡಿನ ಮೂಲನಾಗೆ ಇತ್ತೊಂದು ಸೋಮನಹಳ್ಳಿ ಅಂತೆಲ್ಲ ಒಂದು ಹಾಡು, ಅದೆಲ್ಲ ನಿಮಗೆ ಗೊತ್ತಿದೆ. ಆ ಕಡೆ ಆಮೇಲಿಂದ ಒಂದು ಆ ಮಗುನ ಕರ್ಕೊಂಬರೋದು, ಆ ಮುಂಗ್ಸಿ ಬರೋದು, ಹಾವು ಕಚ್ಚಿರುತ್ತೆ ಅಂದ್ಕೊಂಡು ಅದು ಮುಂಗ್ಸಿನ ಇದು ನನ್ನ ಮಗುನ ತಿನ್ಬಿಟ್ಟಿದೆ ಅಂತ ಅನ್ನೋದು ಎಲ್ಲ ಹಾಕೋದು, ಗಂಗಮ್ಮನ ಹಾಡು ಎಲ್ಲ ಕೇಳಿಬಿಟ್ಟಿದ್ರಿ. ಇದ್ರದ್ದು ವಿಶೇಷತೆ ಮುಂದಿನ ಲೆವೆಲಿಗೆ ತೊಗೊಂಡೋಗೋಣ. ಏನು ಅಂತಂದರೆ, ನಾಳೆ ಪೂರ್ಣಿಮೆ ಬಂದಾಗ ನಿಮ್ಮ ಮನೆ ಅಂಗಳದಲ್ಲಿ ತಾರಸಿ ಮೇಲೆ ಒಂದು ಟಬ್ಬಲ್ಲಿ ನೀರನ್ನು ಇಡಿ. ಸುಂದರವಾಗಿರ್ತಕ್ಕಂಥ ಚಂದ್ರನ ದೃಶ್ಯ ಪ್ರತಿಬಿಂಬ ಆ ನೀರಲ್ಲಿ ಬಂದಿದೆ. ಈಗ ನೀವು ಸ್ವಲ್ಪ ನೀರನ್ನು ಅಲ್ಲಾಡಿಸಿ. ನೀರು ಅಲ್ಲಾಡಿದಾಗ ಅದರಲ್ಲಿರ್ತಕ್ಕಂಥ ಚಂದ್ರ ಬಿಂಬವು ಕೂಡ ಅಲ್ಲಾಡುತ್ತೆ. ಆವಾಗ ಏನು ಮಾಡಿಬಿಟ್ರು ಅಂತಂದರೆ, ನಾನು ಚಂದ್ರನ್ನೇ ಅಲ್ಲಾಡಿಸ್ಬಿಟ್ಟೆ ಅಂತ ಹೇಳ್ತಾನೆ. ಕಾಣ್ತಾ ಇದೆಯಲ್ಲ ಕಣ್ಣಿಗೆ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ. ಇಲ್ಲಿ ಅಲ್ಲಾಡಿದ್ದು ಬಿಂಬವೋ ಪ್ರತಿಬಿಂಬವೋ ಅನ್ನೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ನಮ್ಮ ಮಾಡ್ರನ್ ಎಂಪರಿಕಲ್ ಸ್ಟಡಿ ಅಂತ ಇರ್ತಾರಲ್ಲ, ಅದನ್ನೊಂದು ಉತ್ತರ ಹೇಳ್ಬಿಡ್ತೀನಿ, ಅದು ನಿಮ್ಗೆ ಅರ್ಥ ಆಗಿಬಿಡಲಿ. ಪೇಪರ್ಸ್ ಪ್ರೆಸೆಂಟೇಷನ್ ಅಂತಿರುತ್ತಲ್ಲ ಅದಕ್ಕೆ. ಒಬ್ಬ ಪ್ರಯೋಗಾಲಯದಲ್ಲಿ ಒಂದು ಕಪ್ಪೆನ ಹಿಡ್ಕೊಂಬಂದ. ಆ ಕಪ್ಪೆನ ಕೂಡಿಸ್ದ, ಹಿಂಗೆ ಮುಟ್ಬಿಟ್ಟು ಹಾಪ್ ಅಂದ ಇಂಗ್ಲೀಷಲ್ಲಿ. ಅದು ಹಾಪ್ತು, ಯಾಕೆಂದರೆ ಕಪ್ಪೆ ಗುಣ ಹಾರೋ ಅಂಥದ್ದು ಅಂತ ಕುಪ್ಪಳಿಸ್ತು. ಹಿಂದ್ಗಡೆದೊಂದು ಕಾಲನ್ನ ಕತ್ತರಿಸ್ಬಿಟ್ಟ. ಪಾಪ ಅದಕ್ಕೆ ನೋವಾಯಿತು. 3 ಕಾಲಲ್ಲಿ ಕಷ್ಟಪಟ್ಟು ಜೀವ ಉಳಿಸ್ಕೊಳ್ಳೋಣಂತ ಕುಪ್ಪಳಿಸ್ತು ಹಾಪ್ ಅಂದಾಗ. 2ನೇ ಕಾಲನ್ನು ಕತ್ತರಿಸ್ಬಿಟ್ಟ. ಇದಕ್ಕೀಗ ನಿಜವಾಗ್ಲೂ ಬೇಜಾರಾಯಿತು. ಹಾಪ್ ಅಂದ ಅವನು. ಅದು ಪಾಪ ಇರೋ ಶಕ್ತಿಯೆಲ್ಲ ಮುಂದ್ಗಡೆ ಕಾಲಿಂದ ಹಾಕ್ಕೊಂಡು ತಪ್ಪೋ ಸರಿನೋ ಒಂಚೂರು ಅಷ್ಟು ದೂರ ಕುಪ್ಪಳಿಸ್ತು. ಈಗ ನೋಡಿ ಭಾಳ ಮುಖ್ಯ, 3ನೇ ಕಾಲನ್ನು ಮುಂದ್ಗಡೆದಿತ್ತಲ್ಲ ಒಂದು, ಅದನ್ನು ಕತ್ತರಿಸ್ಬಿಟ್ಟು ಹಾಪ್ 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 ಅಂದ. ಪಾಪ ಒಂದು ಕಾಲಲ್ಲಿ ಅಷ್ಟು ದೊಡ್ಡ ದೇಹನ ಎಲ್ಲಿ ಹಾಪಕ್ಕಾಗುತ್ತದು? ಹಾಪಲಿಲ್ಲ, ಅದು ಕುಪ್ಪಳಿಸ್ಲಿಲ್ಲ. ಸೊ ಇವನೊಂದು ರಿಸಲ್ಟ್ ಬರೆದ. ಆಫ್ಟರ್ ಕಟ್ಟಿಂಗ್ ದಿ 3rd leg ಆಫ್ ದಿ ಫ್ರಾಗ್ ಬಿಕಮ್ಸ್ ಡೆಫ್ ಅಂತ. ಅಂದರೆ 3ನೇ ಕಾಲನ್ನು ಕತ್ತರಿಸಿದ ನಂತರ ಕಪ್ಪೆಗೆ ಕಿವಿ ಕೇಳಿಸುವುದಿಲ್ಲ ಅಂತ. ಇಂಥ ರಿಸರ್ಚ್ ಇಟ್ಕೊಂಡು ನಾವು ಏನು ಮಾಡಬೇಕ್ರಿ? ಇದನ್ನು ರಿಸರ್ಚ್ ಪೇಪರು ಅಂತ ಕೊಡ್ತಾರೆ. ಇದನ್ನು ತೊಗೊಂಡೋಗಿ ನಾವು ಕಾನೂನು ಮಾಡ್ಕೊಳ್ಳೋಕೆ ಹೋದರೆ ಎಲ್ಲಿಗೆ ಬಂತು? ಇಂತಹ ವಿಚಾರಗಳನ್ನೆಲ್ಲ ಹೋಗೊಡ್ದಲ್ನೇ ಹಳೆಯದೆಲ್ಲ ಸರಿ ಅಂತ ನಾನು ಹೇಳ್ತಿಲ್ಲ. ಯಾವ ಯುಗಮಾನದಲ್ಲಿ ಜನರಿಗೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಬರ್ತಿರ್ಲಿಲ್ವೋ ಆ ಯುಗಮಾನದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸದೃಢ ನ್ಯಾಯಾಂಗ ವ್ಯವಸ್ಥೆಯನ್ನು ಕೊಟ್ಟಂಥ ದೇಶದಲ್ಲಿ ಇವತ್ತು ನ್ಯಾಯಕ್ಕಾಗಿ ಅಲ್ಲಾಡ್ತಾ ಇದ್ದೀವಿ, ಹೊಡೆದಾಡ್ತಾ ಇದ್ದೀವಿ. ರಾಜ್ಕುಮಾರ್ ಹಾಡು, ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಕತ್ತಲಲ್ಲಿ ನ್ಯಾಯವಿಟ್ಟನೋ ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನೋ, ನ್ಯಾಯ ನೀತಿಗಾಗಿ ತಲೆಯ ಚೆಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಮಾಯವಾದನು. ಯಾರ್ಯಾರು ಕೋರ್ಟಿಗೆ ಬಂದಿದ್ದೀರಿ ಈಗ ಅನಿಸಿಲ್ವಾ ನಿಮಗಿದು? ಹಾಗಾಗಿ ಅದಕ್ಕೆಲ್ಲ ಅವಕಾಶವನ್ನು ಕೊಡದಲ್ಲೇ ನನ್ನ ನಿಮ್ಮ ಎಲ್ಲರ ಪಾತ್ರ ಇದೆ.
ನಮ್ಮ ಇವತ್ತಿನ ನ್ಯಾಯಾಲಯ ವ್ಯವಸ್ಥೆಯಲ್ಲೂ ಕೂಡ ಸಾಕ್ಷಿಗೆ ಮಹತ್ವ ಇದೆ. ಸಾಕ್ಷಿ ತಪ್ಪು ಹೇಳಿದ್ರೆ ಏನಾಗಬೇಕು ಅನ್ನೋದನ್ನು ಹೇಳ್ತಾರೆ. AR 2006 SC 1367 ಅಂತ ಒಂದು ಜಜ್ಮೆಂಟು ಸುಪ್ರೀಂ ಕೋರ್ಟಿಂದು. ಅಲ್ಲಿ ಅರಿಜಿತ್ ಪಸಾಯತ್ ಅವರು ಕೊಟ್ಟಂಥ ಜಜ್ಮೆಂಟು ದಯಮಾಡಿ ಮನೆಗೆ ಹೋಗಿ ಎಲ್ಲರೂ ನೋಡಿ. ಅದರಲ್ಲಿ ಹೇಳ್ತಾರೆ, ನ್ಯಾಯಸ್ಥಾನದಲ್ಲಿ ನ್ಯಾಯವನ್ನು ಸೋಲಿಸಿ ಬಿಟ್ಟರೆ, ಓವರ್ಟೇಕ್ ಮಾಡಿಬಿಟ್ರೆ, ದಿ ಇಂಜಸ್ಟಿಸ್ ಓವರ್ಟೇಕ್ಸ್ ದಿ ಜಸ್ಟಿಸ್ ಇನ್ ದಿ ಕೋರ್ಟ್ ಆಫ್ ಲಾ ಅಂತ ಹೇಳ್ತಾರೆ ಅವರು. ಇದು ಸ್ಮೃತಿ ಆಧಾರಿತ, ಅದನ್ನು ಕೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾನು ಕೂಡ ಅದನ್ನು ಸ್ಪಷ್ಟವಾಗಿ ತಮ್ಮ ಮುಂದೆ ಕೋಟ್ ಮಾಡಬಹುದು. ಆ ಜಜ್ಮೆಂಟಲ್ಲೇ ಅದು ಕೋಟ್ ಆಗಿದೆ. ಹಾಗೆ ಒಂದು ವೇಳೆ ನ್ಯಾಯವನ್ನು ಓವರ್ಟೇಕ್ ಮಾಡಿಬಿಟ್ರೆ ಆಗ ಆ ಯಾರು ಸಭಾಸದನಂತ, ಯಾರು ಜಡ್ಜ್ ಇರ್ತಾನೆ, ಹಿಂದಿನ ಕಾಲದಲ್ಲಿ ರಾಜ ಇದ್ದ ಸಭಾಸದನಂತ, ಈಗ ಜಡ್ಜ್ ಇದ್ದಾರಲ್ಲ ಅವರಿಗೆ ಪಾಪ ಬರುತ್ತೆ ಅಂತ. ಹೊಡಿರಿ ಚಪ್ಪಾಳೆ ಅಂತ. ಸ್ವಲ್ಪ ನಂಗ್ತಾನೆ ಪಾಪ ಬರಲಿ ಬಿಡೀತ. ಆ ಪಾಪಕ್ಕೆ 4 ಜನ ಭಾಗಿದಾರರಾಗ್ತಾರೆ. ಯಾರು ಅಂದರೆ 4 ಆಣಿ ಯಾರು ಪಾಪವನ್ನು ಮಾಡಿದ್ನ ಅವನು, ಇನ್ನು 4 ಆಣಿ ಸುಳ್ಳು ಸಾಕ್ಷಿ ಹೇಳಿದವರು, ಇನ್ನು 4 ಆಣಿ ಪಬ್ಲಿಕ್ ಪ್ರಾಸಿಕ್ಯೂಟ್ರು, ಇನ್ವೆಸ್ಟಿಗೇಷನ್ ಆಫೀಸರು, FSL ರಿಪೋರ್ಟು, ಆ ರಿಪೋರ್ಟು, ಈ ರಿಪೋರ್ಟು, ಡಿಫೆನ್ಸ್ ಕೌನ್ಸಿಲು, ಎಲ್ಲರೂ. ಕೊನೆ 4 ಆಣಿ ಮಾತ್ರ ಜಡ್ಜ್ಗೆ ಉಳ್ಕೋತಾ ಹೋಗುತ್ತೆ. ಹಾಗಾಗಿ 25/2/2008 ನಾನು ಡಿಸ್ಟ್ರಿಕ್ಟ್ ಜಡ್ಜಿ ಅಂತ ಆಗಿ 28 ಮಾರ್ಚು 28ರಲ್ಲಿ ದೇವರ ಅನುಗ್ರಹ ಅದು ಇತ್ತು ಅಂತ ನಾನು ನಿವೃತ್ತಿ ಆದರೆ, ನನ್ನ ಈ ಅವಧಿ ಒಳಗಡೆಗೆ ಒಂದು 50-100 ಕೇಸಲ್ಲಿ ನ್ಯಾಯವನ್ನು ಓವರ್ಟೇಕ್ ಮಾಡಿಬಿಟ್ರೆ 1, 2, 3 ಯಾರಿದ್ದರು ಪಾಪ ಮಾಡಿದವರು, ಸುಳ್ಳು ಸಾಕ್ಷಿ ಹೇಳಿದವರು, ಪಬ್ಲಿಕ್ ಪ್ರಾಸಿಕ್ಯೂಟ್ರು, ಡಿಫೆನ್ಸ್ ಕೌನ್ಸಿಲು, FSL ಅವರು ಇವರು ಎಲ್ಲ ಚೇಂಜ್ ಆಗ್ತಾ ಇರ್ತಾರೆ. ಅಕ್ಯೂಸ್ ನಂಬರ್ 4 ನಾನು ಪರ್ಮನೆಂಟು ಫೆವಿಕಾಲ್ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ಬೇಕು. ಈ ಒಂದು ಪ್ರಜ್ಞೆಯಿಂದ ಪ್ರತಿಯೊಬ್ಬ ನ್ಯಾಯಾಧೀಶರು ಕೂಡ ನಾನು ನ್ಯಾಯವನ್ನು ಎತ್ತಿಡಿತೀನಿ, ಸತ್ಯವನ್ನು ಎತ್ತಿಡಿತೀನಿ, ಮಳಿಮಠರ ಒಂದು ಆಶಯದಂತೆ ಪ್ರತಿ ವಿಚಾರಣೆಯಲ್ಲಿ ನ್ಯಾಯದಾನವೇ ನನ್ನ ಶ್ರೇಷ್ಠ ಧರ್ಮ ಅಂತ ಯಾರು ಅನ್ಕೋತಾರೆ, ನೊಂದವನ್ನು ಕಣ್ಣೀರನ್ನು ಒರೆಸ್ತಾರೆ, ಆಗ ಭಗವತ್ ಪ್ರೀತಿ ಆಗುತ್ತೆ. ಆಗ ನಾನು ಅಲ್ಲೋಗಿ ಕೇಳ್ಕೊಬೋದು. ಅವತ್ತು ಆಡಿಯೋ ವಿಡಿಯೋ ಹಾಕಿದ್ರೆ ಚಿತ್ರಗುಪ್ತರು ಕೇಳ್ಕೊಬೋದು, ನೋಡಪ್ಪ ನಾನೆಲ್ಲ ಮಾಡಿದ್ದೀನಿ ನನ್ನ ಕೈಲಾದ್ದು, ಇಷ್ಟ್ರ ಮೇಲೂ ನಾನು ತಪ್ಪು ಮಾಡಿದರೆ ಆ ತಪ್ಪಿಗೆ ನಾನು ಹೊಣೆಗಾರನಾಗ್ತೀನಿ, ಏನೋ ನಿನ್ನ ಮನಸ್ಸಿನಲ್ಲಿ ಬಂದಿದ್ದನ್ನು ಕಮ್ಮಿ ಶಿಕ್ಷೆ ಕೊಟ್ಬಿಡು ಅಂತ ಕೇಳ್ಕೊಳ್ಳೋಕ್ಕಾದ್ರೂ ಒಂದು ಚಾನ್ಸ್ ಇರುತ್ತೆ. ಅದು ಇಲ್ದಲ್ಲೇ ಹೋಗುತ್ತೆ, ಇಲ್ಲದೇ ಇದ್ರೆ ಅನ್ನೋದನ್ನು ಹೇಳ್ತಾ, ನ್ಯಾಯಾಧೀಶರು ಒಬ್ಬರೇ ಕಾರಣಕರ್ತರಾಗೋದಿಲ್ಲ ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತಾ, ಅದು ಡಿಲೇ ಇರಬಹುದು, ಅಥವಾ ಅಪ್ರಮಾಣಿತ ತೀರ್ಪುಗಳಿರಬಹುದು, ಅಥವಾ ಜನಗಳ ಆಶಯಕ್ಕೆ ವಿರುದ್ಧವಾಗಿ ಬಂದಂಥ ತೀರ್ಪುಗಳಿರ್ಬೋದು, ಅಥವಾ ಇನ್ಯಾವುದೇ ರೀತಿ ಇರಬಹುದು. ಅಂತಹ ಎಲ್ಲ ತಪ್ಪು ಅಂತ ನಿಮ್ಮ ಮನಸ್ಸಿಗೆ ಯಾವುದು ಬರುತ್ತೆ ಅದಕ್ಕೆ ನ್ಯಾಯಾಧೀಶರು ಒಬ್ಬರೇ ಕಾರಣಕರ್ತರಲ್ಲ, ಪ್ರಜೆಗಳಾದ ನಿಮ್ಮ ಭಾಗ ಕೂಡ ಭಾಳ ದೊಡ್ಡದಿದೆ. ಯಾರು ಸುಳ್ಳನ್ನು ಎತ್ತಿ ತೋರಿಸೋದಿಲ್ಲ, ಯಾರು ಅನ್ಯಾಯದ ವಿರುದ್ಧ ಹೋರಾಡೋದಿಲ್ಲ, ಅವರೆಲ್ಲರನ್ನು ಭೀಷ್ಮ ದ್ರೋಣರಾಗ್ತಾರೆ. ವಿದುರನ್ನು ಅಲ್ಲಿಗೆ ಬಿಟ್ಟಿದ್ದೆ ಬಿಡೋ ಹಾಗಿಲ್ಲ. ವಿದುರ ಮಾತ್ರ ಹೇಳ್ತಾನೆ, ನೋಡು ನೀನು ಮಾಡ್ತಿರ್ತಕ್ಕಂಥದ್ದು ಮಹಾಪಾಪ ಧೃತರಾಷ್ಟ್ರ, ನಾನು ನೀನು ಬರೇ ಫಿಸಿಕಲಿ ಕಣ್ಣಿಲ್ದೇ ಇದ್ದವನು ಕೂಡ ಅಂದ್ಕೊಂಡಿದ್ದೆ, ಇವತ್ತು ನಿಂದು ಅಂತಃಚಕ್ಷುವು ಕೂಡ ಹಾಳಾಗೋಗಿದೆ, ನಿನಗೆ ಕರುಣೆ ಬರಲಿಲ್ವ, ನಿನ್ನ ಸೊಸೆ, ನಿನ್ನ ತಮ್ಮನ ಸೊಸೆ, ನೀನು ರಾಜ ಆಗಿದ್ಕೊಂಡು ಇಂಥ ಅನ್ಯಾಯ ಆಗ್ತಿದೆ, ತಡೆಯೋಕ್ಕಾಗ್ತಿಲ್ವ ಅಂತ ಹೇಳಿ, ನಾನು ಇಂತಹ ಸ್ಥಳದಲ್ಲಿ ಇರಲಾರೆ, ನನಗೆ ಗೊತ್ತು ನೀನು ಕುತ್ತಿಗೆ ಹಿಡಿದು ಆಚೆಗೆ ದಳಿಸ್ತೀಯ ಅಂತ, ಆದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಕೇಳು, ಇಂಥ ಸ್ಥಳದಲ್ಲಿ ನಾನು ಇದ್ದೆ ಅಂತ ಅನ್ನೋದನ್ನು ಇತಿಹಾಸದಲ್ಲಿ ನನ್ನ ಹೆಸರು ಹಾಳಾಗೋದು ಬೇಡ. ಆ ಕಾರಣದಿಂದ ನಾನಾಗೇ ಈ ಒಂದು ಸಭೆಯಿಂದ ಹೊರಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗಾಗಿ ಸಭಾತ್ಯಾಗದ ಪಯನೀರ್ ಯಾರು ಅಂದರೆ ವಿದುರ, ಒಳ್ಳೆಯ ಕಾರಣಕ್ಕಾಗಿ ಅಂತ. ಹಾಗಾಗಿ ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು 4 ಮಾತುಗಳನ್ನ ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸಂಸ್ಥೆ ಆಯೋಜಿತವಾದ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಬಂದಿದ್ದೀರಿ, ತಮ್ಮ ಸಮಯವನ್ನು ಕೊಟ್ಟಿದ್ದೀರಿ. ಈ 25/12/25 ನಿಮ್ಮ ಜೀವನದಲ್ಲೂ ವಾಪಸ್ ಬರಲ್ಲ, ನನ್ನ ಜೀವನದಲ್ಲೂ ವಾಪಸ್ ಬರಲ್ಲ. ನಾನು ಸ್ವಲ್ಪ ಸ್ವಾರ್ಥಿ, ನನ್ನ ಸಮಯವನ್ನು ನಿಮಗೆ ಪ್ರೀಮಿಯಮ್ ಅಂತ ಕಟ್ಟಿದ್ದೇನೆ. ಅಂದರೆ ಶಿವಮೊಗ್ಗದ ಜನತೆ ಮತ್ತು ಈ ನಾಡಿನಾದ್ಯಂತ ಈ ಯೂಟ್ಯೂಬ್ ಮುಖಾಂತರ ಮತ್ತೊಂದರ ಮುಖಾಂತರ ಕೇಳ್ತಿರ್ತಕ್ಕಂಥ ಎಲ್ಲ ಜನತೆಗಳಲ್ಲಿ ನನ್ನ ಸಮಯವನ್ನು ಮೀಸಲಾಗಿಟ್ಟಿದ್ದೀನಿ. ನನಗೆ ಸ್ವಾರ್ಥಿ ಅಂತ ಹೇಳಿದೆ. ಯಾವ ಸ್ವಾರ್ಥ ಅಂದರೆ ಇದಕ್ಕೆ ಡಿವಿಡೆಂಡ್ ಬೇಕು. ಏನು ಡಿವಿಡೆಂಡ್ ನೀವು ಕೊಡ್ಬೋದು ಅಂತಂದರೆ, ಮುಂದೆ ಎಲ್ಲರೂ ನಿಮ್ಮಲ್ಲಿ ನಿಮ್ಮ ಕಣ್ಣು ಮುಂದೆ ಆದಂಥ ಅನ್ಯಾಯವನ್ನು ಧೈರ್ಯದಿಂದ ಕೋರ್ಟಿನಲ್ಲಿಗೆ ತಂದು ಅವನನ್ನು ಒಂದು ಲಾಜಿಕಲ್ ಎಂಡಿಗೆ ನೀವು ತಂದ್ರಿ ಅಂತಂದರೆ ಅದು ನೀವು ಕೊಡ್ತಕ್ಕಂಥ ಡಿವಿಡೆಂಡ್ ಅಂತ ಭಾವಿಸ್ತೀನಿ. ಅದು ಭಗವತ್ ಪ್ರೀತಿ ಆಗುತ್ತೆ, ಶಿವನ ಒಲಿಮೆಗೆ ಪಾತ್ರನಾಗುತ್ತೆ.
ಆ ನೊಂದವರ ಮನಸ್ಸಿನಲ್ಲಿ ನಿಮ್ಮ ವಂಶ ಚೆನ್ನಾಗಿರ್ಲಪ್ಪ, ಪುಣ್ಯಾತ್ಮ ನಿನ್ನನ್ನು ಏನು ತೊಂದರೆ ಬರದೇ ಇರಲಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದನ್ನೊಂದನ್ನು ಮಾತ್ರ ನೀವು ಇಲ್ಲಿಂದ ತೆಗೆದುಕೊಂಡು ಹೋಗ್ಬೋದು. ಯಾಕೆಂದರೆ ಅಲ್ಲಿ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಇಲ್ಲ. ಇಲ್ಲಿಂದ ಏನು ತೆಗೆದುಕೊಂಡು ಹೋಗ್ಬೋದು ನೀವು ಅಂತಂದರೆ ಪುಣ್ಯವನ್ನು ತೆಗೆದುಕೊಂಡು ಹೋಗ್ಬೋದು. ಪುಣ್ಯವಂತರಾಗಿ ಬಾಳು ಬೆಳಗಲಿ. 20-25 ಮುಗಿಲಿಕ್ಕೆ ಬಂದಿದೆ. 20-26ರಿಂದ ಹೊಸವಾದ ಒಂದು ಜೀವನವನ್ನು ಮಾಡೋಣ. ಈ ಸಭಾಂಗಣದಲ್ಲಿ ಇರ್ತಕ್ಕಂಥವ್ರೆಲ್ಲರೂ, ಹೊರಗಡೆ ಇರ್ತಕ್ಕಂಥವ್ರೆಲ್ಲರೂ, ಪ್ರಪಂಚದಲ್ಲಿ ಈಗಿರ್ತಕ್ಕಂಥವ್ರೆಲ್ಲರೂ, ನನ್ನನ್ನು ಸೇರಿ, ನನ್ನ ಶ್ರೀಮತಿಯನ್ನು ಸೇರಿ, ನಮ್ಮ ಕುಟುಂಬ ವರ್ಗದವರನ್ನೆಲ್ಲ ಸೇರಿ ನಾವೆಲ್ಲ ಅತ್ಯಂತ ಪುಣ್ಯವಂತರು, ಭಾಗ್ಯಶಾಲಿಗಳು. ಯಾಕೆಂದರೆ ಕೋವಿಡ್ ಮಾರಿ ನಮ್ಮನ್ನು ತಿನ್ನಲಿಲ್ಲ, ಆಯಿತಾ? ಆದರೆ ಆ ಪರೀಕ್ಷೆಯಲ್ಲಿ ನಾವು ಫೇಲ್ ಆಗಿಬಿಟ್ಟಿದ್ದೀವಿ. ಈಗ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಚೆನ್ನಾಗಿರ್ತೀರಾ, ಪುಣ್ಯ ಸಂಪಾದನೆ ಮಾಡ್ತೀರಾ, 4 ಜನಕ್ಕೆ ಒಳ್ಳೆಯವರಾಗಿರ್ತೀರಾ, ಅನುಕೂಲಕರವಾಗಿರ್ತೀರಾ, ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೀರಾ, ನ್ಯಾಯಪರವಾಗಿ ನಿಲ್ತೀರಾ. ನಮ್ಮ ಸಮಾಜದಲ್ಲಿ ನೀವು ಇನ್ನೂ ಅಷ್ಟೋ ಇಷ್ಟೋ ಮಳೆ ಬೆಳೆ ಆಗೋದಕ್ಕೆ, ಪುಣ್ಯವಂತರಿರೋದಕ್ಕೆ ಕಾರಣಗಳು ಅಂತ ಅವ್ರನ್ನ ಬೆಂಬಲಿಸ್ತೀರಾ ಅಥವಾ ದುಷ್ಟಕೂಟದ ಜೊತೆ ಸೇರ್ತೀರಾ? ಆಯ್ಕೆ ನಿಮ್ಮದು. ಎಲ್ಲ ನನ್ನ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರು, ಅದಕ್ಕೂ ಕೂಡ ಸಣ್ಣ ಪುಟ್ಟ ವಿಘ್ನಗಳು ಬರಲಿಕ್ಕೆ ನೋಡ್ತು. ಭಗವಂತನ ಇಚ್ಛೆ ಬೇರೆ ಥರ ಇತ್ತು. ಆಯಿತು, ಸಂತೋಷ, ಎಲ್ರಿಗೂ ಗೊತ್ತಿದೆ. ನೀವೆಲ್ಲರೂ ಕೂಡ ಅದಕ್ಕೆ ಕಾರಣಕರ್ತರಾಗಿದ್ದೀರಿ ಅಂತ ಹೇಳ್ತಾ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈಗ 2 ನಿಮಿಷ ಯಾರಿಗಾರು ಏನಾದ್ರು ಪ್ರಶ್ನೆ ಇದ್ದರೆ ಪೆಂಡಿಂಗ್ ಕೇಸಿನ ಬಗ್ಗೆ ಕೇಳ್ಕೊಡ್ದು 2 ನಿಮಿಷ ಅಥವಾ 3 ನಿಮಿಷ ನಿಮ್ಮ ಪ್ರಶ್ನೆಗಳನ್ನ ತೆಗೆದುಕೊತೀನಿ. ದಯಮಾಡಿ ಗಟ್ಟಿಯಾಗಿ ಕೇಳಿ. ಇದು ನಾಚ್ಕೋಬೇಡಿ, ಇದರಲ್ಲಿ ನಾಚ್ಕೊಳ್ಳೋವಂಥದ್ದೇನಿಲ್ಲ. ಕೇವಲ 3 ಪ್ರಶ್ನೆ ತೊಗೊತಾ ಇದ್ದೀವಿ. ಮೈಕ್ ಇರುತ್ತೆ, ಎದ್ದವರು ಕೇಳುವವರು ಕೈ ಎತ್ತಬೇಕು, ಮೈಕ್ ಬರುತ್ತೆ. ಹಾಂ, ಕೊಡಿಮ್ಮ. ತಾವು ಏನು ಪ್ರಶ್ನೆ ನೇರವಾಗಿ ಕೇಳಿಬಿಡಿ, ಹೆಸರು ಅದೆಲ್ಲ ಏನು ಬೇಡ, ಪ್ರಶ್ನೆ ನೇರವಾಗಿ ಕೇಳಿಬಿಡಿ. ಪ್ರಶ್ನೆ ನೇರವಾಗಿರಲಿ. ನ್ಯಾಯಾಂಗದಲ್ಲಿ ವಿಟ್ನೆಸ್ ಅನ್ನುವಂಥ ವಿಚಾರದಲ್ಲಿ ಭಾಳ ಮುಖ್ಯವಾದಂಥದ್ದು. ಅದನ್ನು ಏನಾದರೂ ಸ್ವಲ್ಪ ಹೇಳಿದರೆ ಒಳ್ಳೆಯದು. ಯಾಕೆಂದರೆ ಎಂಟೈರ್ ನ್ಯಾಯಾಂಗ ವ್ಯವಸ್ಥೆ ವಿಟ್ನೆಸ್ಸಿನ ಇಂದ ಸಾಧಿತವಾಗಿ. ಗೊತ್ತಾಯ್ತು, ತಮ್ಮ ಪ್ರಶ್ನೆ ಗೊತ್ತಾಯ್ತು. ಸಾಕ್ಷಿ ಕೈ ಕೊಟ್ಬಿಟ್ರೆ ಏನು ಮಾಡೋದು ಅಂತ, ಅದೊಂದು ಬಹಳ ಕೆಟ್ಟಕರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ನಾನು ಆಗಲೇ ಹೇಳಿದ್ದೀನಿ, ಸಾಕ್ಷಿ ಕೈ ಕೊಟ್ಟರೆ ಬರೀ ಕೇಸ್ ಅಷ್ಟಕ್ಕೆ ತೊಂದರೆ ಆಗಲ್ಲ, ಪಾಪನೂ ಬಂದಿರುತ್ತೆ ಅನ್ನೋದು ಜ್ಞಾಪಕ ಇರಲಿ. ಮುಂದೆ ನೀವು ಸಾಕ್ಷಿ ಆದರೆ ನೀವು ಹೋಗಿ ಏನು ಹೇಳ್ತೀರಾ ಅಂತ ನೋಡೋಣ. ನಮಸ್ಕಾರ ಸರ್, ನನ್ನ ಹೆಸರು ಹೋಮಾ ಸತೀಶ್ ಅಂತ. ನೇರವಾಗಿ ಪ್ರಶ್ನೆಗೆ ಬಂದ್ಬಿಡಿ ಪ್ಲೀಸ್. ಸರ್, ಈಗ ನನ್ನ ಒಂದು ಸಾಮಾನ್ಯ ಪ್ರಶ್ನೆ, ಈ ಲಾಯರ್ಗಳಲ್ಲಿ ಕ್ರೈಮ್ ಕೇಸನ್ನು ಹ್ಯಾಂಡ್ಲ್ ಮಾಡೋರನ್ನ ಕ್ರಿಮಿನಲ್ ಲಾಯರ್ ಅಂತಾರೆ. ತಪ್ಪು ಅಲ್ಲ ಸರ್, ಅದನ್ನ ಬಗ್ಗೆ ಅದು ಆ ಥರ ಪದ ಬಳಸೋದು ಸರಿನಾ ಅಂತ. ಮಹಾ ದೊಡ್ಡ ತಪ್ಪು. ಗೊತ್ತಾಯ್ತಲ್ಲ, ನಿಮ್ಮ ಮನೆಗೆ ಶುಭಕ್ಕೆ ಮುಂಜಿ ಮಾಡಿಸೋದಕ್ಕೆ, ಮದುವೆ ಮಾಡೋದಕ್ಕೆ ಎಲ್ಲದಕ್ಕೂ ಬರ್ತಾರೆ ಪುರೋಹಿತರು, ಆಯಿತಾ? ಎಲ್ಲರ ಮನೆಯಲ್ಲೂ ಒಬ್ಬರಲ್ಲ ಒಬ್ಬರು ಹೋಗಬೇಕು. ಅಪರ ಕಾರ್ಯಕ್ಕೂ ಬರಬೇಕೋ ಬೇಡವಾ? ಇವರು ಅಪರದ ಪುರೋಹಿತರು ಅಂದ್ಬಿಡ್ತೀರೇನೋ? ಇಲ್ಲ ತಾನೇ? ಅವತ್ತು ಬೆಳಗ್ಗೆ ಬೇಕಲ್ಲ. ಇನ್ಫ್ಯಾಕ್ಟ್ ಇದಕ್ಕಾದ್ರೂ ಸಬ್ಸ್ಟ್ಯೂಟ್ ಸಿಗ್ತಾರೆ, ಅದಕ್ಕೆ ಸಬ್ಸ್ಟ್ಯೂಟೇ ಇಲ್ವೇ? ಹಾಗಾಗಿ ಎ ಫೇಮಸ್ ಲಾಯರ್ ಪ್ರಾಕ್ಟೀಸಿಂಗ್ ಆನ್ ದಿ ಕ್ರಿಮಿನಲ್ ಸೈಡ್ ಅಂತ ಹೇಳಬೇಕೆ ಹೊರತು ಕ್ರಿಮಿನಲ್ ಲಾಯರ್ ಅನ್ನೋ ಪದ ಯೂಸ್ ಮಾಡಬಾರ್ದು. ಎಲ್ಲ ಲಾಯರ್ಗಳು ಒಳ್ಳೆಯವರೇನೆ. ಒಂದು ಪ್ರಕರಣ ಹಿಡಿದಿದ್ದಾರೆ, ಅದರಂತೆ ಮಾಡಬೇಕು. ಇರಬಹುದು ನಿಮ್ಮ ಮನೆಗಳಲ್ಲೆಲ್ಲ ನಿಮ್ಮ ಹೆಣ್ಮಕ್ಳುಗಳು ನೇರವಾಗಿ, ಸಂತೋಷವಾಗಿ, ಸುಖಕರವಾಗಿ, ಸುರಕ್ಷಿತವಾಗಿ ಮನೆ ಸೇರಲಿಲ್ವ ಆಟೋದಲ್ಲಿ? ಹೇಳಿಬಿಡಿ. ಆಟೋ ರಿಕ್ಷಾದವರೆಲ್ಲ ರೇಪಿಸ್ಟು ಅಂದ್ಬಿಡ್ತಿರಲ್ಲ, ಸರಿನಾ? ತಪ್ಪಲ್ವಾ? ಅದೇ ರೀತಿ ಪೊಲೀಸರಿಗೂ, ಅದೇ ರೀತಿ ಸಮಾಜದವ್ರಿಗೂ. ನಾನು ಆಗಲೇ ಹೇಳಿದೆ, ವರ್ಲ್ಡ್ ಈಸ್ ನಾಟ್ ಸಫರಿಂಗ್ ಫ್ರಮ್ ವೈಲೆನ್ಸ್ ಆಫ್ ಮನಿ, ಇಟ್ ಈಸ್ ಸಫರಿಂಗ್ ಫ್ರಮ್ ಸೈಲೆನ್ಸ್ ಆಫ್ ಮನಿ. ಯಾರು ಜವಾಬ್ದಾರಿ ತಗೋಬೇಕಾಗುತ್ತೆ? ಒಬ್ಬಿಬ್ಬರು ಇರ್ಬೋದು, ದೇ ಆರ್ ಆಲ್ ದೇರ್. ಒಬ್ಬಿಬ್ಬರು ಇರ್ತಕ್ಕಂಥವ್ರು, ದೇ ಆರ್ ಆಲ್ ದೇರ್ ಟು ಎಕ್ಸೆಪ್ಷನ್ಸ್ ಟು ಪ್ರೂವ್ ದಿ ರೂಲ್ ಅಂತ. ಗೊತ್ತಾಯ್ತಲ್ಲ? ಬರೇ ಕಬ್ಬೆ ಇಟ್ಬಿಟ್ಟಿದ್ದಿದ್ರೆ ಹಾಗಲಕಾಯಿಗೆ ಜಾಗ ಎಲ್ಲಿರ್ತಿತ್ತು? ಈಗ ನೋಡಿ, ಕಬ್ಬಿಗಿಂತ ಹಾಗಲಕಾಯಿ ಜಾಸ್ತಿ ಸೇಲ್ ಆಗೋದು ಡಯಾಬಿಟಿಸ್ಗೆ. ಸರ್, ಎಸ್ ಪ್ಲೀಸ್. ಜಸ್ಟಿಸ್ ಅಕಾರ್ಡಿಂಗ್ ಟು ಲಾ ಈಸ್ ಡಿಫ್ರೆಂಟ್ ಫ್ರಮ್ ರಿಯಲ್ ಜಸ್ಟಿಸ್ ಇಟ್ ಸೆಲ್ಫ್ ಅಂತಕ್ಕಂಥ ಒಂದು ಮಾತಿದೆ. ಹೌದು, ತಾವು ಆ ಬಗ್ಗೆ ಇಷ್ಟೊತ್ತರೆಗೂ ಮಾತಾಡ್ರಿ. ಹೌದು. ಆ ರಿಯಲ್ ಜಸ್ಟಿಸ್ ಅನ್ನೋದು ಯಾವಾಗ ಬರ್ತದೆ, ಹೇಗೆ ತಂದ್ಕೋಬಹುದು ನಮ್ಮ ಸಮಾಜಕ್ಕೆ? ಕರೆಕ್ಟ್, ಒಳ್ಳೆ ಪ್ರಶ್ನೆ. ಇವತ್ತಿನ ಪ್ರಯತ್ನ ಅದರಲ್ಲೇ ಇತ್ತು. ಪುಸ್ತಕದ ನ್ಯಾಯಕ್ಕೂ ಮನುಷ್ಯರಿಗೆ ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ನ್ಯಾಯಕ್ಕೂ ಅಜಗಜಾಂತರ ವ್ಯತ್ಯಾಸ. ಇದನ್ನು ಸರಿಪಡಿಸೋದು ಹೇಗೆ ಅಂತ ತಮ್ಮ ಆಂತರ್ಯ. ಸರಿಪಡಿಸೋದಕ್ಕೆ ನಿಮ್ಮ ಕೈಯಲ್ಲಿದೆ. ಉತ್ತಮವಾಗಿರ್ತಕ್ಕಂಥ ಜನಪ್ರತಿನಿಧಿಗಳಿಂದ ಆಯ್ಕೆ ಮಾಡಿ, ಚರ್ಚೆ ಮಾಡಿ ಅಂತಹ ಕಾನೂನನ್ನು ಪಾಸ್ ಮಾಡಿಸಿ. ಗೊತ್ತಾಯ್ತಲ್ಲ?
ಒಂದು ಸಂದರ್ಭದಲ್ಲಿ ಇವತ್ತು 11:40 ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ, ನಾನು ಎಷ್ಟು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರವಾದಕ್ಕೆ ಇದನ್ನು ಕಾನೂನುಗಳನ್ನ ಮಾರ್ಪಾಡು ಮಾಡುವಾಗ ಇವತ್ತು ರಾತ್ರಿ 11:40 ಸಮಯದಲ್ಲಿಂದ ಮಾರನೇ ದಿನ 12:23 16 ಲೆಜಿಸ್ಲೇಷನ್ಗಳನ್ನ ಪಾಸ್ ಮಾಡಿದ್ರು. ಏನು ಚರ್ಚೆ ಮಾಡಿದ್ರಿ? ಎಲ್ಲರೂ ಕೈ ಎತ್ತಿದ್ದೆ ಅದಕ್ಕೆ, ಧ್ವನಿ ಮತ, ಎಸ್ 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 ಅಂತ. ನೀವು ಇಲ್ಲಿ ಮಾಡುವಾಗ ಇಲ್ಲೇ ನೀವು ಭಾಳ ಚೆನ್ನಾಗಿರ್ತಕ್ಕಂಥ ಒಳ್ಳೆ ರವೆ ತಂದು, ಶಾಮಿಗೆ ತೆಗೆದು, ಒಳ್ಳೆ ಹಾಲು ತಂದು, ಸಕ್ಕರೆ ತಂದು, ಗೇರ್ಪಪ್ಪು, ದ್ರಾಕ್ಷಿ ಎಲ್ಲ ಹಾಕಿ ಎಲ್ಲ ಮಾಡಿ ಪಾಯಸ ಮಾಡಿದ್ದೀರಿ. ಮಾಡೋ ಅಂಥ ಪಾತ್ರೆ ಒಳಗಡೆಗೆ ನೆನ್ನೆ ದಿನದ ಸೋಪ್ ನನಗೆ ಉಳಿಸ್ಬಿಟ್ಟಿದ್ರಿ. ಹಾಲು ಚೆನ್ನಾಗಾಗುತ್ತಾ, ಪಾಯಸ ಚೆನ್ನಾಗಾಗುತ್ತಾ, ಒಡೆದು ಹೋಗುತ್ತಾ? ಸರ್ವಗುಣವಂ ಮಸಿನುಂಗಿತು ಅಂತ ಅಲ್ಲಿ ಆಯ್ಕೆ ಪ್ರಕ್ರಿಯೆಯಿಂದ ಸರಿಯಾಗಿ ಆಗಬೇಕು. ಸರಿಯಾಗಿರ್ತಕ್ಕಂಥ ಕಾನೂನನ್ನು ಬರೆದು ಕೊಡಬೇಕು. ಕಾನೂನು ಹಂಗೆ ಬರ್ಕೊಟ್ಟಿದ್ರೆ ಜಡ್ಜೇನು ಮಾಡೋಕ್ಕಾಗಲ್ಲ. ನೋಡಿ, ಒಂದು ಶಿರಾ ಮಾಡೋದಕ್ಕೂ ಉಪ್ಪಿಟ್ಟು ಮಾಡೋದಕ್ಕೂ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಮಾತ್ಯಾರಿಗೆ ಗೊತ್ತು. ರವೆ ಕಾಮನ್ ಫ್ಯಾಕ್ಟ್ರು ಆಯ್ತಲ್ಲ, ಎಣ್ಣೆ ಕಾಮನ್ ಫ್ಯಾಕ್ಟ್ರು, ಎಣ್ಣೆನೋ ತುಪ್ಪನೋ ಕಾಮನ್ ಫ್ಯಾಕ್ಟ್ರು, ನೀರು ಬೇಕು, ನೀರಿದೆ ಕಾಮನ್ ಫ್ಯಾಕ್ಟ್ರು. ನೀವು ಸಕ್ಕರೆ ತಂದುಕೊಟ್ರೆ ಶಿರಾ ಆಗುತ್ತೆ, ಮೆಣಸಿನ್ಕಾಯಿ ತಂದುಕೊಟ್ರೆ ಉಪ್ಪಿಟ್ಟಾಗುತ್ತೆ. ನೀವು ತಂದುಕೊಟ್ಟಿರೋದು ಮೆಣಸಿನ್ಕಾಯಿ, ನನಗೆ ಶಿರಾ ಮಾಡಿಕೊಡು ಅಂದರೆ ಇದುವರೆಗೆ ತನಕ ನಾವು ಸಪ್ಪೆ ಆಗಿರ್ತಕ್ಕಂಥ ಮೆಣಸಿನ್ಕಾಯಿನ ಲ್ಯಾಬೊರೇಟ್ರಿನಲ್ಲಿ ಕ್ಲೋನಿಂಗ್ ಮಾಡಿದ್ವಿ. ಸಿಹಿ ಮೆಣಸಿನ್ಕಾಯಿ ಇನ್ನೂ ಮಾಡೋಕ್ಕಾಗಲಿಲ್ಲ. ಮೆಣಸಿನ್ಕಾಯಿ ಖಾರನೇ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಜನನೂ ಹಾಗೇನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಆಯ್ಕೆ ಯಾವ ರೀತಿ ಇರಬೇಕು ಅದನ್ನು ಮಾಡಿ, ಅದಕ್ಕೆ ಬೆಳವಣಿಗೆ ಆಗಲಿ, ಅಲ್ಲಿಂದ ಉತ್ತಮವಾದ ಕಾನೂನು ಬರಲಿ ಅಂತ ಒಳ್ಳೆ ಕಾನೂನನ್ನು ಕೊಟ್ಟಾಗಲೂ ನಾನು ತಪ್ಪು ಮಾಡಿದ್ರೆ ಆಗ ನ್ಯಾಯಾಂಗವನ್ನು ದೂಷಿಸೋದ್ರಲ್ಲಿ ಅರ್ಥ ಇದೆ. ಅದನ್ನು ನೀವು ಮಾಡಿಸೋದಕ್ಕೆ ನಿಮ್ಮ ಕೈಲಿದೆ. ಅದನ್ನು ಸೂಚ್ಯವಾಗಿ ಹೇಳಿದ್ದೆ. ಒಬ್ಬ ಎದ್ದು ನಿಂತ್ಕೊಂಡು ಹೇಳಿ ಇದು ತಪ್ಪು ಅಂತ. ನಿಮ್ಮ ಜೊತೆ ಬೇಕಾದಷ್ಟು ಜನ ಬರ್ತಾರೆ, ಹೇಳೋ ತಾಕತ್ತು ಬೆಳೆಸ್ಕೊಳ್ಳಿ. ಆ ಬೆಳೆಸ್ಕೋಬೇಕಾದ್ರೆ ಇಲ್ಲಿ ಶುದ್ಧ ಇರಬೇಕು. ಒನ್ ಹೂ ಈಸ್ ಪ್ಯೂರ್ ಆ್ಯಂಡ್ ಶೂರ್. ನೋಡಿ, ಅರ್ಥ ಮಾಡ್ಕೊಳ್ಳಿ, ಇಂಗ್ಲೀಷ್ಗಾದೆ ಒನ್ ಹೂ ಈಸ್ ಪ್ಯೂರ್ ಆ್ಯಂಡ್ ಶೂರ್ ವಿಲ್ ಆಲ್ವೇಸ್ ಹೋಲ್ಡ್ ಹಿಸ್ ಹೆಡ್ ಹೈ ಅಂತ. ಇಲ್ಲೇ ಹೋದರೆ ಕರೆದ್ರೆ ಇವತ್ತಾಗೋಲ್ಲ, ನಾಳೆ ಬರ್ತೀನಿ, ಇನ್ನೊಂದು ಸತಿ ಕರೀತಾರೆ ಶ್ರೀಗಂಧವರು, ಮುಂದಿನ ವರ್ಷ ಬರ್ತೀನಿ. ಯಾಕೆ? ನನಗೆ ಹೇಳಕ್ಕೆ ಭಯ. ನಾಳೆ ಯಾರು ಕನ್ಫ್ರಂಟ್ ಮಾಡ್ತಾರಲ್ಲ, ಹಿಂಗಿದೆಯಲ್ಲಪ್ಪ, ಹಿಂಗೆಲ್ಲ ಹೇಳ್ದು ಏನಪ್ಪ ಅಂತಂದರೆ ಏನು ಮಾಡೋದು? ಆ ಭಯ ಇಲ್ಲದೆ ಇದ್ದವನು, ನಿರ್ಭಯನಾಗಿದ್ದವನು ಸತ್ಯ ಹೇಳೋದಕ್ಕೆ ಹೆದರೋಬೇಕಾಗಿಲ್ಲ. ಯಾಕೆಂದರೆ ಸತ್ಯಕ್ಕೆ ಯಾವ ಮೇಕಪ್ಪು ಬೇಕಾಗಿಲ್ಲ. ಸುಳ್ಳಿಗೆ ಪ್ರತಿ ಸತಿ ಮನೆಯಿಂದ ಹೋಗುವಾಗ ಮೇಕಪ್ ಮಾಡಿಕೊಂಡೇ ಕರ್ಕೊಂಡು ಹೋಗಬೇಕು. ಸತ್ಯ ಸಹಜ ಸುಂದರಿ, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಎಸ್ ಸರ್ ಹಾಂ. ನಿಮ್ಮ ಪ್ರಶ್ನೆ ಭಾಳ ಸುಂದರವಾಗಿದೆ. ನಮ್ಮ ದೇಶದಲ್ಲಿ ನಾವೇನು ಹಾಕ್ಕೊಂಡಿದ್ದೀವಿ ಅಂತಂದರೆ, ಕಾಲ್ ಹಿಮ್ ಎ ಡೆವಿಲ್ ಆ್ಯಂಡ್ ದೆನ್ ಹ್ಯಾಂಗ್ ಹಿಮ್ ಅಂತ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಕಾಲ್ ಹಿಮ್ ಎ ಡೆವಿಲ್ ಆ್ಯಂಡ್ ಹ್ಯಾಂಗ್ ಹಿಮ್ ಅಂತ. ಇಲ್ಲೇ ಹೇಳ್ಬಿಡ್ತೀನಿ ಕೇಳಿ. ದೇಶವನ್ನು ಛಿದ್ರ ಮಾಡೋಕ್ಕೆ ಬಂದು ಅಮಾಯಕರ ಪ್ರಾಣವನ್ನು ತೆಗೆದು ತಾಜ್ ಹೋಟ್ಲ್ನಲ್ಲಿ ಮಾಡಿದಂಥ ಘೋರ ಕೃತ್ಯದಲ್ಲಿ ಇದ್ದಂಥ ಕಸಬ್ಬಿಗೆ ನಾವು ಊಟ ಹಾಕಿ ಮಟನ್ ಬಿರಿಯಾನಿ ಕೊಟ್ಟು ನಡೆಸ್ಬಿಟ್ಟು ಅವನ ಆಮೇಲೆ ನೇತಾಕಿದ್ವಲ್ಲ ಸರ್, ಯಾಕೆ ಮೊದಲೇ ಹೊಡೆದಾಕ್ಬಿಡ್ಬೋದಾಗಿತ್ತಲ್ಲ ಅಂತ. ಇಷ್ಟೆಲ್ಲ ಮಾಡಿದ್ರೂ ನಾವು ಅಸಹಿಷ್ಣುಗಳು ಅಂತ ಹೇಳೋವಂಥವ್ರು ಇನ್ನು ಹಂಗೆ ಹೊಡೆದ್ಬಿಟ್ಟಿದ್ರೆ ಏನೇನು ಮಾಡ್ತಿದ್ರು? ಅರ್ಥ ಮಾಡ್ಕೊಂಡ್ರಿ ಅಲ್ವಾ? ಕಾನೂನಲ್ಲಿ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದೊಂದು ಸಂವಿಧಾನದತ್ತವಾಗಿರ್ತಕ್ಕಂಥದ್ದು, ಅದನ್ನು ಕೊಟ್ಟಿದ್ದಾರೆ. ಆದರೆ ನ್ಯಾಯವನ್ನು ಪ್ರತಿಪಾದನೆ ಮಾಡುವಾಗ ಅವನಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಎ ಬಿ ಎರಡನ್ನೂ ಟ್ಯಾಲಿ ಮಾಡೋದಕ್ಕೆ ಕೊಟ್ಬಿಡ್ತೀವಿ. ಅವ್ರು ಹಾಕಿದ್ದಾರೆ. ಅವ್ರಿಗೇನು ಕಡಿಮೆ ಲಾಯರ್ನ ಕೊಟ್ಟಿರಲಿಲ್ಲ. ಅದೂ ಬರುತ್ತೆ ಇಲ್ಲಿ. ದುರ್ಬಲರಿಗೆ ಎಂಥ ಲಾಯರ್ನ ಕೊಡಬೇಕು ಅಂತ ಇವತ್ತು ನಾವು ತುಂಬ ಜನಕ್ಕೆ ಹೋಗ್ತಾ ಇದ್ದೀವಿ. ಲೀಗಲ್ ಏಡ್ ಟು ಪೂರ್ ಅಂತ ಹೇಳ್ತೀವಿ ನಾವು ವೇದವಾಕ್ಯನ ಜೋರಾಗಿ. ನಾನು ತುಂಬ ಕಡೆ ಹೇಳ್ಬಿಟ್ಟಿದ್ದೀನಿ, ಈಗಲೂ ಹೇಳ್ತೀನಿ ಕೇಳಿ. ಮೆನಿ ಟೈಮ್ಸ್ ಲೀಗಲ್ ಏಡ್ ಟು ಪೂರ್ ವಿಲ್ ಬಿಕಮ್ ಪೂರ್ ಲೀಗಲ್ ಏಡ್ ಅಂತ. ಹಂಗಾಗಬಾರ್ದು. ಸರಿಯಾಗಿರ್ತಕ್ಕಂಥವ್ರನ್ನ ಕೊಡಬೇಕು. ಅದನ್ನು ಅಲ್ಲೇ ತೋರಿಸ್ಕೊಟ್ಬಿಟ್ಟಿದ್ದಾನೆ. ಕಂಸ ಚಾಣೂರ ಮರ್ದನ ಅಂತ ನೀವು ಕೇಳಿದಿರಿ. ಅವರು ಚಾಣೂರ ಅನ್ನೋ ಒಂದು ಪೈಲ್ವಾನ್ ಮುಂದೆ ಕೃಷ್ಣನ್ ಬಿಟ್ಟಿರ್ತಾರಂತೆ. ಜನರೆಲ್ಲ ಕೂಗ್ತಾರಂತೆ, ಇದೇನೇ ಆಯ್ದು ಈ ಕೃಷ್ಣ ಎಲ್ಲಿ, ಅವನಲ್ಲಿ ಅವನಂಥವನಿದ್ದಾನೆ, ಅವ್ನು ನೋಡಿದ್ರೆ ಇಂಥವನಿದ್ದಾನೆ, WWF ಇದ್ದಂಗೆ ಇದ್ದಾನವನು, ಇವ್ನು ನೋಡ್ರಿ ಇಷ್ಟು ಸಣಕ್ಲ ಇದ್ದಾನೆ, ಇವನು ಹೆಂಗೆ ಅವನ ಮೇಲೆ ಮಾಡ್ತಾನೆ ಅಂತ. ಅಲ್ಲಿ ಇದ್ದಂಥದ್ದು ನ್ಯಾಯ, ಸತ್ಯ, ಧರ್ಮ
ಅದಕ್ಕಾಗಿ ಎಂಥವನಿದ್ರೂ ಬೀಳ್ತಾರೆ. ಈಗಾಗಲೇ ಬಿದ್ದಿದ್ದಾರೆ, ಮುಂದೂ ಆಗುತ್ತೆ, ಸಮಯ ಕಾಯಬೇಕಷ್ಟೇ. ಕಣ್ಮುಂದೆ ಇದೆ. ಕರ್ಮ ರಿಟರ್ನ್ಸ್ ಬೈ ಇಟ್ ಸೆಲ್ಫ್. ಪ್ಲೀಸ್ ಟೇಕ್ ಕೇರ್. ಫೈನಲ್ 8 ಗಂಟೆ ಆಗೋಯ್ತು. ಅದೇ ಅದನ್ನು ಜನಸಾಮಾನ್ಯರಲ್ಲಿ ಹೇಳ್ತಾರೆ, ಸೋತವನು ಸತ್ತ, ಗೆದ್ದವನು ಸೋತ, ಸೋತವನು ಸತ್ತ ಅಂತ. ಅದೇ ರೀತಿ ಸಿವಿಲ್ ಕೇಸಿಗೆ ಹೇಳುವಾಗ, ಸಿವಿಲ್ ಕೇಸ್ ಸೋತರೆ ಪೇಟ ಹೋಯಿತು, ಕ್ರಿಮಿನಲ್ ಕೇಸ್ ಸೋತರೆ ತಲೆನೇ ಹೋಯಿತು ಅಂತ ಹೇಳ್ತಕ್ಕಂಥದ್ದೆಲ್ಲ ವಾಡಿಕೆ. ಈಗ ಆ ಪರಿಸ್ಥಿತಿಗಳು ಕಂಡು ಬರ್ತಿಲ್ಲ. ತುಂಬ ಜನ ಹೇಳ್ತಾರೆ ಭಾರತದಲ್ಲಿರ್ತಕ್ಕಂಥ ಕೇಸೆಲ್ಲ ತೀರ್ಮಾನ ಆಗೋಕ್ಕೆ 300 ವರ್ಷ ಬೇಕು ಅಂತ. ನಾನು ಅವ್ರ ಹತ್ರ ಒಂದೇ ಪ್ರಶ್ನೆ ಕೇಳ್ತೀನಿ, 300 ವರ್ಷ ಹಳೇದು ಯಾವ್ದಾದ್ರು ಕೇಸ್ ಯಾವ್ದಾದ್ರು ಕೋರ್ಟಲ್ಲಿದ್ದರೆ ತೋರಿಸ್ಬಿಡಪ್ಪ ಅಂತ. ಅಲ್ಲಿಗೆ ಸುಳ್ಳು ಅಂತ ಆಯ್ತಲ್ಲ. ಟೈ ಕಟ್ಕೊಂಡು MBA ಮಾಡಿದವರು ನಮ್ಮ ಪ್ರಕ್ರಿಯೆನ ಅಳಿಯೋದಲ್ಲ, ಗೊತ್ತಾಯ್ತಲ್ಲ. ಸಾಧಾರಣವಾಗಿ ಜನಸಂಖ್ಯೆ ಆಧಾರಿತವಾಗಿ ನ್ಯಾಯಾಲಯಗಳು ನ್ಯಾಯಾಧೀಶರು ಇರಬೇಕು ಅನ್ನೋದನ್ನು ಜಡ್ಜ್ ಲಿಟಿಗೇಷನ್ ರೇಷಿಯೋ ಅಂತ ಕರೀತಾರೆ. ಮೊದಲು ಜಡ್ಜ್ ಪಾಪ್ಯುಲೇಷನ್ ರೇಷಿಯೋ ಅಂತ ಕರಿತಿದ್ರು, ಈಗ ಅದನ್ನು ಜಡ್ಜ್ ಲಿಟಿಗೇಷನ್ ರೇಷಿಯೋ ಅಂತ ಮಾಡ್ತಾಯಿದ್ದಾರೆ, ಗೊತ್ತಾಯ್ತಲ್ಲ. ನೀವು ತಪ್ಪು ಮಾಡಬೇಡಿ. ನೋಡಿ, ನೆನ್ನೆ ಬಂದಲ್ಲ ಅವನು ಕಂಟೈನರ್ ಲಾರಿ, ಅವನ ದಾರಿನಲ್ಲಿ ಅವ್ನು ನೋಡ್ಬಿಟ್ಟಿದ್ದಿದ್ರೆ 20 ಜೀವ ಉಳಿದ್ಬಿಡ್ತಿತ್ತಲ್ವ. ಆ ಕಡೆಯಿಂದ ಹಾರ್ಕೊಂಬಂದು ಹೊಡೆಯೋವಂಥದ್ದು ಏನಿತ್ತು, ಅಂಥ ಸ್ಪೀಡ್ ಹೋಗುವಂಥದ್ದು ಏನಿತ್ತು ಕರ್ಮ ಅಲ್ವಾ? ಯೋಚನೆ ಮಾಡಿ. ಮೀಡಿಯನ್ ಹಾಕಿದ್ದೆ ನಿನ್ನ ದಾರಿನಲ್ಲಿ ನೀನು ಹೋಗೋ, ಅವನ ದಾರಿನಲ್ಲಿ ಅವ್ನು ಹೋಗಲಿ ಅಂತ. ನೀವು ಅಲ್ಲೂ ಹಾಕಿ ಹೊಡಿತೀರಿ ಅಂತಂದರೆ ನಮ್ಗಳ ಜವಾಬ್ದಾರಿ ಜಾಸ್ತಿ ಇದೆ. ನಾಳೆ ಬೆಳಗ್ಗೆ ಬೈಕ್ ತೆಗಿಯೋಕ್ಕೆ ಮುಂಚೆ ನೀನು ಹೇಳ್ಕೊಬೇಕು, ನಿಮ್ಗೆ ಯಾವ ದೇವ್ರು ಇಷ್ಟನೋ, ಅದು ಗಣಪತಿನೋ ಈಶ್ವರನೋ ಯಾರೋ ಸರಿ, ಆ ದೇವ್ರಿಗೊಂದು ಮಾತು ಹೇಳ್ಕೊಬೇಕು, ಅಪ್ಪ ನಂಗೆ ಒಳ್ಳೆ ಬುದ್ಧಿ ಕೊಡು, ಹಾಗೆ ಎದುರುಗಡೆಯಿಂದ ಬರೋನಿಗೂ ಒಳ್ಳೆ ಬುದ್ಧಿ ಕೊಡು ಅಂತ. ಅವತ್ತು ನೋಡಿ ಜನ ಸುಭಿಕ್ಷವಾಗಿರ್ತಾರೆ, ನಿಮ್ಮ ದಾರಿಯಲ್ಲಿ ನೀವು ಹೋಗ್ತಾರೆ. ಇದೇ BH ರೋಡ್ ನೋಡಿದ್ದೀರಿ ನೀವು, ಮೀಡಿಯನ್ ಇರಲಿಲ್ಲ, ಸಿಂಗಲ್ ರೋಡ್ ಇತ್ತು. ಆಗಿಂದ ನೋಡಿದವ್ರು ಇದ್ದಾರೆ. ವರ್ಷಕ್ಕೆಲ್ಲ ಒಂದು ಆಕ್ಸಿಡೆಂಟ್ ಆದರೆ ದೊಡ್ಡದಾಗಿ ರಿಪೋರ್ಟ್ ಆಗೋದು. ಇವತ್ತು ದಿನ ಬೆಳಗಾದರೆ ಆಕ್ಸಿಡೆಂಟ್ ಆಗ್ತಿದೆ ಅಂತಂದರೆ ಜನಕ್ಕೆ ಸಂಯಮ ಕಡಿಮೆ ಆಗಿದೆ. ಏನೋ ನಾಳೆ ಇಲ್ವೇನೋ ಅನ್ನೋ ಥರಕ್ಕೆ ಹೋಗ್ತಾ ಇದ್ದಾರೆ, ಕುಡಿದು ಗಾಡಿಯನ್ನು ಓಡಿಸ್ತಾ ಇದ್ದಾರೆ, ರಸ್ತೆ ಯಾವುದು ಮೀಡಿಯನ್ ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ, ನಿದ್ದೆ ಮಾಡ್ತಾರೆ. ಇಂಥವೆಲ್ಲ ಆಗಿರೋದ್ರಿಂದ ಸಮಾಜ ಕೆಟ್ಟಿದೆ. ಲಿಟಿಗೇಷನ್ ಸಂಖ್ಯೆ ಜಾಸ್ತಿ ಆಗಿದೆ, ಜಡ್ಜಸ್ ಸಂಖ್ಯೆ ಕಡಿಮೆ ಇದೆ. 130-140 ಕೋಟಿ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿಗೆ ಇರ್ತಕ್ಕಂಥ ಪ್ರಕರಣಗಳನ್ನು ಲೆಕ್ಕಾಚಾರ ಹಾಕಿಬಿಟ್ರೆ, ಹಾಗೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಅನುಪಾತದಲ್ಲಿ ನಾವು ಅಲ್ಲಿರ್ತಕ್ಕಂಥ ಪ್ರಕರಣ ನೋಡಿದ್ರೆ ಇಲ್ಲಿರ್ತಕ್ಕಂಥದ್ದು ಅಂಥ ದೊಡ್ಡ ಸಂಖ್ಯೆ ಏನಲ್ಲ. ಆದರೆ ಭಾರತದ ನ್ಯಾಯಾಲಯಗಳಲ್ಲಿ ತಡ ಆಗ್ತಿದೆ ಅನ್ನೋದು ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಅದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದವರು ಆಗಿಂದಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಹೆಗಳನ್ನ ಕೊಡ್ತಾ ಇದ್ದಾರೆ, ನಿರ್ದೇಶನಗಳನ್ನ ಕೊಡ್ತಾ ಇದ್ದಾರೆ. ಅದರಂತೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಒಬ್ಬನು ಸೆಂಚುರಿ ಹೊಡೆಯೋದ್ರಿಂದ ಮ್ಯಾಚ್ ಗೆಲ್ಲಕ್ಕಾಗಲ್ಲ, ಗೊತ್ತಾಯ್ತಲ್ಲ. ಎಲ್ಲರದ್ದು ಟೀಮ್ ಎಫರ್ಟ್ ಆಗಬೇಕು. ಇಷ್ಟು ದೊಡ್ಡ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಅವ್ರವ್ರ ಕೆಲಸಗಳನ್ನ ಅವ್ರವ್ರು ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ಮುಂದೆ ನಾವು ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನು ಕಾರ್ಪೊರೇಷನ್ನವ್ರಿಗೆ ಬರೀ ಬೀದಿ ಗುಡಿಸೋ ಕೆಲಸ ಮಾತ್ರ ಇರುತ್ತೆ. ನಮ್ಮನೇಲಿರೋ ಬೆಡ್ಶೀಟ್ನು ನೀನೇ ಬಂದು ಕ್ಲೀನ್ ಮಾಡು ಅಂದರೆ ಕಷ್ಟ. ಹಾಗಾಗಿ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ, ಸತ್ ಪ್ರಜೆಗಳಾಗೋಣ, ಸತ್ತ ಪ್ರಜೆಗಳಾಗೋದು ಬೇಡ. ಧನ್ಯವಾದಗಳು.